ನಮ್ಮ ಎರಡನೆಯ ದತ್ತಿ ಭಾಷಣ ಪಂಡಿತ್ ಶ್ರೀ ಎ ಸುಬ್ಬಯ್ಯ ಶಾಸ್ತ್ರಿ ಸ್ಮಾರಕ ದತ್ತಿ ಉಪನ್ಯಾಸ ಹಾಗೂ ಜೊತೆಯಲ್ಲಿ ಶ್ರೀಮತಿ ಕಮಲಮ್ಮ ದಾಸಪ್ಪ ಮತ್ತು ಶ್ರೀಮತಿ ನಂಜಮ್ಮ ನಾರಾಯಣರಾವ್ ಅವರ ದತ್ತಿ ಉಪನ್ಯಾಸ ಒಟ್ಟಿಗೆ ಮಾಡ್ತಕ್ಕಂಥದ್ದು. ಈ ಉಪನ್ಯಾಸ ಭೂತಾರಾಧನೆ ಒಂದು ವಿಶ್ಲೇಷಣಾತ್ಮಕ ನೋಟ. ಇದರ ಉಪನ್ಯಾಸಕರು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು. ನಾನು ಸುಬ್ಬಯ್ಯ ಶಾಸ್ತ್ರಿ ಮತ್ತು ಕಮಲಮ್ಮ ದಾಸಪ್ಪ ಮತ್ತು ನಂಜಮ್ಮನವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ಕೊಟ್ಟು ನಂತರ ಇವತ್ತಿನ ಅವರ ಬಗ್ಗೆ ಒಂದಷ್ಟು ಪರಿಚಯವನ್ನು ಕೊಡ್ತೇನೆ. ನಂತರ ಉಪನ್ಯಾಸವನ್ನು ಮುಂದುವರಿಸ್ತೇವೆ. ಪಂಡಿತ್ ಎ ಸುಬ್ಬಯ್ಯ ಶಾಸ್ತ್ರಿ ಮೂಲತಃ ಕಾರ್ಕಳದ ಕೆರೆವಸೆ ಗ್ರಾಮದವರು. 1894ರಲ್ಲಿ ಇವರು ಜನಿಸಿದರು. ಸ್ಥಳೀಯ ಶಾಲೆಗಳಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಉನ್ನತ ಧಾರ್ಮಿಕ ಶಿಕ್ಷಣಕ್ಕಾಗಿ ಉತ್ತರ ಭಾರತದ ಕಡೆ ಅವರು ಹೋಗ್ತಾರೆ. ಕಲ್ಕತ್ತಾದ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಇವರು ನಡೆಸ್ತಾರೆ. ಈ ರೀತಿಯಾಗಿ ಇವರು ಕನ್ನಡದಲ್ಲಿ ಸಂಸ್ಕೃತ, ಪ್ರಾಕೃತ, ಅರ್ಧಮಾಗಧಿ, ಹಿಂದಿ, ಇಂಗ್ಲೀಷ್ ಈ ಥರ ನಾನಾ ಭಾಷೆಗಳಲ್ಲಿ ಇವರು ಕರಗತವಾಗಿರ್ತಾರೆ. ಸಂಶೋಧನಾತ್ಮಕವಾದಂತಹ ಬರವಣಿಗೆಗಳನ್ನು ತೊಡಗಿಸಿಕೊಂಡು ಇವರು ಜೈನಶಾಸ್ತ್ರದಲ್ಲಿ, ಸಾಹಿತ್ಯದಲ್ಲಿ ಮತ್ತು ಗಂಭೀರ ತಲಸ್ಪರ್ಶಿ ಅಧ್ಯಯನವನ್ನು ನಡೆಸ್ತಾರೆ. ಇವರು ಸಾಕಷ್ಟು ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು. ಗೋಮಟ್ಟ ಸಾರ ಅಂತ ನೇಮಿಚಂದ್ರನ ಸಿದ್ಧಾಂತ ಚಕ್ರವರ್ತಿಯ ಪ್ರಾಕೃತ ಗ್ರಂಥ, ಅದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಭದ್ರಬಾಹು ಚರಿತೆ, ಸಂಸ್ಕೃತದ ನೀತಿ ವಾಕ್ಯಾಮೃತ ಈ ಥರ ಸಾಕಷ್ಟು ಪುಸ್ತಕಗಳನ್ನು ಇವರು ಕನ್ನಡಕ್ಕೆ ಅನುವಾದಗಳ ಮಾಡ್ತಾರೆ. ಇವರು ಮೂಲತಃ ಜೈನ್ ಧರ್ಮಕ್ಕೆ ಸೇರಿದವರು. ಆದರೆ ಇವರಿಗೆ ಬಂದಂತಹ ಸಾಕಷ್ಟು ಪ್ರಶಸ್ತಿಗಳು, ಇವರು ಒಂದು ಆಸ್ಥಾನ ವಿದ್ವಾಂಸ, ನ್ಯಾಯತೀರ್ಥ, ನ್ಯಾಯ ವಿಶಾರದ, ವ್ಯಾಕರಣ ವಿಶಾರದ, ಕಾವ್ಯತೀರ್ಥ ಈ ರೀತಿಯಾಗಿ ಸಾಕಷ್ಟು ಪದವಿಗಳು ಬಂದಿದ್ದರಿಂದ ಇವರು ಸುಬ್ಬಯ್ಯ ಹೆಗ್ಗಡೆ ಅನ್ನೋ ಹೆಸರು ಎಲ್ಲರೂ ಇವರನ್ನು ಸುಬ್ಬಯ್ಯ ಶಾಸ್ತ್ರಿ ಅಂತ ಕರೆಯುವಂತೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇವರು ಭಾರತ ಕೇಸರಿ ಲೋಕಮಾನ್ಯ ತಿಲಕ್, ದೀನಬಂಧು CF ಆಂಡ್ರೂಸ್ ಅವರ ಜೀವನ ಚರಿತ್ರೆಗಳನ್ನು ಸಹ ಸಾಕಷ್ಟು ಬರೆದಿದ್ದಾರೆ. ಇವರು ಜೈನ ತತ್ವ ದರ್ಶನಗಳಲ್ಲಿ ಇದ್ದ ಅಗಾಧ ಪಾಂಡಿತ್ಯಕ್ಕೆ ಇವರು ರಾಷ್ಟ್ರ ಪ್ರಶಸ್ತಿ ಸಹ ಇವರಿಗೆ ದಕ್ಕತ್ತೆ. ಇದು ಸುಬ್ಬಯ್ಯ ಶಾಸ್ತ್ರಿ ಅವರ ಬಗ್ಗೆ. ಮತ್ತು ಇನ್ನೂ ಒಂದು ದತ್ತಿ ಉಪನ್ಯಾಸ ಶ್ರೀಮತಿ ಕಮಲಮ್ಮ ದಾಸಪ್ಪ ಹಾಗೂ ಶ್ರೀಮತಿ ನಂಜಮ್ಮ ನಾರಾಯಣರಾವ್ ಅವರ ದತ್ತಿ ಉಪನ್ಯಾಸ. ಶ್ರೀಮತಿ ಕಮಲಮ್ಮ ದಾಸಪ್ಪ ಅವರು ಮೂಲತಃ ಮೈಸೂರಿನಲ್ಲಿ ಮಹಿಳಾ ಶಿಕ್ಷಣ ತಜ್ಞೆ ಮತ್ತು ಸಮಾಜ ಸುಧಾರಕಿ. ಮೈಸೂರಿನಲ್ಲಿ ಮೊದಲ ಮಹಿಳಾ ಪದವೀಧರರಲ್ಲಿ ಒಬ್ಬರಾದಂಥವ್ರು ಇವರು. ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ 2 ಹೆಣ್ಣು ಮಕ್ಕಳ ಇದ್ದಾಗ ವಿಧವೆಯಾಗಿ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾರೆ. ಆದರೆ ತಂದೆಯ ಸಹಾಯದಿಂದ ಅವರು ಚೆನ್ನೈನಲ್ಲಿ ಅಂದರೆ ಮಡ್ರಾಸ್ನಲ್ಲಿ ಇಂಗ್ಲೀಷ್ನಲ್ಲಿ ಉತ್ತಮ ಶಿಕ್ಷಣದ ಅವಕಾಶವನ್ನು ಒದಗಿಸಿಕೊಂಡು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಸುಮಾರು 75 ವರ್ಷಗಳ ಕಾಲ ಅಂದರೆ 1920ರಿಂದ 1995ರವರೆಗೆ ಮಹಿಳಾ ಶಿಕ್ಷಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಕಮಲಮ್ಮನವರು ಇಂಗ್ಲೀಷ್ ಮಾಧ್ಯಮ ಶಾಲೆಗಳು, ಬೆಳಗಿನ ಶಾಲೆಗಳು, ಸಹಶಿಕ್ಷಣ ವ್ಯವಸ್ಥೆ ಈ ರೀತಿ ಸಾಕಷ್ಟು ಯೋಜನೆಗಳನ್ನು ಪರಿಚಯಿಸ್ತಾರೆ ಸಮಾಜಕ್ಕೆ. ವಿಧವೆಯರಿಗೆ, ಪರಿತ್ಯಕ್ತ ಹೆಂಡತಿಯರಿಗೆ ಬೆಂಬಲ ನೀಡಿ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅವಕಾಶಗಳಿಗೆ ಸಂಸ್ಥೆಗಳನ್ನು, ಪಠ್ಯಕ್ರಮಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇವರು 1928ರಲ್ಲಿ ಮೈಸೂರು ಪ್ರತಿನಿಧಿ ಸಭೆಗೆ ನಾಮನಿರ್ದೇಶಿತರಾಗ್ತಾರೆ. ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣ ಪ್ರತಿಪಾದಕೆಯಾಗಿ ಅವರು ಸಾಕಷ್ಟು ಸಂಸ್ಥೆಗಳು ಇವತ್ತು ಸಹ ನಡ್ಕೊಂಬರ್ತಾ ಇದೆ. ಅದೇ ರೀತಿಯಾಗಿ ದಿವಂಗತ ಶ್ರೀಮತಿ ನಂಜಮ್ಮ ನಾರಾಯಣರಾವ್ ಅವರು, ಇವರು BM ಶ್ರೀ ಅವರ ತಂಗಿಯವರು. ಇವರು ಸಹ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯರಾಗ್ತಾರೆ. ಆದರೆ ಕಮಲಮ್ಮನವರ ಒಂದು ಆದರ್ಶದಿಂದ ಪ್ರೇರಿತರಾಗಿ ಈಕೆ ಹಾಸನದಲ್ಲಿ ಒಂದು ಮಹಿಳಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸಮಾಜದ ನಂಜಮ್ಮ ಅಂತಲೇ
ಇವರು ಪರಿಚಿತರಾಗಿ ಸಾಕಷ್ಟು ಆದರ್ಶ ಸಮಾಜ ಸೇವಕಿಯಾಗಿ ನಿರ್ಗತಿಕರಿಗೆ, ಗ್ರಾಮೀಣ ಮಹಿಳೆಯರಿಗೆ ಜೀವನೋಪಾಯದ ಒಂದು ತರಬೇತಿಯನ್ನು ಕೊಡ್ತಕ್ಕಂಥದ್ದೇ. ಇಂತಹ ಸಂಸ್ಥೆಗಳು ಈಗಲೂ ಸಹ ಕಾರ್ಯಪ್ರವೃತ್ತವಾಗಿದೆ. ವಿಹಾರದಲ್ಲಿ ಹಿಂದಿ, ಸಂಗೀತ, ಟೈಲರಿಂಗ್ ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಹಪ್ಪಳ ಮಾಡ್ತಕ್ಕಂಥದ್ದು, ಸಂಡಿಗೆ, ಉಪ್ಪಿನಕಾಯಿ ಈ ರೀತಿ ಪ್ರತಿಯೊಂದು ರೀತಿಯಲ್ಲಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಅವರ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದಂಥವರು ಇವರು. 1968ರಲ್ಲಿ ಹಾಸನ ಜಿಲ್ಲೆ ಅಲ್ಲಿ ಅರಸೀಕೆರೆಯಲ್ಲಿ ಅವರು ದಿವಂಗತರಾದರು. ನೂರಾರು ಬಡ ನಿರ್ಗತಿಕ ಮಹಿಳೆಯರು ಇವರ ಆದರ್ಶಗಳಿಂದ, ಇವರ ಸಹಾಯದಿಂದ ಸ್ವಾವಲಂಬಿಯಾಗಿ ಇವತ್ತಿನ ದಿನ ಸಮಾಜದಲ್ಲಿ ಒಂದು ಉತ್ತಮವಾಗಿ ಬೆಳೆದಿದ್ದಾರೆ. ಮತ್ತು ಸಾಕಷ್ಟು ಶಾಲೆಗಳು ಇವರ ಆದರ್ಶದಿಂದ ಮುಂದೆ ಬರ್ತಾ ಇದೆ. ಇದು ಇವತ್ತು ಇರತಕ್ಕಂಥ ದತ್ತಿ ಉಪನ್ಯಾಸ ಅವ್ರದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಇವತ್ತಿನ ಈ ದತ್ತಿ ಉಪನ್ಯಾಸವನ್ನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು ನಮಗೆ ನಡೆಸ್ಕೊಡ್ತಾ ಇದ್ದಾರೆ. ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಅವ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು, ಕನ್ನಡ, ತುಳು ಭಾಷೆಗಳಲ್ಲಿ ಸಂಶೋಧಕಿ ಹಾಗೂ ಬರಹಗಾರ್ತಿಯವರು. ಇವರು ಮೂಲತಃ ಕಾಸರಗೋಡು ಜಿಲ್ಲೆಯ ಕೊಳ್ಳೂರಿನವರು. ಇವರು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ಉಜಿರೆಯಲ್ಲಿ SDM ಕಾಲೇಜಿನಿಂದ BSc ಪದವಿ ಪಡೆದರು. ಇಲ್ಲಿ ಅವರು ಪತಿಯ ಪ್ರೋತ್ಸಾಹದಿಂದ ಮುಂದಿನ ದಿನಗಳಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದ MA ಪದವಿನಲ್ಲಿ 2 ಚಿನ್ನದ ಪದಕಗಳನ್ನು ಪಡೆದು ಪ್ರಥಮ ರ್ಯಾಂಕ್ ಗಳಿಸಿದ್ದರು. ನಂತರ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ನಲ್ಲಿ 4ನೇ ರ್ಯಾಂಕ್ ಪಡೆದು ಹಿಂದಿ MA ಸಹ ಮಾಡಿದ್ದಾರೆ. ಇವರು ಈಜೋ ಮಂಜೊಟ್ಟಿ ಗೋಣ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಇದರ ಪ್ರಬಂಧಕ್ಕೆ MPhilನಲ್ಲಿ ಮತ್ತು ಹಂಪಿ ವಿಶ್ವವಿದ್ಯಾಲಯದಿಂದ ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ ಒಂದು ವಿಶೇಷಾತ್ಮಕ ಅಧ್ಯಯನ ಇದಕ್ಕೆ ಇವರಿಗೆ PhD ಪದವಿ ಸಿಕ್ಕಿದೆ. ಹಾಗೂ ಕುಪ್ಪಂ ದ್ರಾವಿಡ ವಿಶ್ವವಿದ್ಯಾನಿಲಯದಿಂದ ಪಾಡ್ದನಗಳಲ್ಲಿ ತುಳುವ ಸಂಸ್ಕೃತಿಯ ಅಭಿವ್ಯಕ್ತಿ ಇದು ಇವರ 2ನೇ PhD. ಅಂತಂದರೆ ಇವರಿಗೆ 2 PhDಗಳು ದೊರಕಿದೆ. ಕನ್ನಡ ಶಾಸನ ಮತ್ತು ಲಿಪಿ ಶಾಸ್ತ್ರ ಡಿಪ್ಲೊಮೊನಲ್ಲಿ ಸಹ ಇವರು ಪ್ರಥಮ ರ್ಯಾಂಕ್ ಪಡೆದಿರ್ತಾರೆ. ಪ್ರಸ್ತುತ ಬೆಂಗಳೂರಿನ ಬ್ಯಾಟರಾಯನಪುರದ ಸರ್ಕಾರಿ PU ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಇವರು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಇವ್ರದ್ದು ಪ್ರಕಟಿತ ಕೃತಿಗಳಿದೆ. ಅದರಲ್ಲಿ ಭೂತಾರಾಧನೆಗೆ ಸಂಬಂಧಪಟ್ಟಂಥದ್ದು ಮತ್ತು ಕಂಬಳ ಈ ರೀತಿ ತುಳು ಜನಪದ ಕವಿತೆಗಳು ಆ ರೀತಿಯಾಗಿ ಆ ನಾಡಿನ ಸಾಕಷ್ಟು ವಿಚಾರಗಳನ್ನು ತಗೊಂಡು ಇವರು ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಸಿಕ್ಕಾಪಟ್ಟೆ ಉದ್ದದ ಲಿಸ್ಟ್ ಇದೆ, ನಾನು ಓದ್ತಾ ಇಲ್ಲ. ಅವರು ತಮ್ಮ ಮಾತಿನಲ್ಲಿ ಎಷ್ಟೋ ತಮಗೆ ತಿಳಿಸ್ಕೊಡೋರಿದ್ದಾರೆ. ಇದು ಇವರ ಬಗ್ಗೆ. ಇವರು ಸಾಕಷ್ಟು ಕನ್ನಡ ನಿಯತಕಾಲಿಕೆಗಳಲ್ಲಿ ಅಂಕಣಗಳನ್ನು ಬರಿತಿರ್ತಕ್ಕಂಥವರು. ಈ ರೀತಿಯಾಗಿ ಬಹುಮುಖ ಪ್ರತಿಭೆಯ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ 2ನೇ ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾರೆ. ದಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲಿನಲ್ಲಿ ಮುಳುಗಿ ಕುರುಡಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಲಾಕೆಯಿಂದ ತೆರೆಯಿಸಿದ ನನ್ನ ಗುರು ವೃಂದಕ್ಕೆ ತಲೆಬಾಗಿದ್ದೇನೆ. ಇಷ್ಟದೈವವೂ ಕುಲದೈವವೂ ಆಗಿರುವ ದುರ್ಗಾಂಬೆಗೆ ಮಣಿದಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಿರಿಯರಿಗೆ ತಲೆಬಾಗಿದ್ದೇನೆ. ನನಗೆ ಭಾಳ ಕೆಲ ದಿವಸಗಳ ಹಿಂದೆ ಜಯಸಿಂಹ ಅವರ ನಂಬರ್ ನನ್ನ ಹತ್ರ ಸೇವ್ ಆಗಿತ್ತು. ಸೊ ಅವರೊಂದು ಮೆಸೇಜ್ ಮಾಡಿದಾಗ ಮಿಥಿಕ್ ಸೊಸೈಟಿಯಿಂದ ಹೇಳಿ ಒಮ್ಮೆ ಎಂತ ಮಾಡೋದು, ನನಗೆ ಭೂತಾರಾಧನೆ ಬಿಟ್ಟರೆ ಬೇರೆ ಎಂತ ಮಾತಾಡಲಿಕ್ಕೆ ಬರೋದಿಲ್ಲ. ಈ ವೇದಿಕೆಗೆ ಅದು ಸೂಕ್ತವಂತ ಗೊತ್ತಿಲ್ಲ. ಹಾಗಾಗಿ ಇವರು ಉಪನ್ಯಾಸ ಕೊಡ್ತೀರಾ ಹೇಳುವಾಗ ಎಂತ ಮಾಡೋದು ಅಂತ ಆಯಿತು ಹೇಳಿದೆ. ಆಮೇಲೆ ಟಾಪಿಕ್ ನನಗೆ ಆಯ್ಕೆ ಕೊಟ್ಟರು, ಬಚಾವ್ ಅಂತ ಅಂದ್ಕೊಂಡೆ ನಾನು. ನನಗೆ ಆಯ್ಕೆ ಕೊಟ್ಟಣ. ಆಮೇಲೆ ಒಂದು ಕುತೂಹಲ ಆಯಿತು. ನಾನು ಸಾಮಾನ್ಯವಾಗಿ ಈ ಕಡೆ ಪರಿಚಯ ಇಲ್ಲ. ನಾನು ಹೆಚ್ಚು ನನ್ನ ಅಧ್ಯಯನದ ವಿಷಯ ಎಲ್ಲ ತುಳು ಆದ ಕಾರಣ, ತುಳು ಸಂಸ್ಕೃತಿ ಆದ ಕಾರಣ ಇಲ್ಲಿಯವರಿಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಾನು ಸುಮ್ಮನೆ ಕೇಳಿದೆ ನನ್ನನ್ನು ಯಾರು ರೆಫರ್ ಮಾಡಿದ್ದು ಅಂತ. ಆಗ ಅವ್ರು ಹೇಳಿದರು, ನನಗೆ ಭಾಳ ಖುಷಿ ಆಯಿತು. ಎಂತಕ್ಕೆ ನೀವು ವಿದ್ವಾಂಸರ ಪಟ್ಟಿಯಲ್ಲಿ ಇದ್ರಿ ಅಂತ. ಯಬ್ಬ ಅಂತ ಅಂದ್ಕೊಂಡೆ. ನಾನು ವಾಸ್ತವದಲ್ಲಿ ವಿದ್ವಾಂಸ ಅಲ್ಲ, ಏನೋ ತಪ್ಪಿ ಆ ಪಟ್ಟಿಯಲ್ಲಿ ಸೇರಿದ್ದೇನೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ನನ್ನ
ಆಸಕ್ತಿಯ ವಿಷಯ ತುಳು. ವಾಸ್ತವದಲ್ಲಿ ನಾನೇನೊಂದು ತುಳು ಅಧ್ಯಯನ ಮಾಡಬೇಕು, ದೊಡ್ಡ ಮಹತ್ತರವಾದ ಕಾರ್ಯ ಮಾಡಬೇಕು ಅಂತ ಹೋದವಳಲ್ಲ. ಒಂದು MPhil ಮಾಡಲಿಕ್ಕೆ ಹೊರಟೆ ಶುರುವಿಗೆ. ಆಗ ಸುಲಭದ ವಿಷಯ ಅಂತ ನಾನು ಆಯ್ಕೆ ಮಾಡಿದೆ. ಯಾಕೆ ನಮ್ಮ ಮನೆಯಲ್ಲಿ ಭೂತಕೋಲಾಗ್ತದೆ, ಪೂಕರೆ ಕಂಬಳ ನೇಮ ಅಂತ ಕರೀತಾರೆ. ಇಲ್ಲಿ 2 ಫೋಟೋ ತೆಗೆಯೋದು, ಮಾಹಿತಿ ಚಿನ್ನಪ್ಪ ಗೌಡ್ರದ್ದು ವಿವೇಕರೈಗಳದ್ದೆಲ್ಲ ಪುಸ್ತಕ ಉಂಟು, ಈಗಾಗಲೇ ಅಧ್ಯಯನ ಆದ್ದು, ಅದರಲ್ಲಿ ಮಾಹಿತಿ ಇರ್ತದೆ. MPhil ಆಗಲಿಕ್ಕೆ ಏನೊಂದು ಚೂರಲ್ವಾ, ಸ್ವಲ್ಪ ಪೀಠಿಕೆ ಅದೆಲ್ಲ ಬರೆದು ಒಂದು 50 ಪೇಜ್ ಮಾಡಿದ ಒಂದು 7 ಕಾಲೇಜಿದೆ, ಏನೋ ಕೆಲಸ ಕಾಯಂ ಆಗುತ್ತಾರೆ, ಹೊಟ್ಟೆಪಾಡು ನೋಡ್ಕೊಳ್ಳೋಣ ಅಂತ ಹೊರಟದ್ದು. ಆದರೆ ಹೊರಟಾಗ ನಾನು ಎಂತಹ ಒಂದು ಸಮುದ್ರಕ್ಕೆ ಇಳಿದಿದ್ದೇನೆ ಅಂತ ಗೊತ್ತಾಯ್ತು ನನಗೆ. ಸರಿ, ನಮ್ಮ ಮನೆಯಲ್ಲಿ ಭೂತಕೋಲಾಗ್ತದೆ, ನನ್ನ ತಂದೆ ಹತ್ರ ಟೈಮ್ ಕೇಳ್ಕೊಂಡೆ ಅದು ಯಾವಾಗ ಅಂತ ಹೇಳಿ. ನಾನು ಮಂಗಳೂರಲ್ಲಿದ್ದೆ ಆವಾಗ. ನಾನು ತಂದೆ ಮನೆಗೆ ಬಂದೆ. ತಂದೆ ಹತ್ರ ಬಂದು ಮೊದಲಿಗೆ ಕೇಳಿದೆ, ಯಾವುದು ದೈವ ನಮ್ಮಲ್ಲಿರೋದು ಅಂತ. ಇಲ್ಲಿ ಭೂತ ಅಂತ ಹೇಳೋದು ವಾಸ್ತವದಲ್ಲಿ ನಾವು. ಇಲ್ಲಿ ಭೂತ ದೈವ ಅಂತ ನಾವು ಕನ್ನಡ ಪರಿಸರದಲ್ಲಿ ಹೇಳ್ತೇವೆ. ಈ ಕಡೆ ಕುಂದಾಪುರ, ನಿಮ್ಮ ನಿರ್ಮಲನೆ ಕೇಳಿದ್ರೆ ಗೊತ್ತಿರ್ತದೆ, ಆ ಕಡೆ ಹೋದರೆ ಎಲ್ಲ ದೈವ ಅಂತ ಹೇಳ್ತೇವೆ. ಈ ಕಡೆ ಕೇರಳ ಕಡೆ ಹೋದರೆ ತೆಯ್ಯಂ ಅಂತ ಹೇಳ್ತೇವೆ. ತುಳುವಿನಲ್ಲಿ ಭೂತ ಅಂತ ಹೇಳ್ತೇವೆ. ಅದು ಭೂತ ಆಗಿ ಮತ್ತೆ ಅದು ಸಂಸ್ಕೃತೀಕರಣಗೊಂಡು ಭೂತ. ಅದು ಮೂಲ ಪದ ಭೂತ. ಬಹುಶಃ ಪೂತಂ, ದಿವ್ಯ ಪವಿತ್ರವಾದನ್ನೋ ಅರ್ಥದಿಂದ ಈ ಪದ ಹುಟ್ಟಿಕೊಂಡಿರಬಹುದು. ಈಗ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಪೂತಂ ಅಂತ ಹೇಳ್ತೇವೆ, ಶಿವ ಸಹಸ್ರನಾಮದಲ್ಲಿ ಶಿವನಿಗೂ ಪೂತಂ ಅಂತ ಕರಿತೇವೆ. ಬಹುಶಃ ಹಾಗೆ ಪೂತ ಪವಿತ್ರವಾದ ಶಕ್ತಿ ಅನ್ನೋದು ಕಾಲಾಂತರದಲ್ಲಿ ಭೂತ ಆಯಿತು, ಅದು ಸಂಸ್ಕೃತೀಕರಣಗೊಂಡು ಭೂತ ಆಯಿತು. ಅದಕ್ಕೆ ಸಾಕ್ಷಿ ಏನಂದರೆ, ಕೊಡವರಲ್ಲಿ ಇವತ್ತಿಗೂ ಭೂತಕೋಲ ಇದೆ. ಅವರು ಅದನ್ನು ಪೂದ ತೆರೆ ಅಂತ ಕರೀತಾರೆ. ಅಂದರೆ ಪೂ ಅಲ್ಲಿ ಬದಲಾವಣೆ ಆಗಲಿಲ್ಲ, ದ ಆಯ್ತಷ್ಟೇ. ಇಲ್ಲಿ ಹಾಗೆ ಉಳಿಯಿತು, ಬ ಆಗಿದೆ ಮೂಲ ಪದ. ಆದರೆ ಈಗ ನಾವು ಈ ದೈವ ಅನ್ನೋ ಪದವನ್ನೇ ಹೆಚ್ಚು ಬಳಕೆ ತರ್ತಾ ಇದ್ದೇವೆ. ಯಾಕಂದರೆ ಈ ಭೂತ ಅನ್ನುವ ಪದಕ್ಕೆ AC ಬರ್ನೆಲ್ ಹೋಗಿ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಬರೆದುಬಿಟ್ಟು ನಮ್ಮ ಭೂತ ಪದಕ್ಕೆ ಕೆಟ್ಟ ಅರ್ಥ, ಹೀನಾರ್ಥ ಪ್ರಾಪ್ತಿ ಆಯಿತು. ಈ ಭೂತ ಪದಕ್ಕೆ ಕನ್ನಡ ಸಂಸ್ಕೃತ ಡಿಕ್ಷನರಿಯಲ್ಲಿ ಹುಡುಕಿದರೆ ಶಿವಗಣ ಅನ್ನೋ ಒಳ್ಳೆಯ ಅರ್ಥ ಕೂಡ ಇದೆ, ಕಾಯುವ ಶಕ್ತಿ ಅನ್ನೋ ಒಳ್ಳೆ ಅರ್ಥ ಇದೆ, ಜೊತೆಗೆ ಪ್ರೇತ ಪಿಶಾಚಿ ಪೀಡಿಸುವ ಶಕ್ತಿಗಳು ಅನ್ನೋ ಕೆಟ್ಟ ಅರ್ಥ ಕೂಡ ಇದೆ. ಈ ಭೂತಾರಾಧನೆ ಅಧ್ಯಯನವನ್ನು ಆರಂಭದಲ್ಲಿ ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು. ಒಳ್ಳೆ ಕೆಲಸ ಮಾಡಿದರು. ಇಲ್ಲರೆ ಇವತ್ತಿನ ತನಕ ಇದೊಂದು ಅಧ್ಯಯನ ಯೋಗ್ಯವಾದ ವಿಷಯ ಆಗ್ತಿತ್ತಾ ಇಲ್ವಾ? ಇವತ್ತಿಗೂ ಕೆಲವು ವಿಷಯದಲ್ಲಿ ಇಲ್ಲಿ ಅಧ್ಯಯನ ಆಗ್ತಾ ಇಲ್ಲ. ಈ ಭೂತಾರಾಧನೆಯಲ್ಲಿ ಇತಿಹಾಸದ ಎಳೆಗಳು ತುಂಬ ಇವೆ. ನಾನು ಮುಂದೆ ಹೇಳ್ತೇನೆ ಅದನ್ನು. ಈ ಬಗ್ಗೆ PhD ಮಾಡಿ ಅಂತ ನಾನು ತುಂಬ ಜನರಿಗೆ ಸಲಹೆ ಕೊಡ್ತೇನೆ. ಈ ಕಡೆ ಇತಿಹಾಸದವರು ಹೋಗಿ ನೀವು ಕನ್ನಡದವರಿಗೆ ಹೇಳಿ ಅಂತ ಹೇಳೋದು. ಕನ್ನಡದವರು ಅದು ಇತಿಹಾಸ, ನೀವು ಇತಿಹಾಸದವರು ಮಾಡಬೇಕು, ಇವರು ಮಾಡಲಿಕ್ಕಾಗೋದಿಲ್ಲ ಅಂತ. ಅಂದರೆ ಈ ಮೌಖಿಕ ಇತಿಹಾಸ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಹಾಗೆ ಅದೃಷ್ಟವಶಾತ್ ಆವತ್ತಿನ ಕಾಲದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಈ ಬಗ್ಗೆ ಅಧ್ಯಯನ ಪ್ರಾರಂಭ ಮಾಡಿದ್ರು, ಹಾಗಾಗಿ ಇಷ್ಟಾದರೂ ಅಧ್ಯಯನ ಆಗಿದೆ. ಇರಲಿ. ಆದರೆ ಆ ಕಾಲಕ್ಕೆ ಅವರ ಯೇಸುವಿನ ಆರಾಧನೆ, ಅದೇ ರೀತಿ ನಮ್ಮಲ್ಲಿರುವ ಶಿವ ವಿಷ್ಣು ಮೊದಲಾದಂಥ ಪುರಾಣ ದೇವತೆಗಳ ಆರಾಧನೆ ಮತ್ತು ಇಲ್ಲಿಯ ಭೂತಗಳ ಆರಾಧನೆಗೆ ತುಂಬ ವ್ಯತ್ಯಾಸ ಇತ್ತು. ಮತ್ತು ಮಾಹಿತಿ ಕೊಟ್ಟಾಗ ಆಗಿನ ಇಂಗ್ಲೀಷ್ ಭಾಷೆ ಅಷ್ಟು ಇದನ್ನು ಇಲ್ಲಿಯ ದೈವವನ್ನು ಭೂತವನ್ನು ಸರಿಯಾಗಿ ಹೇಳುವವರು ಇರಲಿಲ್ವ ಏನೋ. ಆ ಕಾಲಕ್ಕೆ ಅವನು ಹೋಗಿ ತುಳುವ ವರ್ಷಿಪ್ ಆಫ್ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಬರ್ದ. ಇವತ್ತಿಗೂ ಜಗತ್ತಿಡೀ ತುಳುವರ ಭೂತಗಳನ್ನು ಡೆವಿಲ್ ಅಂತ ಅರ್ಥ ಮಾಡ್ಕೊಂಡಿದೆ. ಅದಕ್ಕೆ ಸಾಕ್ಷಿ ಅಂದರೆ ಮೊನ್ನೆ ನೀವು ನೋಡಿರ್ಬೋದು, ರಣವೀರ್ ಸಿಂಗ್ ಏನು ಚಾಮುಂಡಿ ಅದು ಅಂಥದ್ದು ಚಾಮುಂಡಿ ಗೋಸ್ಟ್ ಅಂತ ಹೇಳಿ ಕರೆದ ಒಂದು ವೇದಿಕೆಯಲ್ಲಿ ನೀವು ಗಮನಿಸಿರ್ಬೋದು. ಅದಕ್ಕೆ ನಾನು ಹೇಳೋದು, ಅದು ಅವರ ತಪ್ಪಲ್ಲ, ನಮ್ಮ ದೈವಗಳು ಗೋಷ್ಠ ಅಲ್ಲ ಅಂತ ಜಗತ್ತಿಗೆ ಸಾರದ್ದು ನಮ್ಮ ತಪ್ಪು ಅಂತ. ನಾವು ನಮ್ಮ ಭೂತಗಳು ಏನು ಹೇಳೋದನ್ನು ಹೊರ ಜಗತ್ತಿಗೆ ಸರಿಯಾದ ರೂಪದಲ್ಲಿ ತೋರಿಸಿಕೊಡ್ಬೇಕಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಏನಾಯ್ತಂದ್ರೆ, ಆ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಅವನ ಒಂದು ಇಂಗ್ಲೀಷ್ ಕೃತಿ ಬಂದದ್ರ ಹೊರತಾಗಿ ನಂತರ ಸಮರ್ಪಕವಾದ ಕೃತಿ ಇಂಗ್ಲೀಷಲ್ಲಿ ಬರಲಿಲ್ಲ ಭೂತಾರಾಧನೆ ಬಗ್ಗೆ. ಕನ್ನಡದಲ್ಲಿ ಒಂದಷ್ಟು ಬಂದು ಆದರೂ ಅದು ಅವರವರು PhD ಮಾಡಲಿಕ್ಕೋಸ್ಕರ ಹೀಗೆ ಮಾಡಿದ್ದೆ ಅಷ್ಟೇ ಹೊರತು ಒಂದು ಸಂಘ ಸಂಸ್ಥೆ ಆಸಕ್ತಿ ವಹಿಸಿ ಈ ಬಗ್ಗೆ ಮಾಡಲಿಲ್ಲ. ಈಗ ನಾನೇ ಆದರೂ ಇರ್ಬೋದು, ಚಿನ್ನಪ್ಪ ಗೌಡ್ರು ಇರ್ಬೋದು, ವಿವೇಕರೈಗಳಿರ್ಬೋದು, ಮಾಡಿದ್ದೆಲ್ಲ ಅವರವರ PhDಗೋಸ್ಕರ, ಅವರವರ ಹೊಟ್ಟೆಪಾಡಿಗೋಸ್ಕರ ಮಾಡಿಕೊಂಡಂಥ ಒಂದೊಂದು ಪದವಿಗಳನ್ನು ಹೊರತು ಒಂದು ಸಮಗ್ರವಾದ ಅಧ್ಯಯನ ಆಗಲೇ ಇಲ್ಲ ಇಂದಿನ ತನಕ. ಅದರಿಂದಾಗಿ ಈ ಒಂದು ಅಭಿಪ್ರಾಯವನ್ನು ಬದಲಾಯಿಸಲಿಕ್ಕೆ ನಮಗೆ ಇಂದಿನ ತನಕವೂ ಸಾಧ್ಯ ಆಗಲಿಲ್ಲ. ನಾನು ಈ ಒಂದು ಅಧ್ಯಯನಕ್ಕೆ ಹೊರಟಾಗ ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಹೊರಟೆ. ನನ್ನ ತಂದೆಯವರಲ್ಲಿ ಬಂದು ಕೇಳಿದೆ. ನಮ್ಮ ಮನೆಯಲ್ಲಿ ಅಂದರೆ ನೋಡಿ, ನಮಗೆ ಎಷ್ಟು ಅಜ್ಞಾನ ಇದೆ ಅಂದರೆ, ಮನೆಯಲ್ಲಿ ಆಗುವ ದೈವಗಳ ಹೆಸರು ನಮಗೆ ಗೊತ್ತಿರೋದಿಲ್ಲ, ಮನೆಯವರಿಗೆ ಗೊತ್ತಿರೋದಿಲ್ಲ. ಇನ್ನು ಭೂತ ಕಟ್ಟುವವರಿಗೆ ಗೊತ್ತಿದೆ ಕೇಳಿದ್ರೆ ನೆಕ್ಸ್ಟ್ ಹೇಳ್ತೇನೆ. ನಾನು ತಂದೆಯವ್ರ ಹತ್ರ ಬಂದು ಕೇಳಿದೆ. ತಂದೆಯವ್ರದ್ದು ಅದೆಂಥದ್ದು ಒಂದು ಉಂಟು ಅಂತ ಹೇಳಿ. ಆಗ ನನ್ನ ಅಮ್ಮ ಹೇಳಿದ್ರು, ಅದು ಅಜ್ಜಿ ಹೇಳ್ತಾಯಿದ್ರು ನಾಗಬ್ರಹ್ಮ ಅಂತೆ ಅಂತ
ಹೇಳಿ. ಹೌದು, ಕಂಬಳದ ಅಧಿದೈವ ನಾಗಬ್ರಹ್ಮ, ಅದನ್ನು ಅಜ್ಜಿ ಹೇಳಿದಿರ್ಬೋದು. ಆಗ ಅಪ್ಪ ಹೇಳಿದ್ರು ಇಲ್ಲ ಇಲ್ಲ ಅಲ್ಲಿ 2 ಉಂಟು ಅಂತ. ಇದು ತಾಪತ್ರಯಕ್ಕೆ ಸಿಕ್ಕಿತು ಅಂತ ನನಗೆ ಶುರುವಿಗೆ ಅನಿಸ್ತು. ಆಯಿತು, ಮರುದಿವಸ ಭೂತ ಕಟ್ಟುವವರಿಗೆ ಗೊತ್ತಿದೆ ಅಲ್ಲ, ಅವ್ರಿಗೆ ಗೊತ್ತಿದೆ, ಅವರು ಸರ್ವಜ್ಞರು ನಂಬ್ಕೊಂಡು ಮರುದಿವಸ ಕ್ಯಾಮರಾ ಹಿಡ್ಕೊಂಡು ಹೋದೆ ದೊಡ್ಡ ಜನರಾಗೆ. ಹೋಗಿ ಫಸ್ಟ್ ಕೇಳಿದೆ ತುಳುವಲ್ಲಿ ಮಾತಾಡಬೇಕು, ಒಂದು ವಾದೈವ ಪುದರದಾಯ್ತಂತ, ಈ ದೈವಗಳ ಹೆಸರೆಂತ ಅಂತ. ದೈವದ ಹೆಸರೇನು ಅದೃಷ್ಟಕ್ಕೆ ಅವರಿಗೆ ಗೊತ್ತಿತ್ತು, ಊರವ ಮತ್ತು ಎರುಬಂಟ ಅಂತ ಹೇಳಿದರು, ಬಂಟಮೋಡಿ ಅಂತ ಹೇಳಿದರು. ಕಥೆಯನ್ನು ಕೇಳಿದರೆ ಗೊತ್ತಿಲ್ಲ, ಇವರು ಯಾರು ಕೇಳಿದರೆ ಗೊತ್ತಿಲ್ಲ. ಈಗ ನನಗೆ ತಾಪತ್ರಯ ಇತ್ತು. ಆಗ ಒಂದು ಈ ಸಂಶೋಧನಾ ಅಧ್ಯಯನದ ತಳಹದಿ ಹೇಳ್ತೇವಲ್ಲ, ನಮಗೆ ಹೇಳ್ಕೊಟ್ಟಿರ್ತಾರಲ್ಲ, ಒಂದು ಕಡೆಯಲ್ಲಿ ಇಲ್ಲಾಂದರೆ ಅಂಥದ್ದೇ ಇನ್ನೊಂದು ಕಡೆ ಇದ್ದರೆ ಅಲ್ಲಿ ಹೋಗಿ ಅಧ್ಯಯನ ಮಾಡಬೇಕು ಅಂತ, ಆವಾಗ ನಮಗೆ ಮಾಹಿತಿ ಸಿಗ್ತದೆ. ನಾನು ಕೂಡಲೇ ಕೇಳ್ಕೊಂಡು ಎಲ್ಲೆಲ್ಲಿ ಆಗ್ತದೆ, ಅವರು ನಾರ್ಯದಲ್ಲಿ ಅಲ್ಲೆಲ್ಲ ಎಲ್ಲೆಲ್ಲ ಏನು ಪಡಿಬೆಟ್ಟು, ನಡುಬೈಲು ಇಲ್ಲೆಲ್ಲ ಆಗ್ತದೆ ಹೇಳಿದರು. ಅಲ್ಲೆಲ್ಲ ಹೆಸರು ಬರ್ಕೊಂಡೆ, ಇಲ್ಲಿ ಫೋಟೋ ತೊಗೊಂಡು ಬಂದೆ. ಆಮೇಲೆ ಒಂದು ಧೈರ್ಯ ಇತ್ತು, ಈ ಬಗ್ಗೆ ಚಿನ್ನಪ್ಪ ಗೌಡ್ರ ಮತ್ತು ವಿವೇಕರೈಗಳ ಪುಸ್ತಕದಲ್ಲಿ ಮಾಹಿತಿ ಇದ್ದೇ ಇರ್ತದೆ, ನನಗೇನು ದೊಡ್ಡ ತಲೆ ಬಿಸಿ ಇಲ್ಲ, ಅವರು ಮಾಹಿತಿ ಕೂಡ ಇದ್ರೆ ಏನಂತೆ ಅಂತ ಹೇಳಿ ಪುಸ್ತಕ ತೆಗೆದೆ. ನಾನು ಅದಕ್ಕಿಂತ ಮೊದಲೇ ಈ ಪುಸ್ತಕಗಳನ್ನು ಪಡೆದೆ. ನಾನು 9ನೇ ತರಗತಿಯಲ್ಲಿರುವಾಗ ವಿವೇಕರೈಗಳ ಪುಸ್ತಕ ನನಗೆ ಬಹುಮಾನ ಆಗಿ ಬಂದಿತ್ತು, ಬಹುಶಃ ಕ್ಲಾಸಲ್ಲಿ ಫಸ್ಟ್ ಇದ್ದದಕ್ಕಿರ್ಬೋದು ಕೊಟ್ಟದ್ದು. ಹಾಗೆ ಅದನ್ನು ತೆಗೆದು ನಾನು ಓದಿದೆ. ನೋಡಿದರೆ ವಿವೇಕರೈಗಳು ತುಳುನಾಡಿನಲ್ಲಿ ಸುಮಾರು 260 ದೈವಗಳಿಗೆ ಆರಾಧನೆ ಇದೆ ಅಂತ ಒಂದು ಪಟ್ಟಿ ಮಾಡಿದರು. ಅದನ್ನು ಪರಿಷ್ಕರಿಸಿ ಡಾಕ್ಟರ್ ಚಿನ್ನಪ್ಪ ಗೌಡ ಅವರು 300 ದೈವಗಳು ಒಂದು ಪಟ್ಟಿ ಮಾಡಿದರು. ಆ ಪಟ್ಟಿಯಲ್ಲಿ ನಮ್ಮ ಮನೆಯಲ್ಲಿ ಆರಾಧನೆ ಹೋಗೋ 2 ದೈವಗಳ ಹೆಸರು ಕೂಡ ಇಲ್ಲ. ಇನ್ನು ಮಾಹಿತಿ ಬಹುದೂರದ್ದು. ಈಗ ಗೊತ್ತಾಯಿತು, ನಾನು ದೊಡ್ಡ ಸಮುದ್ರಕ್ಕೆ ಇಳಿದೇನೆ, ಇಳಿದದ್ದು ಸಣ್ಣದಲ್ಲ ಅಂತ. ಈಗ ಇಳಿದಾಗಿದೆ, ಅಧ್ಯಯನ ಮಾಡೋದು ಅನಿವಾರ್ಯ ಆಯಿತು. ಇಲ್ಲಿ ಅದು ನನಗೆ ಗೊತ್ತಾಯಿತು. ಒಂದು ಸಣ್ಣ ಕಥೆ ಇದೆ, ಅಲ್ಲಿಂದ ನಾನು ಹೇಳ್ತೇನೆ. ಈ ಕಂಬಳಕ್ಕೆ ಸಂಬಂಧಿಸಿ ಒಂದು ಕತೆ ಇದೆ, ಪಾಡ್ದನ ಇದೆ. ಪಾಡ್ದನ ಅಂದರೆ ಹಲವು ಪಾಠಾಂತರಗಳಿವೆ ಇದಕ್ಕೆ. ಒಂದು ಪಾಠಾಂತರ ನನಗೆ ಸಿಕ್ತು, ಕುಂಡ ನಲಿಕೆ ಅನ್ನೋರು ಇದನ್ನು ಕೊಟ್ಟರು. ಇಲ್ಲಿ ಇದರ ಪ್ರಕಾರ ರೆಂಜಲಡಿಬರಿಕೆಯ ಮಂಜನಾಳ್ವರು ಮೊದಲೊಂದು ಕಾಲದಲ್ಲಿ ಅರಸೊತ್ತಿಗೆಯಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಬಹುಶಃ ತುಂಡರಸರಾಗಿ, ಪಾಳೆಗಾರರಾಗಿ, ಗುತ್ತುಬಾರಿಕೆ ಅರಸರಾಗಿ ಇದ್ದಿರ್ಬೋದು. ಅವರಲ್ಲಿ ಒಬ್ಬ ನಾರ್ಯ ಅಂದರೆ ಅಲ್ಲಿ ಒಂದು ಊರು, ಆ ನಾರ್ಯದ ಹುಡುಗ ಮೂಲದ ಹುಡುಗ ಅಂದರೆ ಕಾಯಂ ಕೆಲಸಗಾರರು, ಒಕ್ಕಲು ಮಕ್ಕಳ ಹಾಗೆ ಇದ್ದ. ಅವನು ಉಳುಮೆ ಮಾಡುವ ಕೆಲಸ, ಅವನಿಗೆ ಗದ್ದೆ ಎಲ್ಲ ಇತ್ತು, ಅವನಿದ್ದ. ಒಂದು ದಿವಸ ಅವನಿಗೆ ಹುಷಾರಿರಲಿಲ್ಲ. ರಂಜನಾಳ್ವದ ಮಂಜನಾಳ್ವರು ಹೇಳ್ತಾರೆ, ನೀನು ನಾಳೆ ಕೆಲಸಕ್ಕೆ ಬರಬೇಡ, ರೆಸ್ಟ್ ಮಾಡು, ನಾನು ನೀರನ್ನೆಲ್ಲ ಬಿಡಿಸ್ಕೊಂಡು ಬರ್ತೇನೆ ಗದ್ದೆದು ಅಂತ. ಅವನು ಒಪ್ಪುದಿಲ್ಲ. ಇವರು ಬೆಳಗ್ಗೆ ಎದ್ದು ಕೊಟ್ಟು ಪಿಕ್ಕಾಸು ಹಿಡ್ಕೊಂಡು ಗದ್ದೆಗೆ ಹೋಗ್ತಾರೆ. ಹೋಗುವಾಗ ಇವರಿಗಿಂತ ಮೊದಲು ಬಂದು ಅಲ್ಲಿ ನೀರು ಬಿಡಿಸ್ತಾ ಇದ್ದಾನೆ ಹುಡುಗ. ಆಗ ಇವನು ಹೇಳ್ತಾನೆ, ನಿನಗೆ ಹೇಳಿದ್ದಲ್ವಾ, ನೀನು ಬರಬೇಡ ಅಂತ ನಾನು ಹೇಳಿದ್ದಲ್ವಾ, ಯಾಕೆ ಬಂದದ್ದು ಅಂತ. ಆಗ ಅವನು ಹೇಳ್ತಾನೆ, ಉಳ್ಳಾಯ ಯಾನು ಉಪ್ಪಿನಟ್ಟ ಈರು ಕೊಟ್ಟು ಪಿಕ್ಕಾಸು ಮುಟ್ಟಿಯರಿಜಿ, ನಾನು ಇರುವ ತನಕ ಒಡೆಯ, ನೀವು ಕೊಟ್ಟು ಪಿಕ್ಕಾಸನ್ನು ಮುಟ್ಲಿಕ್ಕಿಲ್ಲ, ಹಾರೆ ಪಿಕ್ಕಾಸನ್ನೆಲ್ಲ ಮುಟ್ಲಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾನೆ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ, ನಿನಗೆ ಎಂಥ ಆಸೆ ಉಂಟು, ನಿನ್ನ ಆಸೆಯನ್ನು ನಾನು ಈಡೇರಿಸ್ಕೊಡ್ತೇನೆ, ಎಷ್ಟೇ ಕಷ್ಟದಾದ್ರೂ ಸರಿ, ಅದು ಎಷ್ಟೇ ದೊಡ್ಡದಾದರೂ ಸರಿ, ನಾನು ಅದನ್ನು ಈಡೇರಿಸ್ತೇನೆ, ನಿನಗೆ ಏನು ಆಸೆ ಇದೆ ಹೇಳು ಅಂತ. ಆಗ ಅವನು ಹೇಳ್ತಾನೆ, ನೋಡಿ ನನಗೆ ಮನೆ ಬೇಕು, ಹಟ್ಟಿ ಬೇಕು, ಹಸು ಬೇಕು, ಏನು ಕೇಳೋದಿಲ್ಲ. ಬದಲಿಗೆ ಹೇಳ್ತಾನೆ, ನಮ್ಮದು ಆನೆ ಕುದುರೆ ಕಟ್ಟಿ ಸಾಕಿದ ವಂಶ ಅಲ್ವಾ ಮಂಜನಾಳ್ವರದ್ದು, ಅವನು ಕೆಲಸಗಾರ ಅಷ್ಟೇ, ಮೂಲದ ಹುಡುಗ. ಆದರೆ ಈಗ ಕೊನೆ ಪಕ್ಷ ನಾವು ಕೋಣಕರುಗಳನ್ನು ಸಾಕಬೇಕು, ಕಂಜಿಗಳನ್ನು ಸಾಕಬೇಕು ಅಂತ ಹೇಳಿ, ಕಂಜಿ ಅಂತ ಹೇಳೋದು ಮೇಲೆ ಕೋಣಕರುಗಳನ್ನು ಸಾಕಬೇಕು. ಯಾಕೆಂದರೆ ಓಡಿಸಲಿಕ್ಕೆ, ಕಂಬಳದಲ್ಲಿ ಕೋಣಗಳನ್ನು ಓಡಿಸೋದು ಬಹಳ ಪ್ರೆಸ್ಟೀಜಿನ ವಿಷಯ. ಅದು ಕೇವಲ ಸ್ಪರ್ಧೆ ಅಲ್ಲ, ಅದರಲ್ಲಿ ಗೆಲ್ಲುವುದು, ಅದನ್ನು ಕಂಬಳ ಕೋಣಗಳನ್ನು ಸಾಕುವುದೇ ಬಹಳ ಘನತೆಯ ವಿಷಯ, ಗದ್ದೆಗೆ ಇಳಿಸುವುದು ಘನತೆಯ ವಿಷಯ, ಅವ್ರು ಗೆಲ್ಲೇಬೇಕು ಅಂತೇನಿಲ್ಲ. ಹಾಗೆ ನಾವು ಕೋಣಕರುಗಳನ್ನು ಸಾಕಬೇಕು ಅಂತ ಹೇಳ್ತಾನೆ. ಸರಿ ಹೇಳಿ ಇವರು ಬರ್ತಾರೆ. ಮರುದಿವಸ ಕುಲಕುಂದ ಜಾತ್ರೆಗೆ ಸುಬ್ರಹ್ಮಣ್ಯದಲ್ಲಿ ಎತ್ತುಗಳ ಪರಿಧಿ ಇರುವುದಲ್ಲಿ ಅಲ್ಲಿ ಹೋಗ್ತಾರೆ. ಹೋಗುವಾಗ ದಾರಿಯಲ್ಲಿ ಇವರ ಮನೆ ದೈವ ಕುಲದೈವ ಒರಿದೈವ ಧೂಮಾವತಿಯ ಮುಂಡೆ ಇರ್ತದೆ. ಮುಂಡೆ ಅಂದರೆ ಗುಡಿಸಲು, ದೈವದ ಮುಂಡೆ, ಗುಡಿಸಲು ಮುಂಡೆ ಬೇರೆ ಬೇರೆ ಇದೆ. ಅದಕ್ಕೆ ಒಂದು ಮುಂಡೆ ಅಂತ ಹೇಳೋದು, ಒಂದೇ ದೈವಕ್ಕೆ ಒಂದು ಸಣ್ಣ ಗುಡಿಸಲಿದ್ರೆ ಮುಂಡಿ ಅಂತ ಹೇಳೋದು. ಅಲ್ಲಿ ಬರ್ತಾರೆ, ಅಲ್ಲಿ ಬಾಗಿಲನ್ನು ತೆಗಿತಾರೆ, ತುಪ್ಪದ ದೀಪ ಇಡ್ತಾರೆ. ನಮಗೆ ಒಳ್ಳೆ ಕರುಗಳು ಸಿಕ್ಕಿದ್ರೆ 1 ತುತ್ತು ತಿಂದು 2 ತುತ್ತು ತಿನ್ನುವ ಮೊದಲು ಕೈಲು ಕಡಿಸ್ತೇನೆ. ಕೈಲು ಕಡಿಸೋದಂದರೆ ಬಾಳೆಗೊನೆಯನ್ನು ಕಡಿದಿಡುವುದು ಕೋಲಕ್ಕೆ, ದೈವ ಕೋಲಕ್ಕೆ ಸುಮಾರು 1 ವಾರ 10 ದಿವಸ ಇರುವಾಗ ಬಾಳೆಗೊನೆಯನ್ನು ಕಡಿದಿಡುವುದು. ಅದು ಹಣ್ಣಾಗುವಷ್ಟರಲ್ಲಿ ಕೋಲ ಆಗಿರ್ತದೆ. ಅಲ್ಲಿ ಕೈಲು ಕಡಿಸ್ತೇನೆ ಅಂತ ಹೇಳಿ ಹರಿಕೆ ಹಾಕ್ತಾರೆ, ಹೋಗ್ತಾರೆ. ಹೋಗಿ ಎಷ್ಟು ಹುಡುಕಿದ್ರು ಇವರಿಗೆ ಬೇಕಾದ ರೀತಿಯ ಕೋಣಕರುಗಳು ಸಿಗುವುದಿಲ್ಲ. ಕೊನೆಗೆ ಇನ್ನಾಗುವುದಿಲ್ಲ ಅಂತ ಹೇಳಿ ಹಿಂದೆ ಬರ್ತಾರೆ. ಆಗ ದೈವ ಪ್ರೇರಣೆಯೋ ಎನ್ನುವ ಹಾಗೆ ಒಬ್ಬ ಜೋಗಿ ಪುರುಷ ಬರ್ತಾನೆ. ಇಲ್ಲಿ ಹೇಳುವ ಮಾತು ಬಹಳ ಕುತೂಹಲಕಾರಿಯದ್ದು. ಅವನು ಬಂದು ಕೇಳ್ತಾನೆ, ಇರುತ್ತಾಗಿರ್ದಾಗ ಬತ್ತನಾಥ ಉಳ್ಳಾಯರೆ, ಕೋಣಗಳ ಇದಕ್ಕೆ ಬಂದದ್ದಲ್ವ, ನೀವು ವ್ಯಾಪಾರಕ್ಕೆ ಬಂದದ್ದಲ್ವ ಅಂತ. ನನ್ನ ಮೊಬೈಲಾ? ಅಲ್ಲ ಸೊ ಬಂದದ್ದಲ್ವ ಅಂತ ಕೇಳ್ತಾನೆ. ಆಗ ಇವನು ಮಂಜನಾಳು ಹೇಳ್ತಾನೆ, ಅರಸೊತ್ತಿಗಿದೆ ಅಲ್ಲ, ಜಮೀನ್ದಾರ ಅಲ್ವಾ, ಇಲ್ಲ 4 ಇಲ್ಲು ನಟ್ಟು ನಾಯೆ ನಿಕ್ಕದಾಯೆ, ನೀನು 4 ಮನೆ ಬೇಡುವವ. ಜೋಗಿ ಪುರುಷರೆಲ್ಲ ಮನೆ ಬೇಡ್ತಾ ಬರ್ತಾ ಇದ್ರು, ಭಿಕ್ಷುಕರು ಅಂದರೆ ಸನ್ಯಾಸಿಗಳವರು ಒಂದು ರೀತಿ ಹೇಳಿ. ನೀನು 4
4 ಮನೆ ಬೇಡುವ ನಿನಗೆ ಯಾಕೆ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಯಾನು 4 ಇಲ್ಲು ನಟ್ಟಿಂದ ದಾನೆ ಉಳ್ಳಾಯ, ನಾನು 4 ಮನೆ ಬೇಡಿದರೆ ಏನಂತೆ ಉಳ್ಳಾಯ, ಕುರ್ನಾಡದ ದೈವಲ ನಟ್ಟುದುಂಡೆ, ಕುರ್ನಾಡಿನ ದೈವ ಕೂಡ ಭಿಕ್ಷೆ ಬೇಡಿದೆಯಲ್ಲ ಅಂತ ಕೇಳ್ತಾನೆ. ಈ ಕುರ್ನಾಡು ಅನ್ನೋ ಪ್ರದೇಶ ನನ್ನ ತಂದೆ ಮನೆಯಿಂದ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋದು. ನನಗೆ ಎಷ್ಟು ಹುಡುಕಾಡಿ ಇವತ್ತಿನ ತನಕ ಭಿಕ್ಷೆ ಬೇಡಿದ ದೈವ ಅಲ್ಲಿ ಯಾವುದು ಅಂತ ಹುಡುಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಗಿರಾವ್ ಅಂತ ಒಂದು ದೈವ ಇದೆ, ಅಂಗಾರ ಕೃಷ್ಣ ಅಂತ ಇದೆ, ದುರ್ಮ ಅಂತ ಅಲ್ಲಿಂದ ಒಂದು ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಇದೆ. ಬಟ್ ಈ ದೈವಗಳು ಎಲ್ಲಿ ಕೂಡ ಭಿಕ್ಷೆ ಬೇಡಿದ ಇತಿಹಾಸ ಸಿಗುವುದಿಲ್ಲ, ಭಿಕ್ಷೆ ಕೊಡಿಕೊಂಡು ಬಂದದ್ದು ಸಿಗುವುದಿಲ್ಲ. ಹಾಗಾದರೆ ಇವ ಹೇಳಿದ್ದು ಎಲ್ಲಿ ಪಾಡ್ದನಲ್ಲಿ ಬರಬೇಕಾದ್ರೆ ಅಂಥದ್ದೊಂದು ಖಂಡಿತವಾಗಿರ್ತದೆ, ಮುಂದೊಂದು ದಿವಸ ಸಿಗ್ಬೋದು ಹೋಗ್ತಾ ಹೋಗ್ತಾ, ಅಥವಾ ಮೂಲ ಕಥೆಗಳು ಕಳೆದು ಹೋಗಿರ್ಬೋದು. ದುರ್ಮ ದೈವ ಮೂಲತಃ ಮಚ್ಚೇಂದ್ರನಾಥ ಆಗಿರೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತದೆ, ಭಿಕ್ಷೆ ಬೇಡಿಕೊಂಡು ಬಂದದ್ದು. ಯಾಕೆಂದರೆ ದೇಮ ಅಂತ ಹೇಳಿದಂತೆ, ಹಾಲು ಕೊಡು ಅಂತ ಹೇಳಿ ಸುಸ್ತಾಗಿ ಬಂದಾಗ, ಹಾಗೆ ದುರ್ಮ ಅಂತ ಹೇಳ್ತಾರೆ, ಗೊತ್ತಿಲ್ಲ ನಮಗೆ. ಈ ಹಿಂದಿ ಪದ ಬಳಕೆಯಲ್ಲಿ ಇಲ್ಲದೇ ಇರುವ ಪರಿಸರದಲ್ಲಿ ದೇಮ ಅಂತ ಬಂತಂದರೆ ಇರ್ಬೋದು, ಯಾಕೆಂದರೆ ಮಚ್ಚೇಂದ್ರನಾಥ ಉತ್ತರದಿಂದ ಬಂದ ಕಾರಣ ಅಂಥ ಬಳಕೆ ಬಂದಿರುವ ಸಾಧ್ಯತೆ ಇದೆ. ಆದರೆ ಈಗ ಭಿಕ್ಷೆ ಬೇಡುವುದಿಲ್ಲ ಅಂತೂ ಜೋಗಿ ಪುರುಷ ಹೀಗೆ ಹೇಳ್ತಾನೆ. ಸರಿ, ಮುಂದೆ ಹೇಳ್ತಾನೆ, ಅವ್ನು ತೋರಿಸ್ಕೊಡ್ತಾನೆ, ಒಳ್ಳೆಯ ಕೋಣಕರುಗಳು ಸಿಗ್ತದೆ, ಹಿಂದೆ ಬರ್ತಾರೆ, ಅದೇ ಧೂಮವತಿ ಮುಂಡಿಯ ದಾರಿಯಲ್ಲೇ ಬರ್ತಾರೆ. ಬರುವಾಗ ಹಸಿವಾಗಿರ್ತದೆ ಕೋಣಗಳಿಗೂ ಇವರಿಗೂ, ಸುಸ್ತಾಗಿರ್ತದೆ. ಮೇಲೆ ನೋಡಿದರೆ ಹಲಸಿನ ಮರ ಇರ್ತದೆ, ಹಣ್ಣಾಗಿರ್ತದೆ. ಅದು ದೈವದ ಮುಂಡಿಯ ಮರ. ದೈವಕ್ಕೆ ಬಿಟ್ಟ ಮರದಿಂದ ಹಣ್ಣನ್ನು ಕೊಯ್ದು ತಿನ್ನುವ ಕ್ರಮ ಇಲ್ಲ. ಬಿದ್ದರೆ ತಿನ್ಬೋದು, ಹಣ್ಣಾದರೆ ತಿನ್ಬೋದು ಅಂತ ನಿಯಮ. ಕಾಯಿಯನ್ನು ಕೊಯ್ಯೋ ಕ್ರಮ ಇಲ್ಲ, ಹಣ್ಣಾದರೆ ಬೀಳ್ತದಲ್ಲ. ಹಾಗೆ ಇವ್ರು ಹೇಳ್ತಾರೆ ಹಣ್ಣು ಕೊಯ್ಯೋದನ್ನು ಅಂತ ಹೇಳಿ, ಯಾರು ನಾರಿಯದ ಬಬ್ಬು ಮೂಲ ಹುಡುಗನಿಗೆ ಹೇಳ್ತಾರೆ. ಅವನು ಮರ ಹತ್ತನೆ, ದೈವದ ಕಾರಣಿಕ ಕಾಣ್ತಾ ಇದೆ ಹೇಳ್ತಾನೆ. ಆಗ ಹೇಳ್ತಾನೆ, ಇಲ್ಲ ಹಣ್ಣನ್ನು ಕೊಯ್ದು ತಿನ್ಬೋದಪ್ಪ, ಕಾಯಿಯನ್ನಲ್ಲೋ ಕೊಯ್ಯಬಾರ್ದು, ಹಣ್ಣು ನೀನು ಕೊಯ್ಯಿ ಅಂತ ಅವನು ಕೊಯ್ತಾನೆ. ಚೆನ್ನಾಗಿ ತಿಂತಾರೆ ಇವರು. ರೆಚ್ಚೆ, ಅದರ ಸಿಪ್ಪೆ ಉಂಟಲ್ಲ, ರೆಚ್ಚೆಯನ್ನು ಕೋಣಗಳಿಗೆ ಹಾಕ್ತಾರೆ, ತಂದು ಹಟ್ಟಿಯಲ್ಲಿ ಕಟ್ತಾರೆ. ಇವರೇನು ತಪ್ಪು ಮಾಡಿದರು? ಇವರೇನು ಹೇಳಿದರು? ಒಳ್ಳೆ ಕೋಣಕರುಗಳು ಸಿಕ್ಕಿದರೆ ಹಿಂದೆ ಬಂದು ಒಂದು ತುತ್ತು ತಿಂದು 2ನೇ ತುತ್ತು ಬಾಯಿಯ ಒಳಗಡೆ ಇಡುವ ಮೊದಲು ನಾನು ಕೈಲು ಕಡಿಸ್ತೇನೆ. ಆದರೆ ಈ ಹರಿಕೆಯನ್ನು ಮರೀತಾರೆ. ನಮ್ಮಲ್ಲಿ ವಿಧಿ ನಿಷೇಧಗಳು ಆದಿಮಾನವನ ಶಾಸನಗಳಾಗಿದ್ದು ಹೇಳ್ತೇವಲ್ಲ, ವಿಧಿ ನಿಷೇಧವನ್ನು ಮೀರುವ ಹಾಗಿರಲಿಲ್ಲ. ಹಾಗೆ ಆದರೆ ಅದು ದುರಂತ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಕಾಕತಾಳಿಯೋ ಏನೋ ಒಂದು ದುರಂತ ಕತೆ ಮುಂದೆ ನಡೀತದೆ. ಈ ಕೋಣಕಳುಗಳು ಕಟ್ಟುವಷ್ಟರಲ್ಲಿ ಅರಸನಿಂದ ಕಂಬಳಕ್ಕೆ ಓಲೆ ಬರ್ತದೆ ಕೋಣಗಳನ್ನು ಓಡಿಸಲಿಕ್ಕೆ. ಇಲ್ಲಿ ಕಟ್ಟುವಷ್ಟರಲ್ಲಿ ಅಂತ ಪಾಠದಲ್ಲಿ ಹೇಳ್ತದೆ, ಹಾಗಲ್ಲ, ಅದರಲ್ಲಿ ಗ್ಯಾಪ್ ಇತ್ತು ಅಂತ ನಂತರ ಗೊತ್ತಾಗ್ತದೆ. ಕೋಣಗಳನ್ನು ತಗೊಂಡು ಕರುಗಳನ್ನು ಓಡಿಸೋ ಪದ್ಧತಿ ಇಲ್ಲ, ಬೆಳೆದ ಕೋಣಗಳನ್ನೇ ಕರ್ಕೊಂಡು ಹೋಗೋದು. ಕೋಣಗಳನ್ನು ಕರ್ಕೊಂಡು ಮಂಜನಾಳು ಮತ್ತು ಮೂಲದ ಬಬ್ಬು ಸತ್ಯದ ಕಂಬಳಕ್ಕೆ ಹೋಗ್ತಾರೆ. ಸತ್ಯದ ಕಂಬಳದಲ್ಲಿ ಓಡಿಸಲಿಕ್ಕೆ ಬರೋದು. ಈ ಸತ್ಯದ ಕಂಬಳ ಯಾವುದು ಅಂತ ನಮಗೂ ಗೊತ್ತಿರಲಿಲ್ಲ. ಅಧ್ಯಯನ ಮಾಡಿದಾಗ ಮತ್ತೆ ಗೊತ್ತಾಯಿತು, ಅದು ನಮ್ಮ ಮನೆ ಗದ್ದೆ ಅಂತೇಳಿ. ಅಲ್ಲಿ ಓಡಿಸ್ತಾರೆ, ಅಲ್ಲಿ ಹೋಗ್ತಾರೆ. ಮಂಜನಾಳವರಿಗೆ ವಯಸ್ಸಾಗಿದೆ, ಕೋಣಗಳು ದಟ್ಟಪುಷ್ಟವಾಗಿ, ಕೋಣಗಳನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಆನೆ ಹಾಗೆ ಅದು ಒಬೀಡಿಯೆಂಟ್ ಅಲ್ಲ, ಕೋಣಗಳು ಇವತ್ತಿಗೆ ಕೂಡ ಒಬೀಡಿಯೆಂಟ್ ಅಲ್ಲ. ಸಾಕಿದವರಿಗೆ ಅದು ತಿರುಗಿ ನಿಲ್ತದೆ, ಹೊರತು ಹೇಳಿದಾಗ ಕೇಳುವುದಿಲ್ಲ. ಕೋಣಗಳನ್ನು ಗದ್ದೆಗೆ ಇಳಿಸಲಿಕ್ಕೆ ಬಹಳ ಸಾಮರ್ಥ್ಯ ಬೇಕು. ಮಂಜನಾಳವರಿಗೆ ಮತ್ತು ಅವರ ಬೇರೆ ಕೆಲಸಗಾರರಿಗೆ ಕೋಣಗಳನ್ನು ಗದ್ದೆಗೆ ಇಳಿಸ್ಲಿಕ್ಕಾಗೋದಿಲ್ಲ. ಗದ್ದೆಗೆ ಇಳಿಸ್ಲಿಕ್ಕೆ ಆಗದಿದ್ದರೆ ಬಹಳ ಅವಮರ್ಯಾದೆ. ಕೋಣಗಳನ್ನು ತಂದು ಬಹಳ ಘನತೆಗೆ ಪೆಟ್ಟದು. ಇವರು ಸಾಕಿದ್ದು ಸರಿ ಇಲ್ಲ ಅಂತ ಅರ್ಥ. ಕೋಣಗಳನ್ನು ತನ್ನ ಒಡೆಯ ಸೋಲುವುದನ್ನು ನಾರ್ಯದ ಬಬ್ಬುವಿಗೆ ನೋಡಲಿಕ್ಕಾಗೋದಿಲ್ಲ. ಅವನು ಹಿಡಿಯಬಾರದ ಹಠ ಹಿಡಿತಾನೆ. ಯಾನೊಮ್ಮೆ ತೂಪೆ, ನಾನೊಮ್ಮೆ ನೋಡ್ತೇನೆ, ಯಾನು ಸಾಂಕಿನ ಕಂಜಿಳು, ನಾನು ಸಾಕಿದ ಕರುಗಳಲ್ವಾ ಹೇಳ್ತಾನೆ. ಹಠ ಮಾಡಿ ಮೂಲದವರು ಇಳಿಯಬಾರದ ಗದ್ದೆಗೆ ಇಳಿತಾನೆ. ಆಗ ಕೋಣಗಳು ಮಾಯ, ಬಬ್ಬು ಕೂಡ ಮಾಯ. ಕೋಣಗಳಿಗೆ ಹಾಕಿದ ಬೈ ಹುಲ್ಲು ಬೈಪಣೆಯಲ್ಲಿ ಉಳಿಯಿತು. ಬಬ್ಬುವಿಗೆ ಬಸಳೆ ಸಾಂಬಾರು ಭಾಳ ಇಷ್ಟ, ಬಸಳೆ ಕಜಿಪು, ಅದು ಮಡಿಕೆಯಲ್ಲೇ ಉಳಿಯಿತು ಅಂತ ಒಡೆಯ ಅಳ್ತಾನೆ. ಇಲ್ಲಿ ಇನ್ನು ಅಲೌಕಿಕ ನೆಲೆ ಹೇಳಿದರೆ ದೈವ ಶಿಕ್ಷೆ ಕೊಟ್ಟದ್ದು ಅವರಿಗೆ. ಯಾಕೆ? 1 ತುತ್ತು ತಿಂದು 2 ತುತ್ತು ತಿನ್ನುವುದರ ಒಳಗಡೆಗೆ ಹರಿಕೆಯನ್ನು ಮರ್ತದ್ದಲ್ವಾ, ಅಲ್ಲದೆ ದೈವದ ಮುಂಡ್ಯಕ್ಕೆ ಸೇರಿದ ಹಲಸಿನ ಹಣ್ಣು ತಿನ್ನದ್ದಲ್ವಾ ಇದು. ಇನ್ನು ವಾಸ್ತವಿಕ ಇದರಲ್ಲಿ ಬರುವುದಾದರೆ, ಮೂಲದವರು ಇಳಿಯಬಾರದ ಗದ್ದೆ, ವಿಧಿ ನಿಷೇಧಗಳಿದ್ದವು. ಬಹುಶಃ ಅಲ್ಲಿ ಸಂಘರ್ಷ ಆಗಿದೆ, ಅಲ್ಲಿ ಜಟಾಪಿಟಿಯಾಗಿದೆ. ಹಾಗೆ ಕೋಣಗಳು ಮತ್ತು ಮೂಲದ ಹುಡುಗ ಬಬ್ಬು ಇಬ್ಬರು ಸತ್ತಿದ್ದಾನೆ. ಅಲ್ಲಿ ನಮ್ಮಲ್ಲಿ ಇಂತಹ ದುರಂತಕ್ಕೊಳಗಾದವರು ದೈವತ್ವ ಪಡೆದು ಆರಾಧನೆ ಪಡಿತಾರೆ. ಇಲ್ಲಿ ಇದು ನಮ್ಮ ಮನೆಯ ಗದ್ದೆಯಲ್ಲಿ ಅದು ಅಂತ ಆದಾಗ ನನಗೆ ಆದ ಒಂದು ಶಾಕ್ ಉಂಟಲ್ಲ, ಅದನ್ನು ಸ್ವೀಕಾರ ಮಾಡಲಿಕ್ಕೆ 2 ದಿವಸ ನನಗೆ ಸ್ವೀಕಾರ ಮಾಡಲಿಕ್ಕಾಗಲಿಲ್ಲ. ನಮ್ಮ ಮನೆಯಲ್ಲಿ 2 ದೈವಗಳು ಉದ್ಭವ ಆಗಿದೆ, ಈ ಸಂಗತಿಯೇ ನಮಗೆ ಗೊತ್ತಿಲ್ಲ ಅಂತ. ನಮ್ಮ ಮನೆಯ ಗದ್ದೆಯಲ್ಲಿ 2 ಕಲ್ಲುಗಳಿವೆ, ಅದು ಕೋಣಗಳು ಮಲಗಿದಾಗೆ ಕಾಣ್ತದೆ. ನಾನು ವಾಸ್ತವದಲ್ಲಿ ಪವರ್ ಪಾಯಿಂಟ್ ಮಾಡಿದರೆ ಚೆನ್ನಾಗಿರ್ತೀವತ್ತಿತ್ತು, ಹಂಗೆ ಮಾಡಲಿಕ್ಕಾಗಲಿಲ್ಲ, ಹೆಲ್ತ್ ಪ್ರಾಬ್ಲಮ್ ಆಯಿತು ನನಗೆ ಸ್ವಲ್ಪ. ಸೊ ಕೋಣಗಳು ಮಲಗಿದ ಹಾಗೆ ಕಾಣುವ 2 ಕಲ್ಲುಗಳಿವೆ. ಇದನ್ನು ಎರುಮಾಜಿನ ಕಲ್ಲು,
ಕೋಣಗಳು ಮಾಯವಾದ ಕಲ್ಲು ಅಂತ ಕರಿತೇವೆ. ಆಮೇಲೆ ಮುಟ್ಟಾಳೆ ಕಲ್ಲು ಅಂತ ಇದೆ, ಅದು ಅವನು ಮೂಲದ ಹುಡುಗ ಓಡಿದಾಗ ಬಿದ್ದ ಮುಟ್ಟಾಳೆ ಬಿದ್ದ ಕಲ್ಲು ಅಂತ. ಅದರ ವಾಸ್ತವದಲ್ಲಿ ಅದು ಸಮಾಧಿ. ಈಗ ಅದು ಮಣ್ಣಿಗೆ ಕರಗಿ ಹೋಗಿ ಅದರ ಜಾಗ ಕಾಣ್ತಾ ಇದೆ. ಅದು ಚತುರಸ್ರ ಆಕಾರದಲ್ಲಿದೆ, ಮುಡಿಗೆ ಅಲ್ವಾ, ಅದರ ಆಕಾರದಲ್ಲಿದೆ. ಅದು ಅವನ ಸಮಾಧಿ. ಅದು ನಂತರ ಅಲ್ಲೇ ಪಕ್ಕ ರೆಂಜೆಗುಂಡಿ ಅಂತಿದೆ, ಅಲ್ಲಿ ಒಂದು ಸಣ್ಣ ನದಿ ಅಂತ ಹೇಳ್ಬೋದು, ದೊಡ್ಡ ತೋಡು, ಅದು ಮುನ್ಸಿಪಾಲ್ಟಿ ನದಿಗೆ ಸೇರ್ತದೆ. ಆ ತೋಡಿಗೆ ಅವನು ಅಲ್ಲಿಗೆ ಹಾರಿ ಮಾಯ ಆದ ಅಂತ ಹೇಳ್ತಾರೆ. ಅಲ್ಲಿ ಒಂದು ನೀರಿನ ಗುಂಡಿ ಇದೆ, ಅಲ್ಲಿ ರೆಂಜೆ ಮರ ಇಲ್ಲ. ರೆಂಜೆ ಗುಂಡಿ ಅಂತ ಯಾಕೆ ಹೆಸರು ಬಂತು ಹೇಳೋದಕ್ಕೆ ಯಾವುದೇ ಐತಿಹ್ಯ ಇಲ್ಲ. ಬಹುಶಃ ರೆಂಜಾಲ ಬರಿಕೆಯಿಂದ ಬಂದವನು ಹಾರಿ ಮಾಯ ಆದ ಗುಂಡಿ, ಅದು ಹಾಗೆ ರೆಂಜೆ ಗುಂಡಿ ಅಂತ ಬಂತು. ಇವರು ದೈವ ಅದು ಹೇಗೆ ಗೊತ್ತಾ, ಇಲ್ಲಿ ಪಾಡ್ದನ ಸಿಕ್ತು. ನಮ್ಮ ಮನೆಯಲ್ಲಿ ಒಂದು ಕಂಬಳ ಗದ್ದೆಗೆ ಸಂಬಂಧಿಸಿ ಐತಿಹ್ಯ ಇದೆ. ಒಂದು ದಿವಸ ಅಡ್ಡಕ್ಕೆ ಓಡಿಸೋ ಬದಲು ಪೂಕರೆ ಕಂಬಳೆಯ ದಿವಸ, ಕುಪ್ಪಕರ ಕಂಬಳ ದಿವಸ ಬಹಳ ಶ್ರೇಷ್ಠವಾದ ದಿನ. ಅದು ಕಂಬಳ ಉತ್ತು ಬಿತ್ತನೆ ಮಾಡಿ ಕೊನೆಯ ದಿವಸ ಕೋರಿ ಅಂತ ಹೇಳ್ತೇವೆ, ಅಲ್ಲಿ ಬಿತ್ತನೆ ಮಾಡುವ ದಿವಸ ಉತ್ತು ರೆಡಿ ಮಾಡಿರ್ತಾರೆ. ಆಗ ಒಂದಷ್ಟು ದೇವತಾ ಆರಾಧನೆಗಳಲ್ಲಿದೆ. ಆ ದಿವಸ ಅಡ್ಡಕ್ಕೆ ಓಡಿಸೋ ಬದಲು ನೀಟಕ್ಕೆ ಓಡಿಸಿದ. ಆಗ ಕೋಣಗಳು ಕಲ್ಲಾದವು. ಅವನು ಓಡಿದಾಗ ಅವನ ಮುಟ್ಟಾಳೆ ಬಿತ್ತು, ಅದು ಮುಟ್ಟಾಳೆ ಕಲ್ಲು. ಅವನು ಮತ್ತೆ ಹಾರಿ ಮಾಯ ಆದ ಅಂತ ನಮ್ಮಲ್ಲಿ ಕತೆ ಇರೋದು. ಈ ನಡಿಬೈಲು ಹೇಳುವಲ್ಲಿ ನಾನು ಇದೇ ಕೋಲ ಆಗ್ತದೆ ಅಂತ ಹೇಳಿದ್ರಲ್ವ, ದೈವ ಕಟ್ಟುವವರು ಅಪ್ಪಣ್ಣ ಮತ್ತು ಉಮೇಶ ಎಲ್ಲ, ಅಲ್ಲಿ ನಾನು ಹೋದೆ. ಅಲ್ಲಿ ನನಗೆ ಕ್ಲಿಯರ್ ಆಯಿತು, ಈ ಮಾಯ ಆದವರು ದೈವ ಆಗಿದ್ದಾರೆ. ನಂತರ ಪ್ರಸರಣ ಆಗಿದೆ. ನಮ್ಮ ಮನೆಯಲ್ಲಿ ಮಾತ್ರ ಇರೋದಲ್ಲ, ಈ ಕಥಾನಕ ಬೇರೆ ಕಡೆ ಕೂಡ ಇದೆ, ಈ ದೈವಗಳೇ ಬೇರೆ ಕಡೆ ಕೂಡ ಆರಾಧನೆ ಇದೆ. ಅಲ್ಲಿ ಉರವ ದೈವ ನೇಗಿಲೆಯಿಂದ ಹಗ್ಗವನ್ನು ಬಿಡಿಸುವ ಕೆಲಸವನ್ನು ಮಾಡ್ತದೆ. ಈ ನೇಗಿಲೆಯಿಂದ ಹಗ್ಗವನ್ನು ಬಿಡಿಸುವ ಕೆಲಸ ಉಳುಮೆಗಾರನ ಕೆಲಸ, ಅದು ಹೂಡುವವನ ಕೆಲಸ. ಅಲ್ಲಿ ದೈವ ಗಗ್ಗರ ಕಟ್ಟಿ, ಈ ತೆಂಗಿನ ತಿರಿ ಕಟ್ಟಿ, ಬ್ಯಾಂಡು ವಾದ್ಯದಲ್ಲಿ ಬರುವಾಗ ಹುಚ್ಚು ಕಟ್ತವೆ ಕೋಣಗಳು. ಅಲ್ಲಿ ಕೋಣಗಳನ್ನು ಇಳಿಸುವುದಿಲ್ಲ ನೋಡಿ, ಎತ್ತುಗಳು. ನಮ್ಮ ಮನೆಯಲ್ಲಿ ಕೂಡ ಕಂಬಳ ಕೋರಿಯ ದಿವಸ, ನೇಮದ ದಿವಸ ಕೋಣಗಳನ್ನು ಇಳಿಸುವುದಿಲ್ಲ, ಎತ್ತುಗಳನ್ನು. ನಮ್ಮ ಮನೆಯಲ್ಲಿ ಕೋಣಗಳಿದ್ರೂ ಕೂಡ ಪಕ್ಕದ ಮನೆಯ ಕಾರಂತಮ್ಮನ ಮನೆಯಿಂದ ಎತ್ತುಗಳನ್ನು ತಂದು ಇಳಿಸುವುದು. ಯಾಕೆ ಅಂತಂದರೆ ಕೋಣಗಳು ಮಾಯವಾದ ದುರಂತ ಕಥೆ ಇದೆ ಅಲ್ಲಿ. ಅದಕ್ಕೋಸ್ಕರ ಆ ದಿವಸ ಕೋಣಗಳನ್ನು ಇಳಿಸುವುದಿಲ್ಲ. ಇಲ್ಲಿ ನಡಿಬೈಲಿನಲ್ಲಿ ಕೂಡ ಎತ್ತುಗಳನ್ನು ಇಳಿಸ್ತಾರೆ. ಎತ್ತುಗಳನ್ನು ಇಳಿಸಿ ನೇಗಿಲಿನಿಂದ ಹಗ್ಗವನ್ನು ಬಿಡಿಸುವುದು ಬಹಳ ಮುಖ್ಯವಾದ ಪ್ರಕ್ರಿಯೆ. ಅದರಲ್ಲಿ ಆ ಕೋಲದಲ್ಲಿ ಬಳ್ಳುಗಿರುಪುನೆ ಅಂತ ಹೇಳ್ತಾರೆ. ಅದು ಉರವ ದೈವವೇ ಮಾಡಬೇಕು. ಅದು ಅವನು ಉಳುಮೆಗಾರ ಹೇಳುವುದನ್ನು ದ್ಯೋತಿಸ್ತದೆ. ನಂತರ ಮಾಯ ಮತ್ತು ದೈವತ್ವ ಅದು ನಮ್ಮಲ್ಲಿ ದುರಂತ ಕಥಾನಕಗಳು ಈ ರೀತಿ ದೈವಗಳಾಗಿದ್ದಾರೆ. ಮಾಯವಾದವರು ಹೆಚ್ಚಿನವರು ದೈವಗಳಾಗ್ತಾರೆ. ಯಾರು ಹೇಗೆ ಯಾಕೆ ದೈವಗಳಾಗ್ತಾರೆ ಹೇಳೋದಕ್ಕೊಂದು ಸಿದ್ಧ ಸೂತ್ರ ಇಲ್ಲ. ಸಾಮಾನ್ಯವಾಗಿ ನಿಮ್ಮ ಹಾಗೆ ಹುಟ್ಟಿ ಅಸಾಮಾನ್ಯ ಸಾಹಸವನ್ನು ಮೆರೆದವರು, ವರ್ಗ ಸಂಘರ್ಷವನ್ನು ಪ್ರಶ್ನಿಸಿದವರು, ವರ್ಣ ತಾರತಮ್ಯವನ್ನು ಪ್ರಶ್ನಿಸಿದವರು, ಅನ್ಯಾಯವನ್ನು ಪ್ರಶ್ನಿಸಿದವರು, ನ್ಯಾಯವನ್ನು ನೆಲೆಗೊಳಿಸಿದವರು ದೈವತ್ವ ಪಡೆದು ಆರಾಧನೆ ಪಡೀತಾರೆ. ಅವರು ಜೋಗಕ್ಕೆ ಬಂದಿರಬೇಕು ಅಂತ ನಿಯಮ. ಜೋಗಕ್ಕೆ ಬಂದವರು ಮುಂದೆ ಮಾಯಕಕ್ಕೆ ಸಲ್ಲುದು. ಮಾಯ ಆಗುವುದಲ್ಲ. ವಾಸ್ತವದಲ್ಲಿ ಇಲ್ಲಿ ಮಾಯ ಆಗುವುದರ ಇಂಗ್ಲೀಷಿನ ವ್ಯಾನಿಷಿಂಗ್ ಅಲ್ಲ. ಮಾಯ ಆಗುವುದಂದರೆ ಪ್ರಧಾನ ದೈವದ ಸಾನ್ನಿಧ್ಯವನ್ನು ಸೇರಿ ಅದೇ ದೈವದ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ ಆಗುವುದು. ಸುಮಾರಾಗಿ ನಾವು ದ್ವೈತ ಸಿದ್ಧಾಂತದ ಸಾರೂಪ್ಯ ಮೋಕ್ಷವನ್ನು ಹೋಲಿಸಬಹುದು. ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ಇಲ್ಲ. ಸಾವಿನ ನಂತರ ಏನಾಗ್ತದೆ ಹೇಳೋದು ಕೂಡ ಉತ್ತರ ಇಲ್ಲ. ತುಳುವರಲ್ಲಿ ಅದು ಇಲ್ಲ, ಉತ್ತರ ಇಲ್ಲ. ಆದರೆ ಜೋಗಕ್ಕೆ ಬಂದರೆ ಮಾಯ ಆಗ್ತದೆ ಹೇಳೋದು ಇದೆ, ಜೋಗಕ್ಕೆ ಬರುವುದು ಅಂತ ಹೇಳಿ. ಇಲ್ಲಿ ಜೋಗಕ್ಕೆ ಬಂದವರು ಮಾಯ ಆಗ್ತಾರೆ. ಅದಕ್ಕೆ ಸಾಕ್ಷಿ ಏನಂದರೆ, ಕೋಟಿ ಚೆನ್ನೈಯರು ಮಾಯ ಆಗುವ ಮುಂಚೆ ತಮ್ಮ ಅವಸಾನ ಕಾಲ ಬಂದಾಗ ಸಾಕಿದ ಒಡೆಯನೇ ಬಾಣ ಬಿಡುವಂಥದ್ದು ಅವರನ್ನು. ಅವನು ಹೇಳ್ತಾನೆ, ಮೂರು ಬಲ್ಲಾಳರನ್ನು ಕರೆದು ಹೇಳ್ತಾನೆ. ಎಡಮಂಗಲದ ಬಲ್ಲಾಳ, ದೇವರಾಯ ಬಲ್ಲಾಳ, ಪಂಜದ ಬಲ್ಲಾಳ, ಕೇಮರ ಬಲ್ಲಾಳ, ಆಮೇಲೆ ಪೆರುಮಲ ಬಳ್ಳಾಲ, ಪಡುಮಲೆಯ, ಈ ಮೂವರನ್ನು ಕರೆದು ಹೇಳ್ತಾನೆ, ನೀವು ಇನ್ನು ಯುದ್ಧ ಮಾಡಬೇಡಿ, ಚಂದಕ್ಕೆ ಬದುಕಿ ನಮಗೆ ಗರುಡಿ ಕಟ್ಟಿ ನಾವು ನ್ಯಾಯ ಸತ್ಯವನ್ನು ನೆಲೆಸಿಕೊಡ್ತೇವೆ, ಎಲ್ಲೆಡೆಗೆ ಧರ್ಮವನ್ನು ಎತ್ತಿ ಹಿಡಿತೇವೆ, ನಾವು ಇಷ್ಟು ದಿವಸ ನಿಮ್ಮಲ್ಲಿ ಜೋಗದಲ್ಲಿದ್ದೆವು, ಇನ್ನು ಮಾಯಕದಲ್ಲಿ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಕೋಟಿ ಚೆನ್ನೈಯರು ಹೇಳಲಿಕ್ಕುಂಟು ಸಾವಿನ ಮೊದಲು. ಅದೇ ರೀತಿ ಕೊರಗತನಿಯ ದೈವ ಹೇಳ್ತಾನೆ, ಆತನದೊಂದು ದೊಡ್ಡ ಕಥಾನಕ ಇದೆ. ಕೊನೆಯಲ್ಲಿ ತಾಯಿ ಆತನನ್ನು ಹುಡುಕ್ತಾನೆ, ತನಿಯ ಎಲ್ಲಿದ್ದೀಯಾ ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ಇಷ್ಟು ದಿನ ನಾನು ನಿನ್ನ ಜೊತೆಗೆ ಜೋಗದಲ್ಲಿದ್ದೆ, ಇನ್ನು ನಾನು ನಿನಗೆ ಕಾಣಿಸ್ಕೊಳ್ಳೋದಿಲ್ಲ, ನಾನು ಮಾಯಕಕ್ಕೆ ಸಂದಿದ್ದೇನೆ. ನೀರಿಟ್ಟು ಕೊರಗತನಿಯ ಅಂತ ಕರೆದ್ರೆ ನಾನು ಹಸು, ಕರು, ಬಾಣಂತಿ, ಮಕ್ಕಳು, ಬೆಳೆ ಎಲ್ಲವನ್ನು ರಕ್ಷಣೆ ಮಾಡ್ತೇನೆ, ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನ್ಯಾಯವನ್ನು ನೆಲೆಸಿಕೊಡ್ತೇನೆ ಅಂತ ಮಾತು ಕೊಡ್ತಾನೆ ಕೊರಗತನಿಯ. ಹೀಗೆ ಅಂದರೆ ಜೋಗಕ್ಕೆ ಬಂದವರು ಮಾಯಕಕ್ಕೆ ಸಲ್ಲುವುದು. ನಿಮ್ಮ ಹಾಗೆ ಇರುವವರು ಜೋಗಕ್ಕೆ ಬರುವುದಲ್ಲ. ಯಾರು ಜೋಗಕ್ಕೆ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಈಗ ನಮ್ಮಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಇವರು ರಾಮಾನುಜಾಚಾರ್ಯರೆಲ್ಲ ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ. ಅವರು ಸುಮ್ಮಗೆ ಮೋಕ್ಷವನ್ನು ಪಡೀಲಿಲ್ಲ. ಒಂದು ಜನ್ಮದಿಂದ ಅವರು ಮೋಕ್ಷವನ್ನು ಪಡೆಯುವುದಲ್ಲ. ಅದಕ್ಕೆ ಜನ್ಮಾಂತರದ
ಅರ್ಹತೆಯನ್ನು ಅವರು ಪಡೆದಿರ್ತಾರೆ. ಅಧಿಕಾರೀತು ವಿಧಿವದದೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತಾರ್ಥಾಖಿಲ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಶ್ಚಿತ್ತೋಪಾಸನಾನುಷ್ಠಾನೇನ ನಿತಾಂತಹ ನಿರ್ಮಲಸ್ವಂತಹ ಪ್ರಮಾತ ಅಂತ ಹೇಳ್ತೇವೆ. ಈ ಎಲ್ಲ ಅರ್ಹತೆಯನ್ನು ಜನ್ಮ ಜನ್ಮಾಂತರದಿಂದ ಗಳಿಸಿ ಅಂತಿಮ ಜನ್ಮಕ್ಕೆ ಬಂದಿರ್ತಾರೆ. ಇಲ್ಲಿ ಅವರು ಮೋಕ್ಷವನ್ನು ಪಡೆದಿರ್ತಾರೆ. ಈಗ ಜೈನರಲ್ಲಿ ಚರಮದೇಹ ಧಾರಣೆ ಅಂತ ಹೇಳ್ತಾರೆ. ಅಂತಿಮ ಜನ್ಮವನ್ನು ಪಡೆದವರು ನಂತರ ಅವರು ತೀರ್ಥಂಕರರಾಗೋದು. ಆ ಭವಬಂಧನದಿಂದ ಜನನ ಮರಣ ಚಕ್ರದಿಂದ ಅವರು ಪಾರಾಗಿರ್ತಾರೆ. ಹೀಗೆ ಇಲ್ಲಿ ದೈವ ಆಗುವವರು ಆ ರೀತಿಯ ಅಂತಿಮ ಜನ್ಮ ಜೋಗಕ್ಕೆ ಬಂದು ನಂತರ ದೈವತ್ವವನ್ನು ಪಡಿತಾರೆ. ಇಲ್ಲಿ ಹೀಗೆ ದೈವತ್ವವನ್ನು ಪಡೆದವರು ಎಷ್ಟು ಮಂದಿ, ಎಷ್ಟು ದೈವಗಳಿಗೆ ಆರಾಧನೆ ಇದೆ, ಪ್ರಧಾನ ದೈವಗಳು ಯಾರು, ಇದು ನನಗೂ ಗೊತ್ತಿರಲಿಲ್ಲ. ನನ್ನಲ್ಲೂ ಹೋದಲ್ಲಿ ಎಲ್ಲ ಕೇಳ್ತಾರೆ. ನಾನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದಾಗಲೇ ಚಿನ್ನಪ್ಪ ಗೌಡ್ರ ಮತ್ತು ವಿವೇಕರೈಗಳೆಲ್ಲ ಪುಸ್ತಕದಲ್ಲಿ ಇಲ್ಲದ 2 ದೈವಗಳು ನಮ್ಮ ಮನೆಯಲ್ಲಿತ್ತು. ಇನ್ನು ಅಧ್ಯಯನ ಮಾಡ್ತಾ ಹೋದಾಗೆ ಆ ಪಟ್ಟಿಯಲ್ಲಿಲ್ಲದ ತುಂಬ ದೈವಗಳ ಹೆಸರು ಮಾಹಿತಿ ನನಗೆ ಸಿಕ್ತು. ನನ್ನ ನಂತರ PhD ಕೂಡ ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ ಅಂತ ಆಯ್ಕೆ ಮಾಡಿದೆ. ಆಗ ಇದಕ್ಕೆ ವ್ಯಾಪಕವಾದ ಕ್ಷೇತ್ರ ಕಾರ್ಯ ಮಾಡಬೇಕಾಗಿ ಬಂತು. ಯಾಕೆಂದರೆ ಬೆರ್ಮೇರ್ ಅನ್ನೋದು ತುಳುವಿನ ಅಧಿದೈವ. ಈ ದೈವದ ಸಾನ್ನಿಧ್ಯ ಎಲ್ಲ ಕಡೆ ಇದೆ. ಬ್ರಹ್ಮಲಿಂಗೇಶ್ವರನಲ್ಲಿ ಬ್ರಹ್ಮಲಿಂಗೇಶ್ವರ ತಾಣಗಳಲ್ಲಿ ಬ್ರಹ್ಮಲಿಂಗೇಶ್ವರ ಅಂತ ಆರಾಧನೆ ಇದೆ. ಆಮೇಲೆ ಆಲಡೆಗಳಲ್ಲಿವೆ, ಬ್ರಹ್ಮಸ್ಥಾನಗಳಲ್ಲಿವೆ. ರಕ್ತೇಶ್ವರಿಯ ತಾಣದಲ್ಲಿದೆ ಬೆರ್ಮೇರು. ಕೋಟಿ ಚೆನ್ನೈಯರಿಗೂ ಅಧಿದೈವ ಬೆರ್ಮೇರು. ಮುಗೇರರ ಕಳದಲ್ಲೂ ಬೆರ್ಮೇರಿಗೆ ಪ್ರಮುಖ ಆರಾಧನೆ. ಮುಂಡಾಲರಲ್ಲಿ ಕೂಡ ಕಂಬೇರ್ಲು ಅಂತ ಬೆರ್ಮೇರಿಗೆ ಆರಾಧನೆ. ಹಾಗೆ ಬೆರ್ಮೇರ್ನ ಆರಾಧನೆ ಇರುವಲ್ಲಿ ಎಲ್ಲ ನಾನು ಕ್ಷೇತ್ರ ಕಾರ್ಯ ಮಾಡಬೇಕಾಯಿತು. ಆಗ ತುಂಬ ದೈವಗಳ ಮಾಹಿತಿಯನ್ನು ನನಗೆ ಸಿಕ್ಕಿದ್ದನ್ನು ಇನ್ನೇನು ಮಾಡೋದು. ನನ್ನ PhD ಥೀಸಿಸಿಗೆ ಅದೆಲ್ಲ ಬೇಡ. ಅದು ನಾಗ ಬೆರ್ಮೇರ್ ಸಂಕ್ಷಿಪ್ತವಾಗಿ ಬರಿಬೇಕಷ್ಟೆ, ತುಂಬ ಬರೀಲಿಕ್ಕಾಗೋದಿಲ್ಲ ಅದರಲ್ಲಿ. ಸೊ ಏನು ಮಾಡೋದು, ನಾವು ಕಲ್ತ್ರೆ ಸಾಕಾ? ಇದೊಂದು ಭ್ರಮೆಯ ಲೇಖಕರಿಗೆಲ್ಲ. ನಾವು ಬರೆದ್ರೆ ಸಾಲದು, ಬೇರೆಯವರು ಓದಬೇಕು ಅಂತ ಅಲ್ವಾ? ಪುಸ್ತಕ ಓದಿದರೆ ಎಷ್ಟು ಜನ ಓದ್ತಾರೆ? 500 ಕಾಪಿ ಮಾಡಿದರೆ ಅದನ್ನು ಫ್ರೀಯಾಗಿ ಎಲ್ಲರಿಗೂ ಪಾಂಪ್ಲೆಟ್ ಥರ ನಾವು ಹಂಚೋದು. ಈಗ ನಿಲ್ಲಿಸಿದ್ದೇನೆ. ನನಗೆ ಈಗ ನಗು ಬರ್ತದೆ, ಅದೆಂಥ ಪಾಂಪ್ಲೆಟ್ಟ ನಮ್ಮ ಪುಸ್ತಕ ಅಂತ. ಅವರು ಓದ್ತಾರಾ ಗೊತ್ತಿಲ್ಲ. ನಾವೊಂದು ಭಾಳ ಭಕ್ತಿಯಿಂದ ಕೊಟ್ಟು ಹೀಗೆ ಕಾಯುದು ಅವರು ಪುಸ್ತಕ ತೆಗೆದು ನೋಡ್ತಾರಂತ. ಅವ್ರು ನೋಡ್ತಾರಾ ಇಲ್ವಾ? ನೋಡಿದರೆ ಏನೋ ನಾವೊಂದು ಭಯಂಕರ ಆದಾಗ ಸಂತೋಷ ಪಡೋದು. ಇಷ್ಟಾದರೆ ಸಾಕಾ? ನಾನು ಇಷ್ಟು ಕಷ್ಟಪಟ್ಟು ಕಾಡು ಮೇಡು ಅಲೆದು ಎಲ್ಲ ಓಡಾಡಿ ಊಟ ತಿಂಡಿ ನಿದ್ರೆಯನ್ನು ಬಿಟ್ಟು ನಾನು ಇದಕ್ಕೆ ಅಡಿಕ್ಟ್ ಆದೆ. ಈ ಅಧ್ಯಯನಕ್ಕೆ ಉಂಟಲ್ಲ, ಖಾಲಿ ಪದವಿಗಾಗಿ ಅಲ್ಲ, ಅದು ನನ್ನನ್ನು ಸೆಳೆದುಕೊಂಡು ಹೋಯ್ತು ಎಲ್ಲ ಕಡೆಗೆ. ಒಂದೊಂದು ಹೊಸ ದೈವ ಹೆಸರು ಸಿಗೋದು, ಆಗ ಮಾಹಿತಿಯನ್ನು ಸಂಗ್ರಹ ಮಾಡೋದು, ಹೀಗೆ ಹೋಗ್ತಾ ಕೊನೆಗೆ ಬ್ಲಾಗ್ ಬರೀಲಿಕ್ಕೆ ಶುರು ಮಾಡಿದೆ. ಬರೆಯುವಾಗಲೇ ಆಲೋಚನೆ ಮಾಡಿದೆ, 1 ವರ್ಷದಲ್ಲಿ 1,000 ಜನ ನೋಡಿದರೆ ನಾನು ಬ್ಲಾಗ್ ಮುಂದುವರಿಸೋದು, ಇಲ್ಲಾಂದರೆ ಸ್ಟಾಪ್ ಮಾಡೋದು ಅಂತ. ನನ್ನ ಅದೃಷ್ಟಕ್ಕೆ ಬರೆದ 1 ವಾರಕ್ಕೆ 1,000 ಜನ ನೋಡಿದರು. ಸುಮಾರು 1 ವರ್ಷ ಆಗುವಾಗ 1 ಲಕ್ಷ ಅಷ್ಟು ಜನ ರೀಚ್ ಆದರು. ಈಗ ಸುಮಾರು 10-15 ಲಕ್ಷ ಜನ ನೋಡಿರ್ಬೋದು ಇವಾಗ. ಇಲ್ಲಿ ಹೀಗೆ ಬ್ಲಾಗ್ ಬರೀತಾ ಬಂದೆ. ಆಗ ತುಂಬ ಜನರು ಏನು ಮಾಡಿದರು, ನಮ್ಮ ಮನೆಯಲ್ಲಿ ಇಂಥ ಒಂದು ದೈವ ಉಂಟು, ಇದು ಮಾಹಿತಿ ಉಂಟು, ಅದು ಮಾಹಿತಿ ಉಂಟು ಕೇಳಿದ್ರು. ಕೆಲವು ನನ್ನಲ್ಲಿ ಮಾಹಿತಿ ಇತ್ತು, ಕೆಲವು ಇರಲಿಲ್ಲ. ಇಲ್ಲದೇ ಇರುವುದನ್ನು ಅವರಿಗೋಸ್ಕರ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದೆ. ಅವರಿಗೆ ಅವರ ಮನೆ ಒಂದು ದೈವದ ಮಾಹಿತಿ ಬೇಡವಾ ಹೇಳಿ. ಹಾಗೆ ಹೋಗ್ತಾ ನನ್ನ ಈಗ ಇತ್ತೀಚೆಗೆ ಪ್ರಕಟವಾದ ಪುಸ್ತಕ ಕರಾವಳಿಯ 1001 ದೈವಗಳು ಅಂತ ಕನ್ನಡದಲ್ಲಿ ಬಂತದ್ದು 2021ರಲ್ಲಿ. ಕಾಂತಾರ ಬರೋದಕ್ಕಿಂತ 1 ವರ್ಷ ಮೊದಲು ಬಂತು ಅದು ಸಾಕಷ್ಟು ಫೇಮಸ್ ಆಯಿತು. ಅದರಲ್ಲಿ 2360 ದೈವಗಳ ಹೆಸರು ಇದೆ, ಕಾರವಾರದಿಂದ ಕೊಟ್ಟಾಯಂ ತನಕ. ಅಂದರೆ ಈ ತೇಯಂ ಅನ್ನೋದು ದೈವವೇ, ಬೇರೆ ಏನಲ್ಲ. ಅದು ಕಥಕ್ಕಳಿಯ ಪ್ರಭಾವದಿಂದಾಗಿ, ಭಾಷಾ ವ್ಯತ್ಯಾಸದಿಂದಾಗಿ ಸ್ವಲ್ಪ ಬೇರೆ ಅಂತ ಅನ್ನಿಸ್ತದೆ. ನಂತರ ಅಲ್ಲಿ ದೈವ ಕಟ್ಟುವ ಪಣಿಕರು ತೀರಾ ಹಿಂದುಳಿದ ವರ್ಗದವರಲ್ಲ, ಸ್ವಲ್ಪ ಮೇಲ್ಮಟ್ಟ, ಅವರಿಗೆ ಸಂಸ್ಕೃತದ ಪರಿಚಯ ಇದೆ. ಹಾಗೆ ಪುರಾಣದ ಕಥೆಗಳನ್ನೆಲ್ಲ ಭಾಳ ಚಂದಕ್ಕೆ ಹೇಳಬಲ್ಲರು ಅವರು ಪಾಟುವಿನಲ್ಲಿ. ಹಾಗಾಗಿ ಅದು ವಿಶಿಷ್ಟ ಆಯಿತು. ಆಮೇಲೆ ತುಂಬ ಅಬ್ಬರದ ಬೆಂಕಿ ಕಟ್ಟಿಕೊಂಡು ಹಾರೋದು. ಈಗ ಅಗ್ನಿಕಂಡ ಅಂತ ನೀವು ನೋಡಿರ್ಬೋದು, ಸುತ್ತ ಬೆಂಕಿಯನ್ನು ಕಟ್ಟಿ ಅದೆಲ್ಲ ಟೆಕ್ನಿಕ್ ಅದನ್ನು ಮಾಡೋದು. ಆಮೇಲೆ ಎತ್ತರದ ಮರದ ಕಾಲಿನಲ್ಲಿ ನಡೆಯುವಂಥದ್ದು, ಇಂಥದ್ದೆಲ್ಲ ಮಾಡ್ತಾರೆ. ನಮ್ಮ ಕಡೆ ಕಡಿಮೆ ಅದಂಥದ್ದು. ಹಾಗೆ ಆ ರೀತಿ. ಆದರೆ ಅದು ಭೌತಿಕ ವ್ಯತ್ಯಾಸವೇ ಹೊರತು ಮೂಲತಃ ವ್ಯತ್ಯಾಸ ಅಲ್ಲ, ದೈವವೇ ಅವರೆಲ್ಲರೂ ಕೂಡ. ಅದಕ್ಕೆ ಮೂಲ ಜಾನಪದದಲ್ಲಿ ಇಂತಹ ಮಾನವ ಮೂಲದ ಕಥೆ ಹುಡುಕಿದರೆ ಸಿಗ್ತದೆ, ನಮಗೆ ಕಷ್ಟ ಆಗ್ತದೆ ಅಷ್ಟೇ ಹುಡುಕ್ಲಿಕ್ಕೆ ಅಲ್ಲಿ. ಹಾಗೆ ಕಾರವಾರದಿಂದ ಕೊಟ್ಟಾಯಂ ತನಕ ಕೊಡವ ಪರಿಸರವನ್ನು ಸೇರಿಸಿಕೊಂಡು ನನ್ನ ಈ ಪುಸ್ತಕದಲ್ಲಿ 1200
59 ದೈವಗಳ ಮಾಹಿತಿ. ಈಗ ಇದು ಇಂಗ್ಲೀಷಿಗೆ ಬಂದಿದೆ. ಅಶ್ವಿನಿ ಭಟ್ ಅಂತೇಳಿ ನನಗೆ ಇದನ್ನು ಇಂಗ್ಲೀಷಿಗೆ ಅನುವಾದಿಸಿಕೊಟ್ಟರು. ನಾನು ಇವತ್ತು ಬನ್ನಿ ಅಂತ ಕರೆದಿದ್ದೆ ಅವರನ್ನು. ಇದನ್ನು ತುಳುವಿನಿಂದ ಕನ್ನಡಕ್ಕೆ ಬರೆಯುವುದೇ ಬಹಳ ಕಷ್ಟ. ಎಷ್ಟೋ ಪದಗಳಿಗೆ ಕನ್ನಡಕ್ಕೆ ಪದಗಳು ಸಿಗುವುದಿಲ್ಲ. ಇಂಗ್ಲೀಷಿಗೆ ಅವರು ಹೇಗೆ ಮಾಡಿದ್ದಾರೆ ಅಂತಲೇ ನಂಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ ಯಾವಾಗಲೂ. ಇದರಲ್ಲಿ ಕೆಲವು ಪದವನ್ನು ನಾನು ಗಮನಿಸಿ ಹೇಳ್ತೇನೆ. ಎಣ್ಣೆ ಕೊಡೋದು, ಎಣ್ಣೆ ಸ್ವೀಕರಿಸೋದು ಒಂದು ಪದ್ಧತಿ. ಅಂದರೆ ದೈವ ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡೋದು, ಎಣ್ಣೆ ಬುಳ್ಳಿ ಅಂತ ಹೇಳ್ತೇವೆ ತುಳುವಿನಲ್ಲಿ. ನಾವು ಎಣ್ಣೆ ಕೊಡೋದು, ಎಣ್ಣೆ ಸ್ವೀಕರಿಸೋದು ಅಂತ ಇಲ್ಲಿ ಕನ್ನಡದಲ್ಲಿ ಬರ್ದೇನೆ. ಅವರು ಅದನ್ನು ಏನು ಮಾಡಿದ್ದಾರೆ, ಅಪ್ಲೈಯಿಂಗ್ ಸೇಕ್ರೆಡ್ ಆಯಿಲ್ ಆ್ಯಂಡ್ ಸೀಕಿಂಗ್ ಪರ್ಮಿಷನ್ ಟು ಪರ್ಫಾರ್ಮ್ ಕೋಲ ಅಂತ. ಅದೇ ರೀತಿ ಗಣಪತಿ ಇಡುವುದೊಂದು ಒಂದು ಪರಿಕಲ್ಪನೆ. ನಾನು ತುಳುವಿನಲ್ಲಿರೋದನ್ನು ಹಾಗೆ ಕನ್ನಡಕ್ಕೆ ಹಾಕಿ ಇಟ್ಟಿದ್ದೇನೆ, ಗಣಪತಿ ಇಡುವುದು ಅಂತ. ಅವರು ಹಾಗಲ್ಲ, ಅದು ಇನ್ಸ್ಟಾಲಿಂಗ್ ಗಣಪತಿ ಅಂತ, ಗಣಪತಿಯನ್ನು ಪ್ರತಿಷ್ಠಾಪಿಸುವುದು ಅಂತ. ಅಂದರೆ ಬಹಳ ಕಷ್ಟಪಟ್ಟು ಅವರು ತುಳುವಿನ ಟಚ್ ಇದೆ ಅವರಿಗೆ. ಆಮೇಲೆ ಅವರ ತಂದೆ GK ಮಧ್ಯಸ್ಥ ಅಂತ ಪ್ರಜಾವಾಣಿಯಲ್ಲಿ ಸಂಪಾದಕರಾಗಿದ್ದು, ಹಾಗೆ ಬರವಣಿಗೆ ಸ್ಕಿಲ್ ಇದೆ. ಹಾಗಾಗಿ ಮೂಲಕ್ಕಿಂತ ತುಸು ಹೆಚ್ಚು ವೆಯ್ಟ್ ಬಿದ್ದು ಇಂಗ್ಲೀಷ್ ಅನುವಾದ ಬಂದಿದೆ ಅದು. ಇದರಲ್ಲಿ ಹಾಗೆ 1259 ದೈವಗಳ ಮಾಹಿತಿ ಇದೆ. 2360 ದೈವಗಳ ಹೆಸರಿದೆ. ಅಲ್ಲಿಂದ ಪ್ರಾರಂಭ ಆದ್ದು. ನಾನು ಅಧ್ಯಯನ ಮಾಡುವಾಗ, ನನ್ನ ಅಧ್ಯಯನ ಈಗ ಮೊನ್ನೆ ತನಕ, ನನ್ನ ಪುಸ್ತಕ ಪ್ರಕಟ ಆಗುವ ತನಕ ಕೂಡ ತುಳು ವಿದ್ವಾಂಸರೆಲ್ಲ, ವಿವೇಕ ರೈಗಳು, ಚಿನ್ನಪ್ಪ ಗೌಡರು, ಅದೇ ರೀತಿ ಗಣನಾಥ ಶೆಟ್ಟಿಯಕ್ಕರ್ ನಾನು ಭಾಷಣ ಮಾಡೋದನ್ನು ಕೇಳಿದ್ದೇನೆ. ತುಳುನಾಡಿನಲ್ಲಿ ಸುಮಾರು 400 ದೈವಗಳಿಗೆ ಆರಾಧನೆ ಇದೆ ಅಂತ ಭಾಷಣ ಮಾಡ್ತಾ ಇದ್ರು, ಬರೀತಾ ಇದ್ರು ಕೂಡ. ಈಗ ಅಭಿಪ್ರಾಯವನ್ನು ಬದಲಾಯಿಸ್ಕೊಂಡ್ರು. ಅವರು ಹೇಳ್ತಾರೆ 1000ಕ್ಕಿಂತ ಹೆಚ್ಚು ದೈವಗಳ ಪಟ್ಟಿ ಮಾಡಲಾಗಿದೆ, ಅಧ್ಯಯನ ಮಾಡಲಾಗಿದೆ ಅಂತ ಹೇಳ್ತಾರೆ. ಯಾರು ಮಾಡಿದ್ದಾರೆ ಅಂತ ಹೇಳುವಷ್ಟು ಉದಾರತೆ ಇರುವುದಿಲ್ಲ. ಆಲದ ಮರಗಳು ಬೇರೆಯವರನ್ನು ಬೆಳಿಲಿಕ್ಕೆ ಬಿಡುವುದಿಲ್ಲ ಅಂತ. ಹಾಗಾಗಿ ನಾನು ಅದರ ಬಗ್ಗೆ ತಲೆ ಕೊಡಿಸ್ಕೊಳ್ಳಿಲ್ಲ. ಯಾಕೆಂತಂದರೆ ಈ ಬ್ಲಾಗ್, ಸೋಷಿಯಲ್ ಮೀಡಿಯಾ ಅನ್ನೋದು ನನಗೆ ಕೇಳುಗರಿಲ್ಲ ಅನ್ನುವ ಕೊರತೆಯನ್ನು ದೂರ ಮಾಡ್ತು. ಈಗ ಅಧ್ಯಯನ ಮಾಡಿದವರಿಗೆ ಇದೊಂದು ಸಮಸ್ಯೆ, ನಾವು ಯಾರಿಗೆ ಹೇಳೋದು ಅಂತ. ಪುಸ್ತಕ ಬರೆದ್ರೂ ಓದುವವರಿಲ್ಲ ಅಲ್ವಾ, ಏನು ಮಾಡೋದು? ಈ ಬ್ಲಾಗ್, ಸೋಷಿಯಲ್ ಮೀಡಿಯಾ ಅನ್ನೋದು ನನಗೆ ಬಹಳ ಹೆಲ್ಪ್ ಮಾಡುತ್ತು. ಆಸಕ್ತರಿಗತ್ತು ದೇಶ ವಿದೇಶದ ಜನರು ಕೇಳ್ತಾರೆ, ಮಾಹಿತಿ ಪಡಿತಾರೆ ಅಲ್ವಾ. ಹಾಗೆ ನನಗೆ ಕೇಳುಗರಿಲ್ಲ ಹೇಳುವ ಸಮಸ್ಯೆ ಇಲ್ಲ. ನಾನು ಯಾವಾಗ ಹೇಳ್ತೇನೆ, ಪುಸ್ತಕ ಬರೆದ್ರೆ ಸಾಲದು, ಓದುಗರೆಡೆಗೆ ನಾವು ಹೋಗಬೇಕು ಅಂತ. ಎಲ್ಲಿ ಓದುಗರಿದ್ದಾರೆ ಅವರಿಗೆ ಬೇಕಾದ ರೀತಿಯಲ್ಲಿ ತಲುಪಿಸಬೇಕು ಅದನ್ನು. ಹಾಗೆ ನನಗೆ ಆ ಕೊರತೆ ಕಾಡಲಿಲ್ಲ. ಹಾಗೆ ಈ ಅಧ್ಯಯನ, ಈಗ ದೈವತ್ವ ಪಡೆಯುವುದು ಹೇಗೆ ಅಂತಂದರೆ, ದೈವತ್ವ ಪಡೆಯುವುದಕ್ಕೊಂದು ಸಿದ್ಧ ಸೂತ್ರ ಇಲ್ಲ. ಸಾಮಾನ್ಯವಾಗಿ ಅಸಾಮಾನ್ಯ ಸಾಹಸವನ್ನು ಮೆರೆದವರು ದೈವತ್ವ ಪಡೆದು ಆರಾಧನೆ ಪಡಿತಾರೆ. ಉದಾಹರಣೆಗೆ ಕೋಟಿ ಚೆನ್ನಯ್ಯರು, ಮುದ್ದ ಕಳಲರು, ಕೋಟೆದ ಬಬ್ಬು, ತನ್ನಿ ಮಾಣಿಗ, ಇವರೆಲ್ಲ ಅಸಾಮಾನ್ಯ ಸಾಹಸವನ್ನು ಮರೆದು ದೈವತ್ವವನ್ನು ಪಡೆದವರು. ಇವರು ಯುದ್ಧ ವೀರರೇ ಹೆಚ್ಚಿನವರು ಕೂಡ. ಇದರಲ್ಲಿ ಇವರು ಪ್ರಧಾನ ದೈವದ ಸಾನ್ನಿಧ್ಯವನ್ನು ಸೇರಿ ಅದೇ ದೈವದ ಶಕ್ತಿಯನ್ನು ಪಡೆದು ದೈವಗಳಾಗಿ ಆರಾಧನೆ ಪಡೆದು. ಹಾಗಾದರೆ ಪ್ರಧಾನ ದೈವಗಳು ಯಾರು ಕೇಳಿದರೆ, ನೀವು ಕಾಂತಾರ ಸಿನಿಮಾ ನೋಡಿದ್ದೀರಲ್ವಾ? ಕಾಂತಾರ ಸಿನಿಮಾ ಬಂದ ಮೇಲೆ ಈ ಪುಸ್ತಕ ಬರೆಯುವಾಗ ನಾವು ಕಾಂತಾರ ಪಂಜುರ್ಲಿಯ ಚಿತ್ರವನ್ನು ಹಾಕಿದ್ವಿ. ಯಾಕೆಂದರೆ ಪುಸ್ತಕ ಸ್ಟಾಲ್ಗಳು ದೂರದಲ್ಲಿ ಇಟ್ಟಾಗ ಇದು ಯಾವ ಟಾಪಿಕ್ ಅಂತ ಗೊತ್ತಾಗ್ತದೆ ಅಂತ, ಬೇರೇನು ಉದ್ದೇಶ ಅಲ್ಲ. ಅದರ ನೇರ ಸಿನಿಮಾದ ಪ್ರತಿಕ್ರಿಯೆಯನ್ನು ಬಳಸಲಿಲ್ಲ, ಸುಮ್ಮಗೆ ತಾಪತ್ರಯ ಬೇಡ ಅಂತ ಎಕ್ರಿಲಿಕ್ ಪೇಂಟಿಂಗನ್ನು ಬಳಸಿದ್ದು ನಾವು ಅದರ ಕಾಂತಾರ ಪಂಜುರ್ಲಿಯ. ಇಲ್ಲಿ ಹಾಗಾದ್ರೆ ಪ್ರಧಾನ ದೈವ ಯಾವುದು ಕೇಳಿದರೆ, ಪಂಜುರ್ಲಿ, ಪಿಲಿಭೂತ ಪ್ರಧಾನ ದೈವಗಳು. ಕೆಲವು ಅವ್ಯಕ್ತ, ಅಂದರೆ ಅಮೂರ್ತ ರೂಪ. ನಮಗೆ ಜುಮಾದಿ ಯಾರು ಅಂತ ಗೊತ್ತಾಗೋದಿಲ್ಲ, ಜಾರಂದಾಯ ಯಾರು ಅಂತ ಗೊತ್ತಾಗೋದಿಲ್ಲ. ಅವರ ವೇಷಭೂಷಣ ಎಲ್ಲ ಕೆಲವೊಂದು ಕಡೆ ನೋಡುವಾಗ ಸ್ತ್ರೀ ರೂಪ ಇದೆ, ಕೆಲವು ಕಡೆ ಪುರುಷ ರೂಪ ಇದೆ. ಜಾರಂದಾಯ ಯುದ್ಧವೀರನೇ ಇರಬೇಕು, ಯಾಕೆಂದರೆ ಕುದುರೆ ಏರಿಯೇ ಬರೋದು, ವೇಷಭೂಷಣ ಎಲ್ಲ ಹಾಗೆ ಕೆಲವು ಗೊತ್ತಾಗೋದಿಲ್ಲ. ಗೊತ್ತಾದ್ದರಲ್ಲಿ ಪಂಜುರ್ಲಿ, ಪಿಲಿಭೂತ ಎಲ್ಲ ಟೊಟೆಮಿಕ್ ವರ್ಷಿಪ್, ಪ್ರಾಣಿ ಮೂಲ ಆರಾಧನೆ. ಜಗತ್ತಿನ ಎಲ್ಲ ಆರಾಧನಾ ಪದ್ಧತಿ ಕೂಡ ಭಯದಿಂದಲೇ ಪ್ರಾರಂಭದ್ದು. ಇಲ್ಲಿ ಹಂದಿಯ ಆರಾಧನೆ. ಪಂಜುರ್ಲಿ ಅಂದರೆ ಪಂಜಿ ಕುರ್ಲೆ ಅಂತ. ಕುರ್ಲೆ ಅಂದರೆ ಮರಿ, ಸಣ್ಣದು ಅಂತ ಅರ್ಥ, ಶಿಶು ಅಂತ ಅರ್ಥ. ಕುರ್ಲೆ ಅಂದರೆ, ಪಂಜಿ ಅಂದರೆ ಹಂದಿ ಮರಿಯನ್ನು ಆರಾಧನೆ ಮಾಡಿದ್ದು. ಇಲ್ಲಿ ಪಂಜುರ್ಲಿಗೆ ಸಂಬಂಧಿಸಿದಂಥ ಅನೇಕ ಕಥಾನಕಗಳು ಸಿಗ್ತವೆ. ಅದರಲ್ಲಿ ಮುಖ್ಯವಾಗಿ ನಾನು 3 ಪಟ್ಟಿ ಮಾಡಿದ್ದೇನೆ. ಒಂದು ಪುರಾಣ ಮೂಲ ಕಥೆ. ಈಶ್ವರ ದೇವರು ಬೇಟೆಗೂ ಹೋಗುವಾಗ ಪಾರ್ವತಿ ದೇವಿ ಹಠ ಮಾಡಿ ಬರ್ತಾಳೆ. ಈಶ್ವರ ದೇವರು ಹೇಳ್ತಾರೆ, ನೀನು ಕಂಡದ್ದನ್ನು ಕಂಡಿದ್ದೆ ಅಂತ ಹೇಳ್ತೀಯ, ನೋಡಿದ್ದನ್ನು ನೋಡಿದೆ ಅಂತ ಹೇಳ್ತೀಯ, ನೀನು ಬರಬೇಡ. ಆಗ ಇಲ್ಲ ನಾನು ಬರಬೇಕು ಅಂತ ಪಾರ್ವತಿ ದೇವಿ ಹಠ ಮಾಡ್ತಾಳೆ, ಬೇಟೆಗೆ ಬರ್ತಾರೆ. ಶಿವದೇವರು ಹೋಗಿ ಒಂದು ಹಂದಿಯನ್ನು ಬೇಟೆಯಾಡ್ತಾರೆ. ಆಗ ಗಂಡು ಗುಜ್ಜಾರ ಸತ್ತು ಬೀಳ್ತದೆ, ಹಂದಿಗೆ ಗಜ್ಜಾರ ಅಂತ ಹೇಳಿ ದೊಡ್ಡ ಗಟ್ಟಿಮುಟ್ಟಾದ ಹಂದಿ ಸತ್ತು ಬೀಳ್ತದೆ. ಹೆಣ್ಣು ಓಡಿ ಹೋಗ್ತದೆ, ಅದನ್ನು ನೋಡಿ ಭಯಗೊಂಡು. 4 ಮರಿಗಳಿದ್ದು, ಚಂದ ಮರಿಗಳಿದ್ದು. ಅದರಲ್ಲಿ ಒಂದು ಮರಿಯನ್ನು ಪಾರ್ವತಿ ದೇವಿ ಸೆರಗಲ್ಲಿ ಕಟ್ಟಿಕೊಂಡು ಬರ್ತಾಳೆ, ಕೈಲಾಸದಲ್ಲಿ ಸಾಕ್ತಾಳೆ, ಬಹಳ ಕೊಂಡಾಟದಿಂದ ಸಾಕ್ತಾಳೆ. ಅದು ಬಹಳ ತುಂಟ ಹಂದಿ ಮರಿ. ಎಷ್ಟೇ ಹೊಟ್ಟೆ ತುಂಬ ಅನ್ನ ಆಹಾರ ಕೊಟ್ಟರು ಕೂಡ ಅದು
ಕದ್ದು ಅಕ್ಕಪಕ್ಕದ ತೋಟಕ್ಕೆ ತೊಂದರೆ ಮಾಡ್ತಾ ಇತ್ತು. ಶಿವನ ನಂದನ ತೋಟವನ್ನು ಹಾಳು ಮಾಡ್ತು ಅಂತ ಒಂದು ಪಾಡ್ದನದಲ್ಲಿ ಹೇಳ್ತಾರೆ. ಈ ಕಾಂತಾರ ಭಾಗ 2 ನೋಡಿದ್ದೀರಾ, ಶಿವನ ಹೂದೋಟ ಅಂತ ಹೇಳ್ತೀವಲ್ಲ, ಅದು ತೀರಾ ಕಾಲ್ಪನಿಕ ಅಲ್ಲ. ಆ ರೀತಿಯ ಪಾಡ್ದನದಲ್ಲಿ ಅಂಥ ಕಥಾನಕ ಇದೆ, ನಂದನ ತೋಟವನ್ನು ಹಂದಿ ಹಾಳು ಮಾಡಿದ್ದು ಅಂತ. ಕೊನೆಗೆ ಊರವರೆಲ್ಲ ಬಂದು ದೂರು ಕೊಡ್ತಾರೆ, ಈ ಹಂದಿಯ ಕಾಟದಿಂದ ನಮಗೆ ಬೆಳೆ ಬೆಳೆಯುವುದಿಲ್ಲ, ಬೆಳೆ ನಿಲ್ಲುವುದಿಲ್ಲ ಅಂತ. ಆಗ ಈಶ್ವರ ದೇವರು ಬೇಟೆಯಾಡಲಿಕ್ಕೆ ಹೋಗ್ತಾರೆ. ಎಷ್ಟು ಹುಡುಕಿದ್ರು ಆ ಹಂದಿ ಮರಿ ಸಿಗುವುದಿಲ್ಲ. ಕೊನೆಗೆ ಅದಾಗಿ ಬಂದು ದೇವರ ಪಾದದ ಬಳಿ ಶರಣಾಗ್ತದೆ. ಆಗ ಹಂದಿಗೆ ಬಾಣ ಬಿಡ್ತಾನೆ ಶಿವ. ಆಗ ಜೋರಾಗಿ ಹತ್ತುಕೊಂಡು ಪಾರ್ವತಿ ದೇವಿಯ ಬಳಿಗೆ ಹೋಗ್ತದೆ. ಪಾರ್ವತಿ ದೇವಿಯ ಕಾಲ ಬುಡದಲ್ಲಿ ಅದು ಪ್ರಾಣ ಬಿಡ್ತದೆ. ತಾನು ಸಾಕಿದ ಹಂದಿ ಮರಿ ನೋವಿನಿಂದ ಹತ್ತುಕೊಂಡು ಪ್ರಾಣ ಬಿಟ್ಟದನ್ನು ಪಾರ್ವತಿ ದೇವಿಗೆ ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಹಠ ಹಿಡಿತಾಳೆ. ಹೆಂಡತಿಯ ಹಠಕ್ಕೆ ಬಗ್ಗದ ಪುರುಷರಿಲ್ಲ, ಶಿವನೂ ಇಲ್ಲ. ಹಾಗಾಗಿ ಏನು ಮಾಡ್ತಾನೆ ಶಿವ, ಅದಕ್ಕೆ ಪ್ರಾಣ ಕಲೆಯನ್ನು ಕೊಡ್ತಾನೆ, ಜೀವ ಕಲೆಯನ್ನು ಕೊಡ್ತಾನೆ. ಹೋಗು, ನೀನು ಭೂಲೋಕಕ್ಕೆ ಹೋಗು, ಗಣಾಮಣಿ ಪಂಜುರ್ಲಿಯಾಗಿ ಭೂಲೋಕಕ್ಕೆ ಹೋಗು. ಅಲ್ಲಿ ಅನ್ಯಾಯ ಮಾಡುವವರನ್ನು ಶಿಕ್ಷಿಸು, ದುಷ್ಟರನ್ನು ಶಿಕ್ಷಿಸು, ಶಿಷ್ಟರ ರಕ್ಷಣೆ ಮಾಡು, ಅವರು ಕೊಟ್ಟ ಆಹಾರವನ್ನು ಸ್ವೀಕರಿಸು, ಭೂಮಂಡಲದಲ್ಲಿ ನ್ಯಾಯ ಧರ್ಮವನ್ನು ಎತ್ತಿ ಹಿಡಿ ಅಂತ ಹೇಳಿ ಕಳಿಸ್ತಾನೆ. ಹಾಗೆ ಅದು ನೆಲ್ಯಾಡಿ ಬೀಡಿಗೆ ಬಂತು, ಅಣ್ಣಪ್ಪ ಆಗಿ ಬಂತು ಅಂತ ಹೇಳಿ ಕಥಾನಕ. ಅಲ್ಲಿ ನೆಲ್ಯಾಡಿ ಬೀಡಿಗೆ ಪಂಜುರ್ಲಿ ದೈವ ನೆಲೆ ಆಯಿತು. ನಂತರ ಅಣ್ಣಪ್ಪ ಸೇರಿಕೊಂಡಿದ್ದ. ಅಣ್ಣಪ್ಪ ಮತ್ತು ಪಂಜುರ್ಲಿ ಬೇರೆ ಬೇರೆ ಶಕ್ತಿಗಳು ಅಂತ ನನ್ನ ಅಭಿಪ್ರಾಯ. ಅಣ್ಣಪ್ಪ ಮೂಲತಃ ಅಲ್ಲಿಯ ಸ್ಥಳೀಯ ಬ್ರಾಹ್ಮಣ, ಶೈವ ಬ್ರಾಹ್ಮಣ, ಸ್ಥಾನಿಕ ಬ್ರಾಹ್ಮಣರು ಅಂತ ಹೇಳ್ತೀವಿ ನಾವು ಅಲ್ಲಿಯ ಶೈವ ಬ್ರಾಹ್ಮಣರನ್ನು. ಅಲ್ಲಿ ಸಾಮಾನ್ಯವಾಗಿ ಶಿವಳ್ಳಿ ತುಳು ಬ್ರಾಹ್ಮಣರಿದ್ದಾರೆ, ಹವ್ಯಕ ಬ್ರಾಹ್ಮಣರಿದ್ದಾರೆ. ಅದು ಬಿಟ್ಟರೆ ಕರಾಡ, ಚಿತ್ಪವನಿದ್ದಾರೆ, ಅವರೆಲ್ಲ ಗೋವಾದಿಂದ, ಸಾರಸ್ವತ ಅಲ್ಲಿಂದ ಬಂದವರು. ಅದು ಬಿಟ್ಟರೆ ಸ್ಥಳೀಯ ಬ್ರಾಹ್ಮಣರು ಇವರು ಅಂತ ಹೇಳ್ತಾರೆ, ಸ್ಥಾನಿಕ ಬ್ರಾಹ್ಮಣರು. ಅಲ್ಲಿ ಉಪ್ಪಿನಂಗಡಿ ಹತ್ರ ಕಾಯಂಪಾಡಿ ಅಂತ ಒಂದು ಮಠ ಇದೆ ಅವರದ್ದು. ಅಲ್ಲಿಯ ವೀರ ಸನ್ಯಾಸಿ ಅವರು ಅಂತ ಹೇಳ್ತಾರೆ. ಅಣ್ಣಪ್ಪ ಅಂತ ಹೆಸರು ಅವರದ್ದು, ಅಣ್ಣಪ್ಪಯ್ಯ ಅಂತ ಹೆಸರು. ಅವರು ಬಹಳ ಧರ್ಮಸ್ಥಳ ಹೆಗಡೆಯ ಬೀಡಿನ ಶಾನುಭೋಗರಾಗಿದ್ದರು, ಬಹಳ ಬಲಿಷ್ಠ ವ್ಯಕ್ತಿಯಾಗಿದ್ದರು. ಇಲ್ಲಿ 2 ರೀತಿಯ ಕಥಾನಕಗಳಿವೆ, ಒಂದನ್ನು ನಾನು ಬರೆದೇನೆ. ಒಂದು ಕಥಾನಕ ಏನು ಹೇಳ್ತಾರೆ ಅಂದರೆ, ಹೆಗ್ಡೆಯವರು ಬಹಳ ದುರ್ಬಲರಾಗಿದ್ದರು, ಆರೋಗ್ಯ ಎಲ್ಲ ಹಾಳಾಗಿ ಬರ್ಮಣ ಹೆಗ್ಡೆಯನ್ನ. ಆಗ ಈ ಶಾನುಭೋಗ ಇದ್ದಾರಲ್ಲ ಅಣ್ಣಪ್ಪ, ಬಹಳ ಸ್ಟ್ರಾಂಗ್ ವ್ಯಕ್ತಿ. ಆತ ಇರುವ ತನಕ ಹೆಗ್ಡೆಯವರನ್ನೆಲ್ಲ ಸೋಲಿಸ್ಲಿಕ್ಕಾಗೋದಿಲ್ಲ ಅಂತ ಯಾರೋ ಅವಲಕ್ಕಿಯಲ್ಲಿ ಪೀಲೆಯನ್ನು ಸೇರಿಸಿ ಕೊಂದರು ಅಂತ ಹೇಳ್ತಾರೆ. ಅವಲಕ್ಕಿಯಲ್ಲಿ ಪೀಲೆ ಅಂದರೆ ಈ ನವಿಲುಗರಿಯ ದಂಡ ಉಂಟಲ್ಲ, ಅದನ್ನು ಸಣ್ಣಕ್ಕೆ ಕತ್ತರಿಸಿದಂತೆ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿದರೆ ಅದು ಕರುಳಿನಲ್ಲಿ ಚುಚ್ಚಿ ಸಾಯ್ತಾರೆ ಅಂತ. ನಮ್ಗೆ ಗೊತ್ತಿಲ್ಲ, ಅಂತಹ ಕಲ್ಪನೆ. ಅದು ಪೀಲೆ ಅಂದರೆ ಅದು ಅಂತ ಹೇಳ್ತಾರೆ. ಅದು ಸೇರಿಸಿ ಸಾಯಿಸಿದ್ರು ಅಂತ. ಇನ್ನೊಂದು ಕತೆ ಹೇಳ್ತಾರೆ, ಹೆಗ್ಡೆಯ ವಲಯದಲ್ಲೇ ಯಾರಿಗೂ ಆಗಲಿಲ್ಲ, ಅವರೇ ಸೇರಿಕೊಂಡು ಕೊಂದರು ಅಂತೇಳಿ. ಆದರೆ ಆತ ಎಷ್ಟು ಸ್ವಾಮಿನಿಷ್ಠ ಅಂತಂದರೆ, ಸತ್ತ ನಂತರ ಕೂಡ ದೈವವಾಗಿ ನೆಲೆ ನಿಂತು ಹೆಗ್ಗಡೆ ಬೀಡಿನ ಸಂರಕ್ಷಣೆಯನ್ನು ಮಾಡ್ತಾನೆ, ನ್ಯಾಯವನ್ನು ನೆಲೆಸ್ತಾನೆ. ಹಾಗೆ ಅಲ್ಲಿ ಪಂಜುರ್ಲಿಯ ಜೊತೆಗೆ ಸೇರಿ ಅಣ್ಣಪ್ಪ ಪಂಜುರ್ಲಿ ಅಂತ ಅದ್ದು ಅಂಥೇಳಿ ಒಂದು ಕಥಾನಕ ಹೇಳ್ತಾರೆ. ಈ ಅಣ್ಣಪ್ಪನನ್ನು ಸ್ತಂಭನೆ ಮಾಡಲಿಕ್ಕೆ ಹೋದಂಥವರ ಕೃಷ್ಣ ಭಟ್ಟ ಅನ್ನುವ ಇನ್ನೊಂದು ಕಥೆ ಆಯಿತು ಅಂತ ಮತ್ತೊಂದು ಹೇಳ್ತಾರೆ. ಅಣ್ಣಪ್ಪ ದೈವದ ಶಕ್ತಿಯನ್ನು ಒಂದು ತಂಬಿಗೆಯಲ್ಲಿ ಹಾಕಿ ಭೂಮಿಗೆ ಹಾಕಲಿಕ್ಕೆ ಹೋದ್ರಂತೆ, ಅದು ಒಡೆದು ಬಂತು. ಜಲಸ್ತಂಭನ ಮಾಡಲಿಕ್ಕೆ ಹೋದಂತೆ, ಆವಾಗ ಅದು ಒಡೆದು ಬಂತು. ಹಾಗೆ ಕೃಷ್ಣ ಭಟ್ಟ ಅನ್ನುವನಿಗೆ ದುರಂತ ಆಯಿತು ಹೇಳಿ. ಹಾಗೆ ಅಲ್ಲಿ ಅಣ್ಣಪ್ಪ ಬೆಟ್ಟದಲ್ಲಿ ಕೋಲಾಗುವ, ನಾವು ಸ್ತ್ರೀಯರು ಹೋಗ್ಲಿಕ್ಕಿಲ್ಲ, ಅಲ್ಲಿ ಹೋದವರು ಹೇಳಿದರು ದೈವ ವಿಚಾರಣೆ ಮಾಡಲಿಕ್ಕೆ ಉಂಟಂತೆ. ಕೃಷ್ಣ ಭಟ್ರಿಗೆ ಅಮೃತ ಪಡಿ ಸಂದುಂಡ, ಕೃಷ್ಣ ಭಟ್ರಿಗೆ ಆಹಾರ ಸಂದಿದ ಅಂತ ಕೇಳಲಿಕ್ಕೆ ಉಂಟಂತೆ ಅಲ್ಲಿ. ಅಂದರೆ ಅವರು ದೈವತ್ವ ಪಡೆದಿದ್ದಾರೆ ಅಂತ ಅರ್ಥ. ಅಲ್ಲಿ ಕೃಷ್ಣ ಭಟ್ಟ ಎನ್ನುವರ ಗುಡಿ ಇದೆ ಅಲ್ಲೊಂದು ಅಂತ ಹೇಳೋದು ಕೇಳಿದೆ, ನಾನು ಇನ್ನು ನೋಡಲಿಲ್ಲ, ಹೇಳೋದು ಕೇಳಿದ್ದೇನೆ. ಹೀಗೆ ಪ್ರಧಾನ ದೈವದ ಸಾನ್ನಿಧ್ಯಕ್ಕೆ ಸೇರಿ ಬೇರೆಯವರು ದೈವಗಳಾಗೋದು, ಅದೇ ದೈವದ ಶಕ್ತಿಯನ್ನು ಪಡೆದು ದೈವಗಳಾಗೋದು. ಇಲ್ಲಿ ಈ ಪಂಜುರ್ಲಿಗೆ ಸಂಬಂಧಿಸಿ ಒಂದು ಕಥಾನಕ ಇದು. ಇನ್ನೊಂದು ಪ್ರಾಣಿ ಮೂಲ ಆರಾಧನೆ ಅಂತ ಹೇಳುವುದಕ್ಕೆ ಸಾಕ್ಷಿಯಾಗಿ ಇನ್ನೊಂದಷ್ಟು ಕಥಾನಕಗಳಿವೆ. ಹೌಂದೇರಾಯ ಅನ್ನುವ ಅರಸ ಸುರಪರದ ಒಂದು ಕವಲು ಸೂರಾಲ್ನಲ್ಲಿತ್ತು. ಸೂರಾಲ್ ಅರಮನೆ ಇದೆ, ಮಣ್ಣಿನ ಅರಮನೆ ಈಗ ಕೂಡ ಇದೆ. ಅಲ್ಲಿಗೆ ಅವನು ಬರುವಾಗ, ಅವರು ತಿರುಪತಿಯಲ್ಲಿ ಪಾಳೇದಾರರಾಗಿದ್ದರು. ಅಲ್ಲಿಂದ ಅವರು ಊರಿಗೆ ಬರುವಾಗ, ಸುರತ್ಕಲ್ಲಿಗೆ ಬರುವಾಗ ಒಂದು ಕಡೆ ತಡೆಬಿಡಾರ ಮಾಡ್ತಾರೆ. ತಡೆಬಿಡಾರ ಮಾಡಿದಾಗ ಅಡಿಗೆಗಾಗಿ ಒಂದು ಹಂದಿ ಮರಿಯನ್ನು ಕೊಂದು ತಿಂತಾರೆ. ನಂತರ ಅವರಿಗೆ ಗೊತ್ತಾಗ್ತದೆ ಹಂದಿ ಮರಿಯನ್ನು ಕೊಂದದ್ದಾಗಲಿಲ್ಲ, ಅದು ದೈವಿಕ ಶಕ್ತಿಯಾಗಿತ್ತು ಅಂತ. ಹಾಗೆ ಮರವಂತೆಯಲ್ಲಿ ಹಂದಿಯ ಒಂದು ರೂಪವನ್ನು ಸ್ಥಾಪನೆ ಮಾಡಿ ಮಹಾರಾಜಸ್ವಾಮಿ ವರಾಹಸ್ವಾಮಿ ದೇವಾಲಯ ಅಂತ ಇದೆ, ಅದನ್ನು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಸ್ಥಳ ಐತಿಹ್ಯದಲ್ಲಿ ಬೇರೆ ಹೇಳ್ತಾರೆ. ನಾನು ಮೊನ್ನೆ ಹೋಗಿದ್ದೆ, ಅಲ್ಲಿ ಮಹಾರಾಜನೊಬ್ಬ ಪುತ್ರನನ್ನು ಕೊಂದ ಇದಕ್ಕೆ ಎಂಥದ್ದು ದೋಷಕ್ಕೆ ವರಾಹಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಮಗನನ್ನು ಕೊಲ್ಲುವುದು ಯಾಕೆ ಹೇಳೋದು ಒಂದು ಪ್ರಶ್ನೆ. ಇನ್ನೊಂದು ಕೊಂದದ್ದಕ್ಕೆ ವರಾಹಸ್ವಾಮಿಯನ್ನು ಯಾಕೆ ನಿರ್ಮಾಣ ಮಾಡಬೇಕು? ಇದಾದರೆ ಹಂದಿ ಪುತ್ರನನ್ನು ಕೊಂದದ್ದು, ಹಂದಿಯ ಮರಿಯನ್ನು ಕೊಂದದ್ದು, ಹಾಗಾಗಿ ಅಂಥ ಕತೆ ಬಂತೇನೋ. ವರಾಹ ಪುತ್ರನನ್ನು ಕೊಂದದ್ದು ಅಂತ ಹೇಳೋದು ಹಾಗೆ ಏನಾರು ಆಡು ಭಾಷೆಯಲ್ಲಿ ಹಾಗೆ ಆಯ್ತಾ ಏನೋ ಗೊತ್ತಿಲ್ಲ, ಬಾಯ್ದೇರೆಯಾಗಿ ಬರುವ ಗೊತ್ತಿಲ್ಲ. ಒಟ್ಟು ಹೌಂದೇರಾಯ ಅನ್ನುವ ಅರಸ ಇದ್ದದ್ದು ಹೌದು, ಯಾಕೆಂದರೆ ಹೌಂದೇರಾಯನ ವಾಲಗ ಅನ್ನೋದು ಈಗ ಕೂಡ ಇದೆ. ಅವನು ಬಹಳ ಶೋಕಿ ವಾಲ ಅರಸ ಆಗಿದ್ದಂತೆ. ಅವನು ಬರುವಾಗ ಅವನನ್ನು ಡ್ಯಾನ್ಸ್ ಮಾಡಿ ಸ್ವಾಗತಿಸಬೇಕಾಗಿತ್ತಂತೆ. ಹಾಗೆ ಇವತ್ತಿಗೆ ಕೂಡ ಹೌಂದೇರಾಯನ ವಾಲಗ ಅನ್ನೋದು ಪ್ರಸಿದ್ಧವಾದ ಒಂದು ನೃತ್ಯ ಪ್ರಕಾರ.
ಹಾಗೆ ಅವ ಇದ್ದದ್ದು ಹೌದು, ಹೌಂದೆರಾಯ ಅನ್ನುವನು. ಹಾಗೆ ಅವನು ಆರಾಧನೆ ಪ್ರಾರಂಭ ಮಾಡಿದ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣಿ ಮೂಲ ಆರಾಧನೆ ಇದೆ, ಕೊಂದದ್ದ ಕಥೆ ಇದೆ. ಇನ್ನೊಂದು ಕಥಾನಕ ಕಾಂತಾರ ಪಂಜುರ್ಲಿ ಅಂತ ಇದೆ. ಕಾಂತಾರದಲ್ಲಿ ತೋರಿಸಿದ್ದು ಕಾಂತಾರ ಪಂಜುರ್ಲಿ ಅಲ್ಲ, ಕಾಂತಾರ ಸಿನಿಮಾದಲ್ಲಿ ಒಂದು ಪಂಜುರ್ಲಿ ತೋರಿಸಿದ್ದು. ಕಾಂತಾರ ಪಂಜುರ್ಲಿ ಅಂತ ಒಂದು ಕಥೆ ಇದೆ, ಇಲ್ಲಿ ಕಳ್ಳ ಪಂಜುರ್ಲಿ ಅಂತ ಕರೀತಾರೆ ಅದನ್ನು. ಕಾಂತಾರೇಶ್ವರ ದೇವಾಲಯ ಇದೆ ಕಾರ್ಕಳದಲ್ಲಿ. ಕಾಂತಾರ ಅನ್ನುವ ಊರಿದೆ ಕಾರ್ಕಳದಲ್ಲಿ, ಅಲ್ಲಿ ಕಾಂತಾರೇಶ್ವರ ದೇವಾಲಯ ಇದೆ. ಇಲ್ಲಿ ದೇವಾಲಯ ನಿರ್ಮಾಣಕ್ಕೂ ಒಂದು ವಿಶಿಷ್ಟ ಕಥೆ ಇದೆ. ಸಾಮಾನ್ಯವಾಗಿ ತುಳುನಾಡಿನ ದೇವಾಲಯಗಳಲ್ಲೆಲ್ಲ ಶಿವಲಿಂಗ ಸಿಕ್ಕಿದ್ದು ಮೂಲ ನಿವಾಸಿಗಳಿಗೆ. ಇಲ್ಲಿ ದೆಸಿಲು ಮತ್ತು ಕಿಲಮರಿತಾಯ ಅನ್ನೋರು ಅಣ್ಣ ತಂಗಿ ಅಂತ ಹೇಳ್ತಾರೆ, ಗಂಡ ಹೆಂಡತಿ ಅಂತ ಹೇಳ್ತಾರೆ. ಇವರಿಗೆ ಬೊಳ್ಕಂಡೆ ಒಕ್ಕುವಾಗ, ಅಂದರೆ ಬಿಳಿಯಾದ ಮರಗೆಣಸನ್ನು ಒಕ್ಕುವಾಗ ಕಾಡಿನಲ್ಲಿ ಆ ಶಿವಲಿಂಗ ಸಿಕ್ತು. ಅದಕ್ಕೆ ಸ್ವಲ್ಪ ಮುಕ್ಕಾಗಿ ರಕ್ತ ಬಂತಂತೆ. ಆನಂತರ ಅವರು ಅಯ್ಯೋ ಏನಿದು ಅಂತ ಹೇಳಿ ತಂದು ಅದನ್ನು ಸ್ಥಾಪನೆ ಮಾಡಿದರು. ಹಾಗೆ ಅವರು ದೆಸಿಲುವಿಗೆ ಸಿಕ್ಕಿದ ಕಾರಣ ಅದು ಶಿಶಿಲೇಶ್ವರ ಲಿಂಗ ಅಂತ ಹೆಸರಾದ್ದು ಅಂತ ಹೇಳ್ತಾರೆ. ಶಿಶಿಲ ಅಂತ ಇದು ಶಿಶಿಲೇಶ್ವರ. ಹಾಗೆ ಅದು ಗಾಯ ಆಯ್ತಲ್ಲ, ಅದಕ್ಕೆ ಅವರು ಇವತ್ತಿಗೂ ಅದರ ಪ್ರಾಯಶ್ಚಿತ್ತವಾಗಿ ದೆಸಿಲು ಮತ್ತು ಕಿಲಮರಿತ ಇಬ್ಬರು ದೈವಗಳಿಗೆ ಅಲ್ಲಿ ದೈವ ಆಗಿ ಅವರಿಗೆ ಕೋಲ ಇದೆ, ದೈವ ಇದೆ, ಅವರಿಗೆ ದೈವ ಆಗಿದ್ದಾರೆ. ಅವರು ರಕ್ತವನ್ನು ಕೊಡೋದು ಪದ್ಧತಿ ಇದೆ. ತಲೆಗೆ ಚಚ್ಚಿಕೊಂಡು ರಕ್ತ ಕೊಡಲಿಕ್ಕಿದೆ, ಅಲ್ಲಿ ರಕ್ತ ಹರಿಸಲಿಕ್ಕಿದೆ. ಅದು ಯಾಕೆ ಅಂತಂದರೆ ಆ ಶಿವಲಿಂಗ ಮುಕ್ಕಾಯ್ತಲ್ಲ, ಅದಕ್ಕೆ ಪರಿಹಾರ ಅಂತ ಹೇಳ್ತಾರೆ. ಹಾಗೆ ಪ್ರಾಯಶ್ಚಿತ್ತವಾಗಿ ಅಲ್ಲಿ ಆಯಿತು ಅಂತ. ಹಾಗೆ ಈ ಕಾಂತಾರದಲ್ಲಿ ಒಂದು ಪಂಜುರ್ಲಿ ದೈವ ಇದೆ, ಕಾಂತಾರ ಪಂಜುರ್ಲಿ ಅಂತಲೇ ಹೆಸರು. ಇದರ ಅಧ್ಯಯನ ಹುಡುಕಿದಾಗ ಅಲ್ಲಿ ಕೃಷ್ಣತಂತ್ರಿ ಡಾನ ಮೊಗಸಾಲೆ ಕನ್ನಡ ಸಂಘವನ್ನು ಕಟ್ಟಿ ಬೆಳೆಸಿದವರಿದ್ದಾರೆ, ಅವರನ್ನು ಸಂಪರ್ಕಿಸಿದೆ ನಾನು. ಅಲ್ಲಿ ಕೃಷ್ಣತಂತ್ರಿ ಅನ್ನುವರ ಸಂಪರ್ಕ ಸಿಕ್ತು. ಆಗ ಅವರು ಹೇಳಿದರು, ಇಲ್ಲಿ 2 ಪಂಜುರ್ಲಿ ದೈವಗಳಿವೆ, 2 ಮುಖವಾಡಗಳಿವೆ. ಒಂದು ಅಣ್ಣಪ್ಪ ಪಂಜುರ್ಲಿ, ಇನ್ನೊಂದು ಕಳ್ಳ ಪಂಜುರ್ಲಿ ಹೇಳ್ತಾರೆ, ಏನು ಅಂತ ಗೊತ್ತಿಲ್ಲ ಅಂತ. ಹಾಗೆ ಅದಕ್ಕೆ ಒಂದು ಕತೆ ಇದೆ. ಅಲ್ಲಿ ಒಂದು ಕುರಿಗುತ್ತಿನವರು ಅಂತ ಇರ್ತಾರೆ. ಅಲ್ಲಿ ದೂರದಲ್ಲಿ ಒಂದು ನಡಾವಳಿ ಆಗ್ತದೆ. ಈ ಭೂತಕೋಲದಲ್ಲಿ ವೆರೈಟಿ ಇದೆ. 12 ವರ್ಷಕ್ಕೊಮ್ಮೆ ಆಗೋದು ನಡಾವಳಿ, ಜಾಲಾಟ ಅಂತ ಇದೆ, ಕೋಲ ಇದೆ, ಮೈಮೆ ಇದೆ, ಬೇರೆ ಬೇರೆ ಇದೆ. ಹಾಗೆ ನಡಾವಳಿ ಅಂತ ಸ್ವಲ್ಪ ದೊಡ್ಡ ಮಟ್ಟದ್ದು, 12 ವರ್ಷಕ್ಕೊಮ್ಮೆ ಆಗುವುದು. ಅಲ್ಲಿಗೆ ಈ ಕುರಿಗುತ್ತಿನ ಹಿರಿಯರು ಹೋಗಿರ್ತಾರೆ. ಹೋಗಿ ಹಿಂದೆ ಬರುವಾಗ ಒಬ್ಬ ಬ್ರಾಹ್ಮಣ ಒಟ್ಟು 8 ವರ್ಷದವನು ಹಿಂಬಾಲಿಸ್ತಾ ಬರ್ತಾನೆ. ಯಾರೋ ಬ್ರಾಹ್ಮಣರು ಕೋಲಕ್ಕೆ ಬಂದದ್ದಿರ್ಬೋದು ಅಂತ ಇವರು ಅಂದಾಜು ಮಾಡ್ತಾರೆ, ಸೀದಾ ಹೋಗ್ತಾರೆ. ಇವರ ಮನೆ ಹತ್ತಿರಕ್ಕೆ ಬಂದು ತಿರುಗಿ ನೋಡಿದಾಗ ಆ ಹುಡುಗ ಕಾಣೋದಿಲ್ಲ. ಅವನು ಯಾವುದಾದ್ರು ಇನ್ನೊಂದು ದಾರಿ ಹಿಡಿದು ಹೋಗಿರ್ಬೋದು ಅಂತ ಅಂದ್ಕೊಳ್ತಾರೆ, ಕೈ ಕಾಲು ತೊಳ್ಕೊಳ್ತಾರೆ, ಬಂದು ಮಲಗ್ತಾರೆ. ಬಂದು ಮಲಗಿದಾಗ ಅವನು ಆ ಹುಡುಗನ ರೂಪದಲ್ಲಿ, ಅದೇ ಹುಡುಗ ಕಾಣಿಸ್ಕೊಂಡ ಕನಸಲ್ಲಿ ಅಂತ ಹೇಳ್ತಾರೆ. ಇಲ್ಲ, ದೈವ ಕಾಣಿಸ್ಕೊಳ್ತು ಅಂತ ಹೇಳ್ತಾರೆ. ಯಾವ ರೂಪದಲ್ಲಿ ಅಂತ ಗೊತ್ತಿಲ್ಲ. ಕಾಣಿಸ್ಕೊಂಡು ಹೇಳ್ತಾರೆ, ನಾನು ನಿನ್ನ ಹಿಂದಿನಿಂದ ಬಂದಿದ್ದೇನೆ, ನನಗೆ ಇಲ್ಲಿ ಎಂಥದ್ದು ಸ್ಥಾನ ಬೇಕು, ಆರಾಧನೆ ಮಾಡಬೇಕು ಅಂತ ಹೇಳ್ತಿದೆ ದೈವ. ಆಗ ಅವ್ರು ಹೇಳ್ತಾರೆ, ನಿನ್ನಂಚಿ ಮಲ್ಲ ದೈವನ ಎಂಕ್ಲಿಗೆ ಮಣ್ಪೇರೆ ಸಾಧ್ಯ ಇದ್ದು, ನಿನ್ನಂತೂ ದೊಡ್ಡ ದೈವವನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನೀನು ಇಲ್ಲಿ ಕಾಂತಾರೇಶ್ವರ ದೇವರಿದ್ದಾನಲ್ಲ, ಅವನಲ್ಲಿ ಕೇಳು ಅಂತ ಹೇಳ್ತಾರೆ. ಹಾಗೆ ಮರುದಿವಸ ಬಲಿ ಆಗ್ತದೆ. ಬಲಿ ಆಗುವಾಗ ದಕ್ಷಿಣ ದಿಕ್ಕಿನಲ್ಲಿ ಬ್ರಹ್ಮವಾಹನಿಗೆ ಒಂದು ಹೆಜ್ಜೆ ಕೂಡ ಮುಂದೆ ಇಡ್ಲಿಕ್ಕೆ ಆಗೋದಿಲ್ಲ. ಈ ಬಲಿ ಮೂರ್ತಿಯನ್ನು ಹೊತ್ತು ನಡೆಯುವವರಿಗೆ ಬ್ರಹ್ಮವಾಹಕರು ಅಂತ ಹೇಳೋದು. ಇವರಿಗೆ ಒಂದು ಹೆಜ್ಜೆ ಮುಂದೆ ಹೋಗೋದಿಲ್ಲ ದಕ್ಷಿಣ ದಿಕ್ಕಿನಲ್ಲಿ, ಎಂತ ಮಾಡಿದರೂ ಆಗೋದಿಲ್ಲ. ಕೊನೆಗೆ ಮುಕ್ತೇಶ್ವರು ಇವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ಏನಾಗಬೇಕು, ನಾವು ಪ್ರಶ್ನೆ ಇಟ್ಟು ಕೇಳ್ತೇವೆ, ಪರಿಹಾರ ಮಾಡ್ತೇವೆ, ರಕ್ಷಣೆ ಕೊಡಬೇಕು ಅಂತ. ಹಾಗೆ ಮತ್ತೆ ಆಗ್ತದೆ, ಬಲಿ ಮುಂದೆ ಹೋಗ್ತದೆ, ಅಲ್ಲಿ ಆಗ್ತದೆ. ನಂತರ ಪ್ರಶ್ನೆ ಇಟ್ಟೆಲ್ಲ ಕೇಳ್ತಾರೆ. ಆಗ ಹೇಳ್ತಾರೆ, ದೈವ ಬಂದಿದೆ, ಅಲ್ಲಿಂದ ಗುತ್ತಿನಿಂದ ದೈವ ಬಂದಿದೆ, ನಡಾವಳಿ ಆಯ್ತಲ್ಲ ಅಲ್ಲಿಂದ ಇಲ್ಲಿ ಅದಕ್ಕೆ ಪಂಜುರ್ಲಿ ದೈವ ಬಂದಿದೆ, ಇಲ್ಲಿ ಆರಾಧನೆ ಆಗಬೇಕು ಅಂತ. ಹಾಗೆ ಅಲ್ಲಿ ಒಂದು ಮುಖವಾಡ ಇಟ್ಟು ಅಲ್ಲಿ ಕೋಲ ಕೊಟ್ಟ ಆರಾಧನೆ ಪ್ರಾರಂಭ ಆಯಿತು. ಇದಾಗಿ ಸ್ವಲ್ಪ ಸಮಯದ ನಂತರ ದೇವಾಲಯದ ಪ್ರಾಂಗಣದಲ್ಲಿ ಒಂದು ಹಂದಿ ಮರಿ ಕಾಣಿಸ್ಕೊಳ್ತದೆ. ತುಂಬ ಆಶ್ಚರ್ಯ ಆಗ್ತದೆ, ಬಾಗಿಲು ಹಾಕಿತ್ತು, ಎಲ್ಲ ಇತ್ತು, ಹಂದಿ ಮರಿ ಎಲ್ಲಿಂದ ಬಂತು ಅಂತ. ದೊಡ್ಡ ಪ್ರಾಂಗಣ, ಹತ್ತಿ ಕೂಡ ಬರಲಿಕ್ಕಾಗೋದಿಲ್ಲ ಹಂದಿ ಮರಿಗೆ. ಓಕೆ, ದೇವಾಲಯದ ಪ್ರಾಂಗಣದಲ್ಲಿ ಬೆಳಗ್ಗೆ ಬಾಗಿಲು ತೆಗೆಯುವಾಗ ಕಾಣಿಸ್ಕೊಂಡ ಹಂದಿ ಮರಿಯನ್ನು ಕೊಲ್ಲುವುದಿಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲೊಂದು ಮೈಲಿಗಳ ಮನೆ ಇದೆ, ಭಾಳ ಸ್ಟ್ರಾಂಗ್ ಮೈಲಿಗಳವರು, ಶ್ರೀಮಂತರವರು, ಜಮೀನ್ದಾರಾಗಿದ್ದವರು. ಅವರ ಮನೆಗೆ ಸಾಕಲಿಕ್ಕೆ ಕೊಡ್ತಾರೆ, ಇದನ್ನು ಸಾಕಿ, ಕೊಲ್ಲುದು ಬೇಡ ಅಂತ. ಅವರು ಚಂದಕ್ಕೆ ಸಾಕ್ತಾರೆ, ಅದಕ್ಕೆ ಆಹಾರ ಎಲ್ಲ ಹೊಟ್ಟೆ ತುಂಬ ಕೊಟ್ಟು ಸಾಕ್ತಾರೆ. ಆದರೆ ಮತ್ತೆ ಅದು ತುಂಟಾಟದ ಹಂದಿ. ಹೇಗೆ ಕಟ್ಟಿದ್ರು, ಏನೇ ಮಾಡಿದ್ರು ಅಕ್ಕಪಕ್ಕದ ತೋಟಕ್ಕೆ ಹೋಗಿ ಬೆಳೆ ಹಾಳು ಮಾಡ್ತಾ ಇತ್ತು. ಕೊನೆಗೆ ಬೇರೆ ದಾರಿ ಇಲ್ಲದೆ ಅದನ್ನು ಕೊಂದು ಅಡಿಗೆ ಮಾಡಿ ತಿಂತಾರೆ. ಆಗ ಊರೇ ಕಷ್ಟ ಕಾರ್ಪಣ್ಯಗಳು ಬಂತು, ದುರಂತಗಳ ಸರಮಾಲೆ ಆಯಿತು. ಆ ಮನೆಯ 8 ಜನ ಸತ್ತು ಹೋಗ್ತಾರೆ. ಆ ನಂತರ ಪ್ರಶ್ನೆ ಇಟ್ಟೆಲ್ಲ ಗೊತ್ತಾಯಿತು, ಅದು ದೈವ ಸಾನ್ನಿಧ್ಯ ಇರುವಂಥ ಒಂದು ವಿಶೇಷವಾದ ಹಂದಿಮರಿಯಾಗಿತ್ತು, ಅದು ದೈವಿಕವಾದ್ದು. ಹಾಗೆ ಅದನ್ನು ಆರಾಧನೆ ಮಾಡಬೇಕು ಅಂತ. ಹಾಗೆ ಮತ್ತೊಂದು ಪಂಜುರ್ಲಿ ಮೊಗ ಇಟ್ಟು, ಅಲ್ಲಿ 2 ಪಂಜುರ್ಲಿ ಮೊಗ ಇದೆ, ಮುಖವಾಡ, ಪಂಜುರ್ಲಿ ಮುಖವಾಡ ಇರ್ತಾರೆ, ಅದಕ್ಕೆ ಮೊಗ ಅಂತ ಹೇಳೋದು, ಅದನ್ನು ಇಟ್ಟು ಅಲ್ಲಿ ಮಾಡ್ತಾರೆ. ಅಲ್ಲಿ
ದೈವ ನುಡಿಯಲ್ಲಿ ಹೇಳ್ತದೆ, ನಾನು ಕಲ್ಲ ಪಂಜುರ್ಲಿಯಾಗಿ ಬಂದೆ ಅಂತ ಹೇಳಿ. ಅದು ಕಲ್ಲ ಹೇಳೋದಕ್ಕೆ ನಾನಲ್ಲಿ ಕಲ್ಲಿನ ಮೂರ್ತಿ ಇದೆಯಾ ವಿಚಾರಿಸಿದೆ, ಕಲ್ಲಿನ ಮೊಗ ಇದೆಯಾ ವಿಚಾರಿಸಿದೆ, ಇಲ್ಲ. ಕಲ್ಲಿನ ಮಂಚ ಇದೆ ಅಂತ ಯಾರು ಹೇಳಿದರು, ಅದು ಇಲ್ಲ ಅಂತ ಹೇಳಿದರು. ಕೊನೆಗೆ ನಂಗೆ ಗೊತ್ತಾಯಿತು ಅದು ಕಳ್ಳ ಪಂಜುರ್ಲಿ, ಕಳ್ಳ ಹಂದಿಮರಿಯಾಗಿ ಬಂದದ್ದಲ್ವಾ, ಹಾಗಾಗಿ ಅದು ಕಳ್ಳ ಪಂಜುರ್ಲಿ, ಅದು ಕಲ್ಲ ಪಂಜುರ್ಲಿ ಆಗಿದೆ. ಈ ಮೂಲ ಕತೆ ಗೊತ್ತಿಲ್ಲದೆ ಇದ್ದಾಗ ಆಡು ಮಾತಿನಲ್ಲಿ ಕಲ್ಲ ಪಂಜುರ್ಲಿ ಅಂತ ಆಯ್ತು. ಅಥವಾ ಕಳ್ಳ ಅಂತ ಹೇಳೋದು ಸ್ವಲ್ಪ ಘನತೆಗೆ ಕಡಿಮೆ ಅಂತ ಆಗ್ಬೋದಾ, ದೈವಕ್ಕೆ ಅಂತ ಅನಿಸುತ್ತೇನೆ, ಅದಕ್ಕೋಸ್ಕರ ಕಲ್ಲ ಅಂತ ಮಾಡಿರ್ಬೋದು. ಒಟ್ಟಿನಲ್ಲಿ ಪಂಜುರ್ಲಿಗೆ ಸಂಬಂಧಿಸಿದ ಕಥಾನಕಗಳನ್ನು ನೋಡಿದರೆ ಟೊಟಮಿಕ್ ವರ್ಷಿಪ್ ಕ್ಲಿಯರ್ ಆಗಿ ಕಾಣ್ತದೆ. ಒಂದು ಹಂದಿಮರಿಯನ್ನು ಕೊಂದಿದ್ದಾರೆ, ನಂತರ ದುರಂತಗಳ ಸರಮಾಲೆ ಕಂಡಿದೆ, ನಂತರ ಅದರಿಂದ ಪಾರಾಗಲಿಕ್ಕೋಸ್ಕರ ಪೂಜೆ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಇಲ್ಲಿಯ ಆರಾಧನಾ ಪದ್ಧತಿ ಬಹಳ ದೀರ್ಘಕಾಲ ವಿಶಿಷ್ಟವಾಗಿ ಉಳಿದು ಬಂತು. ಯಾಕೆಂದರೆ ಇದು ಭೌಗೋಳಿಕವಾಗಿ ಮತ್ತು ಭಾಷಿಕವಾಗಿ ಐಸೋಲೇಟ್ ಆಗಿತ್ತು, ದ್ವೀಪ ಸದೃಶವಾಗಿತ್ತು. ಸುತ್ತಮುತ್ತ ಘಟ್ಟ ಪ್ರದೇಶ, ಇನ್ನೊಂದು ಕಡೆ ಸಮುದ್ರ, ಹಾಗೆ ಮತ್ತು ತುಳು ಭಾಷೆ. ಈ ಕಾರಣದಿಂದಾಗಿ ಹೊರ ಜಗತ್ತಿನ ಜೊತೆ ಇದು ಹೆಚ್ಚು ಎಕ್ಸ್ಪೋಸ್ ಆಗಲಿಲ್ಲ. ಅದರಿಂದಾಗಿ ಇಲ್ಲಿಯ ಸಂಸ್ಕೃತಿ ವಿಶಿಷ್ಟವಾಗಿ ದೀರ್ಘಕಾಲ ಹೆಚ್ಚು ಬದಲಾವಣೆ ಆಗದೆ ಬೆಳೆದು ಬಂತು. ಇಲ್ಲಿ ಇತರೆಡೆಗಳ ಆರಾಧನಾ ಪದ್ಧತಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ನಮ್ಮ ಹಿಂದೂ ಸಂಸ್ಕೃತಿ ಬಹಳ ವಿಶಿಷ್ಟವಾದ್ದು, ಅನೇಕ ವಿಶಿಷ್ಟವಾದ ಆಚಾರ ವಿಚಾರಗಳಿವೆ, ಎಲ್ಲ ಸೇರಿ ಹಿಂದೂ ಸಂಸ್ಕೃತಿಯಾಗಿದೆ. ಇದು ಭೂತಾರಾಧನೆ ಒಂದು ಹಿಂದೂ ಸಂಸ್ಕೃತಿಯ ಅವಿಭಾಜ್ಯ ಭಾಗ, ಬೇರೆ ಅಲ್ಲ ಅದು. ತುಂಬ ಜನ ಈ ಬಗ್ಗೆ ಆಕ್ಷೇಪ ಮಾಡಿದ್ದುಂಟು, ಯಾರು ಚೇತನ ಹಿಂಸೆ ಅಲ್ಲ, ನಾನು ಟಿ ವಿಯಲ್ಲಿ ಹೇಳಿದ್ದೇನೆ, ಹಾಗಾದ್ರೆ ನಮಗೆ ಸಂಸ್ಕೃತಿ ಇಲ್ಲ ಅಂತ ಹೇಳುವುದ ನೀವು ಅಂತೇಳಿ, ಹಿಂದೂ ಸಂಸ್ಕೃತಿ ಅಲ್ಲ ಅಂತ ಹೇಳಿ ವಾದ ಮಾಡಿದವರಿದ್ದಾರೆ. ವಾಸ್ತವದಲ್ಲಿ ಹಿಂದೂ ಸಂಸ್ಕೃತಿಯ ಅವಿಭಾಜ್ಯ ಭಾಗವೇ ಇದು, ಬೇರೆ ಅಲ್ಲ. ಆದರೆ ಆರಾಧನಾ ಪದ್ಧತಿ ಬೇರೆ ಉಂಟು ಇಲ್ಲಿ. ಈಗ ಇತರೆಡೆ ರಾಮಕೃಷ್ಣ, ವಿಷ್ಣು ಅಥವಾ ಸಾಲಿಗ್ರಾಮ ಹೀಗೆ ನಾವು ಮಾಡಿ ಒಂದು ಕಲ್ಲಿನ ಮೂರ್ತಿಗೆ ಮಂತ್ರವನ್ನು ಹೇಳಿ ಶಕ್ತಿಯನ್ನು ಆವಾಹನೆ ಮಾಡ್ತೇವೆ. ಆಗ ಅದು ದೇವರು, ಕಲ್ಲಲ್ಲ. ಆಗ ಬಲಬದಿಯಿಂದ ಹೂ ಬಿದ್ದರೆ ನಮ್ಮ ಕಾರ್ಯ ಆಗ್ತದೆ ಅಂತ ನಾವು ನಂಬ್ತೇವೆ ಅಲ್ವಾ. ಅಲ್ಲಿ ಪ್ರಾರ್ಥನೆ ಮಾಡಿದ್ದಾಗ್ತದೆ, ಯಾಕೆ ಅಲ್ಲಿ ಆ ದೈವಿಕ ಶಕ್ತಿ ಇದೆ ಆ ಕಲ್ಲಿನ ಮೂರ್ತಿಯಲ್ಲಿ ಅಂತ ನಾವು ಆಲೋಚನೆ ಮಾಡ್ತೇವೆ. ಇಲ್ಲಿ ಮನುಷ್ಯನಿಗೆ ದೈವತ್ವವನ್ನು ಆವಾಹನೆ ಮಾಡ್ತಾರೆ, ಯಾರ್ಯಾರಿಗೂ ಅಲ್ಲ. ದೈವ ಕಟ್ಟಲಿಕ್ಕೆ ಒಂದು ಪರಂಪರೆ ಇದೆ. ಪರವ ಪಂಬದ ನಲಿಕೆ ಅನ್ನುವ ಸಮುದಾಯ ಇದೆ, ಇವರು 3 ದೈವ ಕಟ್ಟುದು. ಅದರಲ್ಲಿ ಪರವ ಪಂಬದವರು ಎಲ್ಲ ದೈವಗಳನ್ನು ಕಟ್ಟಲಿಕ್ಕಿಲ್ಲ, ನಲಿಕೆಯವರು ಕಟ್ಟಲಿಕ್ಕೆ ಇರೋರು ಯಾವ ದೈವವನ್ನು ಕೂಡ ಕಟ್ಬೋದು, ಅವ್ರಿಗೆ ಅನುಮತಿ ಕೇಳಬೇಕು ಅಂತಿಲ್ಲ, ಯಾವ ದೈವವನ್ನು ಅವ್ರು ಕಟ್ಟಬೇಕು. ಪರವ ಪಂಬದರು ಎಲ್ಲ ದೈವವನ್ನು ಕಟ್ಟುವುದಿಲ್ಲ, ಇಂಥದ್ದಂತೇಳಿ ನಿರ್ಬಂಧಗಳಿವೆ ಇಲ್ಲಿ. ಈ 3 ಇವರು ಮಾತ್ರ ದೈವ ಕಟ್ಟುದು. ಇವರು ದೈವ ಕಟ್ಟುವಾಗ ಕೂಡ ಯಾವ ಸಮಯದಲ್ಲಿ ಇವರ ಮೇಲೆ ದೈವ ಬರುವುದಿಲ್ಲ. ದೈವತ್ವ ಹೇಗೆಂದರೆ ಅದಕ್ಕೆ ಅನೇಕ ರೀತಿ ರಿವಾಜುಗಳಿವೆ. 16 ಕಟ್ಟುಕಟ್ಟಲೆಗಳಂತ ಹೇಳ್ತೇವೆ. ಎಲ್ಲಿಂದ ಈಗ ಯಕ್ಷಗಾನದಲ್ಲಿ ಕೇಳಿ ಅಂತ ಶುರು ಮಾಡ್ತೇವಲ್ಲ, ಎಣ್ಣೆ ಬುಳ್ಳೆ ಅಂತ ಹೇಳಿ ಶುರು ಮಾಡ್ತೇವಲ್ಲ, ಪಡಿಯಕ್ಕಿ ಕೊಡೋದು ಅಂತ, ಹಾಗೆ ಇಲ್ಲಿ ಕೂಡ ಪಡಿಯಕ್ಕಿ ಕೊಡಲಿಕ್ಕಿದೆ. ಕೇಳಿ ಅಂತ ಹೇಳಿ ಯಕ್ಷಗಾನದಲ್ಲಿ ಚೆಂಡೆ ಬಡದು ಊರಿಗೆ ಇಡೀ ಹೇಳಲಿಕ್ಕುಂಟಲ್ವ, ಹಾಗೆ ಇಲ್ಲಿ ಕೂಡ ದೋಲ ಲೆಪ್ಪು ಅಂತ ಮಾಡ್ತಾರೆ. ಇದೆಲ್ಲ ಎಣ್ಣೆ ಬುಳ್ಳೆಯನ್ನು ತಗೊಳ್ಳಿಕ್ಕಿದೆ. ಈಗ ಏನು ಮಾಡ್ತಾರೆ, ಅದೇ ದಿವಸ ಎಣ್ಣೆ ಬುಳ್ಳೆ ಕೊಟ್ಟು ಮಾಡ್ತಾರೆ. ವಾಸ್ತವದಲ್ಲಿ ಹಾಗಲ್ಲ, ಪಡಿಯಕ್ಕಿ ಕೊಡೋದೆಲ್ಲ ಮೊದಲು ಒಂದು ದಿವಸ ಮುಂಚೆ ಕೊಡಲಿಕ್ಕಿತ್ತು, ಇಂಥ ದಿವಸ ಅಂತ ಅವರಿಗೆ ಫಿಕ್ಸ್ ಮಾಡಲಿಕ್ಕಿತ್ತು. ಅಂಥ ದಿವಸ ಬಂದು ಅವರು ಪಡಿಯಕ್ಕಿಯನ್ನು ತಗೊಂಡು ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ರು. ಆವಾಗ ಎಣ್ಣೆಯನ್ನು ಕೊಡಲಿಕ್ಕಿತ್ತು, ಸ್ನಾನ ಮಾಡಿ ಬರಲಿಕ್ಕೆಲ್ಲ. ಬಿಸಿಲಿನಲ್ಲಿ ನಡ್ಕೊಂಡು ಬಂದಿರ್ತಾರೆ, ತಣ್ಣಗೆ ಸ್ನಾನ ಮಾಡಲಿಕ್ಕೆಲ್ಲ ಕೊಟ್ಟಿರ್ತಾರೆ. ಇದೆಲ್ಲ ಬೇರೆ ಬೇರೆ ಸಂಪ್ರದಾಯಗಳಿವೆ. ಅದಕ್ಕೂ ಮೊದಲು ಗೊನೆ ಕಡಿಲಿಕ್ಕಿದೆ, ಬಾಳೆಗೊನೆ ಕಳೆದಿಡ್ಲಿಕ್ಕಿದೆ, ಕುದಿ ದೀಪನೆ ಹೇಳ್ತೇವೆ, ಕೈಲು ಮುಹೂರ್ತ ಹೇಳ್ತೇವೆ, ಗಣಪತಿ ಇಡುವುದು ಅಂತ ಹೇಳೋದು ಒಂದು ಪ್ರತಿಕ್ರಿಯೆ. ಒಂದು ಮುಷ್ಟಿ ಮಣ್ಣನ್ನು ತಗೊಂಡೋಗಿ ಇಟ್ಟು ಗಣಪತಿ ಇಡುವುದು ಅಂತ ಹೇಳೋದು, ಅಲ್ಲಿಗೆ ಗಣಪತಿಯನ್ನು ಆವಾಹನೆ ಮಾಡೋದು. ಇದೆಲ್ಲ ಆಗಿ ಇವರು ಸ್ನಾನ ಮಾಡಿ ಬಂದು ಅಪ್ಪಣೆಯನ್ನು ಪಡೆದು ಸ್ನಾನ ಮಾಡಿ ಬಂದು ಪಾಡ್ದನವನ್ನು ಹೇಳ್ತಾ, ತುಳು ಜನಪದ ಕಾವ್ಯಕ್ಕೆ ಪಾಡ್ದನ ಅಂತ ಹೇಳೋದು, ಹಾಡುವದ್ದು ಅನ್ನೋ ಅರ್ಥದಲ್ಲಿ ಪಾಡ್ದನ ಬಂದಿರೋದು, ಅಥವಾ ಪ್ರಾರ್ಥನೆಯಿಂದ ಕೂಡ ಬಂದಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ವಿದ್ವಾಂಸರು. ಈ ಪಾಡ್ದನವನ್ನು ಹೇಳ್ತಾ ಗಗ್ಗರ ಅನ್ನುವ ಒಂದು ಆಭರಣವನ್ನು ಕಾಲಿಗೆ ಕಟ್ತಾರೆ. ಇದು ಗೆಜ್ಜೆಯ ರೀತಿಯಲ್ಲಿರುತ್ತೆ, ಕಡಗದ ರೀತಿಯ ಗೆಜ್ಜೆ, ತುಂಬ ಸದ್ದು ಮಾಡ್ತದೆ. ಇದನ್ನು ದೈವಗಳು ಮಾತ್ರ ಕಟ್ಟೋದು, ಮನುಷ್ಯರು ಸಾಮಾನ್ಯವಾಗಿ ಕಟ್ಟಲಿಕ್ಕಿಲ್ಲ ಇದನ್ನು. ಇಲ್ಲಿ ಆ ಗಗ್ಗರವನ್ನು ಕಟ್ಟಿದಾಗ ಅವನಲ್ಲಿ ಆಯಾಯ ದೈವದ ಶಕ್ತಿ ಆವಾಹನೆ ಆಗ್ತದೆ. ಅಲ್ಲಿ ತನಕ ಅವನು ಸಾಮಾನ್ಯ ಮನುಷ್ಯ. ನಂತರ ಗಗ್ಗರವನ್ನು ಕಟ್ಟಿದ ನಂತರ ಆ ವ್ಯಕ್ತಿಯನ್ನು ನಾವು ಮನುಷ್ಯ ಅಂತ ಸ್ವೀಕಾರ ಮಾಡೋದಿಲ್ಲ, ದೈವ ಅಂತ ಸ್ವೀಕಾರ ಮಾಡ್ತೇವೆ. ಆಗ ಆತ ಹೇಳುವ ನುಡಿಯೆಲ್ಲ ದೈವದ್ದು ಅಂತ ಸ್ವೀಕಾರ ಮಾಡ್ತೇವೆ. ಅದರಿಂದಾಗಿ ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಪರಿಹಾರ ಆಗದ ವ್ಯಾಜ್ಯಗಳು ದೈವದ ಕೊಡಿಯಡಿಯಲ್ಲಿ ಪರಿಹಾರ ಆಗಿದೆ. ದೈವ ಕಟ್ಟುವವರಿಗೂ ಪರಂಪರೆಯಿಂದ ಹೇಗೆ ನ್ಯಾಯ ನಿರ್ಣಯ ಕೊಡಬೇಕು ಅನ್ನೋದು ಗೊತ್ತಿತ್ತು. ಅವರು ನಿಷ್ಪಾಕ್ಷಿಕವಾಗಿ ಕೊಡ್ತಿದ್ರು ಮತ್ತು ಅಧಿಕೃತವಾಗಿ ಕೊಡ್ತಿದ್ರು. ಅವ್ರು ಹೇಳಿದ್ದಕ್ಕೆ ಮತ್ತೆ ಫಿರಿ ಇಲ್ಲ, ಅವ್ರು ಹೇಳಿದಾಗ ಮಾಡಲೇಬೇಕು. ನಾನೇ ಕಣ್ಣಾರೆ ನೋಡಿದ್ದೇನೆ,
ಸಾಲ್ವ್ ಆಗದ್ದನ್ನೆಲ್ಲ ಅವರು ಆ ತೋಡಿನ ಆ ಬದಿ ತನಕ ನಿನಗೆ, ಈ ತೋಡಿನ ಈ ಬದಿ ತನಕ ನಿನಗೆ, ಇಲ್ಲಿ ನಿನ್ನ ಸಂಚಾರ, ಅವರಿಗೆ ಅಲ್ಲಿ ಸಂಚಾರ, ನೀವು ಅವರದಕ್ಕೆ ಹೋಗಬೇಕು, ಅವರು ಇವರದಕ್ಕೆ ಬರಬೇಕು, ಆದರೆ ಒಬ್ರಿಗೊಬ್ರು ಗಡಿ ಮೀರಲಿಕ್ಕಿಲ್ಲ ಅಂತೇಳಿ ದೈವ ಕೊಡ್ತದೆ. ಅದು ಅಷ್ಟು ಅವರಿಗೆ ಪರಂಪರೆಯಿಂದ ಗೊತ್ತಿರ್ತದೆ. ಹೀಗೆ ನೋಡಿದರೆ ಅವರು ಬಹಳ ಸಂಕೋಚ ಪ್ರವೃತ್ತಿಯವರು, ಈ ಸಮುದಾಯದವರು, ಜಾತಿಯ ತಾರತಮ್ಯವನ್ನೆಲ್ಲ ಅನುಭವಿಸಿದವರು. ಹಾಗಾಗಿ ಏನೋ ಬಹಳ ಸಂಕೋಚ ಸ್ವಭಾವದವರು. ಬಟ್ ದೈವ ಕಟ್ಟಿದಾಗ ಅವರು ವ್ಯಕ್ತಿಯೇ ಬೇರೆ, ಅವರಲ್ಲಿರುವ ಆತ್ಮವಿಶ್ವಾಸವೇ ಬೇರೆ, ಅಧಿಕೃತ. ಇವನ್ ಹೆಗ್ಡೆಯವರನ್ನು ಕೂಡ ಏಕವಚನದಲ್ಲೇ ಮಾತಾಡೋದು. ಬ್ರಾಹ್ಮಣರಿಗೆ ಮಾತ್ರ ಬಹುವಚನ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ಬ್ರಾಹ್ಮಣರು ಹೊರಗಿನಿಂದ ಬಂದವರು ಮಯೂರವರ್ಮನ ಕಾಲದಲ್ಲಿ. ಆ ಕಾರಣಕ್ಕೆ ಅರಸರ ಜೊತೆಗೆ ಬಂದವರಲ್ಲ, ಅರಸರಿಗಿರುವ ಹಾಗೆ ಬ್ರಾಹ್ಮಣರಿಗೆ ಗೌರವ ಇದ್ದಿರ್ಬೋದು, ಅದರಿಂದಾಗಿ ಬಹುವಚನ ಬಂತೇನೋ. ಬ್ರಾಹ್ಮಣರು ಮಾತ್ರ ಎದ್ದು ನಿಲ್ಲಬೇಕು ಅಂತಿಲ್ಲ ದೈವದ ಕಾಲದಲ್ಲಿ, ಎದ್ದು ನಿಲ್ಲಬಾರ್ದು ಅಂತಿಲ್ಲ, ಬಟ್ ನಿಲ್ಲಲೇಬೇಕು ಅಂತಿಲ್ಲ. ನಾವೆಲ್ಲ ನಿಲ್ತೇವೆ, ಎಲ್ಲರೂ ನಿಲ್ಲುವಾಗ ಯಾಕೆ ನಾವು ನಿಲ್ಲದೇ ಇರಬೇಕು ಅಂತೇಳಿ ನಿಲ್ತೇವೆ, ಆದರೆ ನಿಲ್ಲಲೇಬೇಕು ಹೇಳುವ ನಿಯಮ ಇಲ್ಲ. ಮತ್ತು ಬ್ರಾಹ್ಮಣರಿಗೆ ಒಂದು ಬಹುವಚನ ಇದೆ. ಇನ್ನು ಬ್ರಾಹ್ಮಣರಿಗೆ ಭೂತಾರಾಧನೆಯಲ್ಲಿ ಸ್ಥಾನ ಇಲ್ಲ, ಪ್ರವೇಶ ಇಲ್ಲ ಅಂತೆಲ್ಲ ವಾದಗಳಿವೆ ಒಂದಷ್ಟೆಲ್ಲ. ಆದರೆ ದೈವ ಮೊದಲು ವಿಚಾರಣೆ ಮಾಡಿದೆ, ನೂಲು ಪಾಡಿ ಬ್ರಹ್ಮಸಭೆ ತಾಕಳು ಉಳ್ಳೇರ ಅಂತ. ನೂಲು ಜನಿವಾರ ಹಾಕಿದ ಬ್ರಹ್ಮಸಭೆಯವರು ಇದ್ದಾರ ಅಂತ ದೈವ ಮೊದಲು ವಿಚಾರಣೆ ಮಾಡಲಿಕ್ಕಿದೆ. ಬ್ರಾಹ್ಮಣರಿಗೆ ಪ್ರವೇಶವೇ ಇಲ್ಲ ಅಂತಂದರೆ ದೈವದ ನುಡಿಗಟ್ಟಿನಲ್ಲಿ ಹೇಗೆ ಬಂತು? ಇದೆಲ್ಲ ನುಡಿಗಟ್ಟು ಈಗ ಬಂದದ್ದಲ್ಲ, ಪರಂಪರೆಯಿಂದ ಬಂದದ್ದು. ಹಾಗಾಗಿ ಮೊದಲಿಂದಲೂ ಇತ್ತು ಬ್ರಾಹ್ಮಣರಿಗೆ, ಇಲ್ಲ ಅಂತಲ್ಲ, ಇತ್ತು ಅದರಲ್ಲಿ. ಇನ್ನು ದೈವಗಳ ಆದವರಲ್ಲಿ ಬಹುಶಃ ಆಶ್ಚರ್ಯ ಆಗ್ಬೋದು, ದೈವಗಳು ಯಾರಾಗಿರ್ತಾರೆ ಎಂದು ಪ್ರಧಾನ ದೈವಗಳು ಹೇಳಿದೆ. ಪಿಲಿಭೂತ, ಹುಲಿಭೂತ, ಪಂಜುರ್ಲಿ ಎಲ್ಲ ಇವರ ಸಾನ್ನಿಧ್ಯಕ್ಕೆ ಸೇರಿ ಅನೇಕ ವೀರರೆಲ್ಲ ದೈವತ್ವ ಪಡೆದಿದ್ದಾರೆ. ಈ ದೈವತ್ವ ಪಡೆದವರಲ್ಲಿ ಕೇವಲ ತಳವರ್ಗದವರು ಮಾತ್ರ ಅಲ್ಲ, ಅನೇಕ ಬ್ರಾಹ್ಮಣರು ದೈವಗಳಾಗಿ ಆರಾಧನೆ ಪಡೀತಾರೆ. ಕಚ್ಚಭಟ್ಟ, ಕಾರಿಂಜತ್ತಾಯ, ಬ್ರಾಣಭೂತ, ಬ್ರಾಂದಿಭೂತ, ಅಯ್ಯರ್ ಬಂಟೆರು, ಹೀಗೆ ಅನೇಕ ಬ್ರಾಹ್ಮಣರು ಇಲ್ಲಿ ದೈವತ್ವ ಪಡೆದು ಆರಾಧನೆ ಪಡೀತಾರೆ. ಇಲ್ಲಿ ಅಯ್ಯರ್ ಬಂಟೆರು ವೀರರು. ಕದಂಬರ, ಇಲ್ಲಿ ಕದಂಬರ ಒಂದು ಬಳಿ ಒಂದು ಕಡಂಬಾರನಲ್ಲಿ ಆರಾಧನೆ ಮಾಡ್ತಾಯಿತ್ತಂತೆ. ಕಡಂಬಾರು ಅಂತ ಹೆಸರು ಬಂದದ್ದು ಅದರಿಂದ, ಮಂಜೇಶ್ವರ ಹತ್ರ ಅವರ ಒಂದು ವಂಶದವರು ಅಲ್ಲಿದ್ದರು. ಕಡಂಬಾರು ಅಂತ ಹೆಸರು ಬಂದದ್ದು ಅದರಿಂದ ಅಂತ ಹೇಳ್ತಾರೆ. ಅಲ್ಲಿ ಆಡಳಿತ ಮಾಡ್ತಾಯಿದ್ರು. ಅವರಿಗೆ ಇಬ್ಬರು ಬ್ರಾಹ್ಮಣರು, ಸ್ಥಳೀಯ ಬ್ರಾಹ್ಮಣರು ಸೇನಾಪತಿಗಳಾಗಿದ್ದರಂತೆ, ಬಹಳ ಶೂರರಂತೆ. ಅವರು ಬ್ರಹ್ಮಚಾರಿಗಳು, ಮದುವೆ ಆಗೋದಿಲ್ಲ. ನಂತರ ಕಾಲಾಂತರದಲ್ಲಿ ಅವರು ದೈವತ್ವ ಪಡೆದು ಆರಾಧನೆ ಪಡಿತಾರೆ. ಅವರನ್ನು ಅಯ್ಯರ್ ಬಂಟೇರ್ ಅಂತ ಕರೀತಾರೆ. ಅಲ್ಲಿ ಅರಸರು ಬ್ರಾಹ್ಮಣನ ಅಯ್ಯರು ಅಂತ ಕರಿತಾಯಿದ್ರು, ಅಯ್ಯನವರು ಅಂತ. ಹಾಗೆ ಅಯ್ಯರ್ ಬಂಟೇರ್ ಅಂತ. ಬಂಟೇರ್ ಅಂದರೆ ವೀರ ಅಂತ ಕೂಡ ಅರ್ಥ, ಸೇವಕ ಅಂತ ಮಾತ್ರ ಅರ್ಥ ಅಲ್ಲ, ಬಂಟ ಅಂದರೆ ಇಲ್ಲಿ. ಹಾಗೆ ಅವರು ಅಯ್ಯರ್ ಬಂಟೇರ್ ಅಂತ ಹೇಳಿ ಆರಾಧನೆ ಆಗ್ತದೆ. ತುಂಬ ಆಶ್ಚರ್ಯ ಆಗೋದು, ಇಷ್ಟೆಲ್ಲ ಅಧ್ಯಯನ ಆಗಿದೆ, ಇನ್ನೂ ಮುಗಿಲಿಲ್ಲ ಅಂತ. ಇದು ನಾನೊಂದು ಸುಮಾರು ಕಡಂಬಾರ ದೇವಸ್ಥಾನ, ವಿಷ್ಣುಮೂರ್ತಿ ದೇವಸ್ಥಾನ, ಬಹಳ ಪ್ರಸಿದ್ಧ ದೇವಸ್ಥಾನ ಅದು. ಆಮೇಲೆ ಅಲ್ಲಿ ಮದುವೆ ಮಂಟಪ, ಹಾಲ್ ಕೂಡ ಇದೆ. ಹಾಗೆ ತುಂಬ ಜನ ಓಡಾಡುವ ಪ್ರದೇಶ ಅದು. ವಿದ್ವಾಂಸರು ಹೋಗಿರ್ತಾರೆ, ತುಳು ಅಧ್ಯಯನಗಾರರು ಹೋಗಿರ್ತಾರೆ, ಎಲ್ಲರೂ ಹೋಗಿರ್ತಾರೆ. ನಮ್ಮ ಊರಿನ ಹತ್ತಿರ, ನಾನು ಹೋಗಿರಲಿಲ್ಲ ಅಷ್ಟೇ. ಸೊ ನಾನೊಂದು ಸುಮಾರು 2014 ನನ್ನ ಅತ್ತೆಯವರ ವರ್ಷಾಂತಿಕ ಅಲ್ಲಿ ಮಾಡಿದ್ದು ಆ ಹಾಲಿನಲ್ಲಿ. ಆಗ ಹೋದಾಗ ಮೊದಲಿಗೆ ಗಮನಿಸಿದ ಒಂದು ಕಲ್ಲಿತ್ತಪ್ಪ, ವಿಶೇಷ. ಅದರಲ್ಲೇನೋ 2 ಅಕ್ಕಿ ಎಲ್ಲ ಇತ್ತು. ಹಾಗೆ ನಾನು ಹೇಳಿದೆ, ಈ ಕಲ್ಲಿಗೇನೋ ವಿಶೇಷತೆ ಇರಬೇಕಿಲ್ಲಿ ಅಂತ ಹೇಳಿ ಹಾಗೆ ಕಡೆಗೆ ನೋಡ್ತಾ ಇದ್ದೆ. ಆಗ ಸೂರ್ಯನಾರಾಯಣ ಅಯ್ಯ ಅಂತ ಆ ದೇವಸ್ಥಾನದ ಮುಖ್ಯಸ್ಥರು ಬಂದರು. ಇದೆಂತ ಕೇಳಿದೆ. ಆಗ ಹೇಳಿದ, ಅದು ಅಯ್ಯರ್ ಬಂಟಿರಂತ, ನಮ್ಮ ಹಿರಿಯರು. ಎಂತ ಕೇಳಿ ಹೀಗೆ ಗೊತ್ತು. ಹೀಗೆ ದೈವಗಳ ಕಥಾನಕ ಹೇಗೆ ಸಿಗುವುದಂದರೆ ಹೀಗೆ ಅಂತ ನನಗೆ ಹೋದಾಗ ನಂಗೆ ಆಗ ಆಶ್ಚರ್ಯ ಆಗೋದು. ತುಂಬ ಜನ ಬಂದು ಹೋಗಿದ್ದಾರಲ್ಲ, ಯಾಕೆ ಅದು ಸಿಗಲಿಲ್ಲ ಮಾಹಿತಿ ಗೊತ್ತಿಲ್ಲ. ಹೋದಲ್ಲಿ ಕೇಳುವ ಪ್ರವೃತ್ತಿ ಇರಲಿಲ್ವ ಎಲ್ಲರಿಗೆ ಅಂತ ಗೊತ್ತಿಲ್ಲ ಅಂತ, ನನಗೆ ಮಾತ್ರ ಇತ್ತಂತ. ಹೀಗೆ ನಂಗೆ ಹೋದಲ್ಲಿ ಎಲ್ಲ ದೈವಗಳ ಮಾಹಿತಿ ಸಿಗ್ತಾ ಹೋಗಿದೆ. ಇನ್ನು ಅನೇಕ ಶೂರರು ದೈವತ್ವ ಪಡೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬಹುಮನಿ ಸುಲ್ತಾನರ ವಿರುದ್ಧ ಹೋರಾಡಿದ್ದ ಕೋಟೇಶ್ವರ ನಾಯಕ ಹೇಳಬೇಕು, ನಿರ್ಮಲ ಕೋಟೇಶ್ವರ ನಾಯಕ ಎಲ್ಲಿರೋದು ಗೊತ್ತಿಲ್ಲ, ನನಗೂ ಮರ್ತೋಗಿದೆ, ಇಸವಿ ಮರ್ತೋಯ್ತು ನನಗೆ, ಅದು ಬರ್ದೇನೆ. ಕೋಟೇಶ್ವರ ನಾಯಕ ಕೋಟೇತುರ ನಾಯಕ ಎಂಬ ಹೆಸರಿನಲ್ಲಿ ದೈವವಾಗಿ ಆರಾಧನೆ ಪಡಿತಾನೆ. ವಿಜಾಪುರದ ಅರಸರ ಜೊತೆ ಆತ ಹೋರಾಟ ಮಾಡಿತ್ತು ಅಲ್ಲಿ ಆತ ವೀರ. ಇನ್ನು ಕೆಳದಿಯ ಚೆನ್ನಮ್ಮನ ಮಗ ಬಸಪ್ಪ ನಾಯಕ, ಬಸ್ತಿ ನಾಯಕ ಎಂಬ ಹೆಸರಿನಲ್ಲಿ ಇಲ್ಲಿ ದೈವತ್ವ ಪಡೆದಿದ್ದಾನೆ. ಹೇಗೆ ಪತ್ತೆ ಮಾಡಿದೆ ಅಂತಂದರೆ, ಇದನ್ನು ನಾನು ನೇರವಾಗಿ ನೋಡಿರಲಿಲ್ಲ ಕೂಡ, ಒಂದು ವಿಡಿಯೋವನ್ನು ನೋಡಿದೆ. ಇಲ್ಲಿ ಕರೆಯುವ ಬಸ್ತಿ ನಾಯಕನ ವೇಷಭೂಷಣ ಎಲ್ಲ ರಾಜೋಚಿತವಾಗಿತ್ತು, ಕತ್ತಿ ಗುರಾಣಿ ಎಲ್ಲ ಇತ್ತು ಇಲ್ಲಿ. ಕೊನೆಗೆ ನಾನು ಸೂಕ್ಷ್ಮವಾಗಿ ನುಡಿಗಟ್ಟನ್ನು ಗಮನಿಸಿ, ಸಾಮಾನ್ಯವಾಗಿ ನುಡಿಗಟ್ಟಿನಲ್ಲಿ ನಾವು ಫೈಂಡ್ ಔಟ್ ಮಾಡೋದು ದೈವ ಯಾವುದು ಅಂತ. ದೈವ ಕನ್ನಡದಲ್ಲಿ ನುಡಿತದೆ. ಆಗ ಕ್ಲಿಯರಾಗಿ ಗೊತ್ತಾಯಿತು, ಈ ದೈವದ ಮೂಲ ಕನ್ನಡಿಗ, ಈತ ತುಳು ಅಲ್ಲ ಹೇಳಿ. ಆಗ ಅಲ್ಲಿ ಹೇಳ್ತಾನೆ, ನಾನು
ಬಾರಕೂರು ಸೀಮೆಯನ್ನು ಹಿಡಿದುಕೊಂಡೆ, ಮಂಗಳೂರು ಸೀಮೆಯನ್ನು ಹಿಡಿದುಕೊಂಡೆ, ಕಾಲ ಮೇಲೆ ಕಾಲು ಹಾಕಿಕೊಂಡೆ, ಮೀಸೆ ಮೇಲೆ ಕೈ ಹಾಕಿಕೊಂಡೆ, ಬಾಲಬಂಟ ಬಸಪ್ಪ ನಾಯಕ ಎಂದು ಕರೆಸಿಕೊಂಡೆ ಅಂತ ಹೇಳ್ತಾನೆ. ಅಲ್ಲಿ ಕ್ಲಿಯರ್ ಆಯ್ತು ನನಗೆ ಈತ. ಅಲ್ಲಿಂದ ಮತ್ತೆ ಹುಡುಕಿದೆ ಬಸಪ್ಪ ನಾಯಕ ದೈವ ಆದ್ದಕ್ಕೆ ದಾಖಲಿದೆಯಾ, ಬಸಪ್ಪ ನಾಯಕನಿಗೆ ಬಸ್ತಿ ನಾಯಕ ಅಂತ ಹೆಸರಿತ್ತ ಅಂತ. ಡಿ ಜಿ ನಡ್ಕ ಅಂತ ಒಬ್ಬರು ವಿದ್ವಾಂಸರು ಇಕ್ಕೇರಿ ಅರಸರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರದ್ರಲ್ಲಿ ಈ ಕೆಳದಿಯ ವಂಶಜರ ಇದನ್ನು ಕೊಟ್ಟಿದ್ದಾರೆ. ಬಸಪ್ಪ ನಾಯಕನಿಗೆ ಪರ್ಯಾಯವಾಗಿ ಬಸ್ತಿ ನಾಯಕ ಅಂತ ಅವ್ರು ಬರೆದಿದ್ದಾರೆ. ಅವ್ರು ಇರುವಾಗಲೇ ನಾನು ಅವರಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಇದು ಪ್ರಿಂಟ್ ಮಿಸ್ಟೇಕ್ ಆಗಿ ಬಸ್ತಿ ನಾಯಕ ಬಂದದ್ದ, ನಿಜವಾಗಿದ್ದದ? ಇಲ್ಲ, ಅವನಿಗೆ ಬಸ್ತಿ ನಾಯಕ ಅನ್ನೋ ಹೆಸರಿತ್ತು ಅಂತ ಹೇಳ್ತಾರೆ. ಬಹುಶಃ ಬಸಪ್ಪ ನಾಯಕ ಬಸ್ಪಿ ನಾಯಕ ಆಗಿ ಬಸ್ತಿ ನಾಯಕ ಆಯ್ತಾ ಗೊತ್ತಿಲ್ಲ, ಅಥವಾ ಬಸದಿಯನ್ನೇನಾರು ಕಟ್ಟಿಕೊಟ್ಟನ ಅದಕ್ಕೆ ಸ್ಥಳೀಯರು ಬಸ್ತಿ ನಾಯಕ ಅಂತ ಕರೆದ್ರ ಅಂತ ಹೇಳೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಬಸ್ತಿ ನಾಯಕ ಅಂತ ಕರೆಯೋದು. ಆದರೆ ಒಂದು ನುಡಿಗಟ್ಟಿನಲ್ಲಿ ಬಾಲಮಂಟ ಬಸಪ್ಪ ನಾಯಕ ಅಂತಲೇ ಕರೆಸ್ಕೊಳ್ಳೋದು. ಇನ್ನು ಕೆಳದಿಯ ಮಂಡಳಿಕ ತಿಮ್ಮಣ್ಣ ನಾಯಕ, ಇಲ್ಲಿ ಕುಂದಾಪುರ ಕಮಲಶಿಲೆ ಸಿದ್ದಾಪುರ ದಾರಿಯಲ್ಲಿ ಒಂದು ಹೈಗುಳಿ ದೇವಸ್ಥಾನ ಇದೆ. ಅಲ್ಲಿ ಜಟ್ಟಿಗೇಶ್ವರ ಅಂತ ಇವನಿಗೆ ಆರಾಧನೆ ಮಾಡ್ತಾರೆ. ಅಲ್ಲಿ ಒಂದು ಜಟ್ಟಿಗೇಶ್ವರ, ಅನೇಕ ಜಟ್ಟಿಗ ಅಂದ ಹೆಸರಿನಲ್ಲಿ ಅನೇಕ ದೈವಗಳಿಗೆ ಆರಾಧನೆ ಇದೆ. ಒಂದು ಜಟ್ಟಿಗ ಇವನು ಯಾರು, ತಿಮ್ಮಣ್ಣ ನಾಯಕ, ಗಡಿಬಚ್ಚಲು ಅನ್ನೋ ಪ್ರದೇಶದಲ್ಲಿ. ಕಮಲಶಿಲೆಯಿಂದ ಸಿದ್ದಾಪುರಕ್ಕೆ ಹೋಗೋ ದಾರಿಯಲ್ಲಿ ನಾನೀಗ ನಾಡಿದ್ದು ಹೋಗ್ತೇನೆ, ಏಪ್ರಿಲ್ 5ನೇ ಹೋಗ್ತೇನೆ ಅಲ್ಲಿಗೆ ಜಾಗ ಹುಡುಕಿ. ಹಾಗೆ ಅನೇಕ ವೀರರು ಇಲ್ಲಿ ದೈವಗಳಾಗಿ ಆರಾಧನೆ ಪಡೆದಿದ್ದಾರೆ. ಸರ್ ನಾನು ಒಂದು ಅಧ್ಯಯನಕ್ಕೆ ತೊಡಗಿಕೊಂಡಿದ್ದೇನೆ, ಅದನ್ನು ಬಿಟ್ಟು ಈಗ ಬೇರೆ ಹೋಗೋದಿಲ್ಲ. ಏನಾಗ್ತದೆ ಅಂದರೆ ನನಗೆ ಇದನ್ನೇ ದಡ ಸೇರ್ಲಿಕ್ಕೆ ಆಗೋದಿಲ್ಲ ಬೇರೆ ಕಡೆಗೆ ಹೋದರೆ. ಈಗ ನಾನು ಕಳೆದ 25 ವರ್ಷದಿಂದ ಇಷ್ಟು ಮಾಡಿ ಕೂಡ ಈಗ ನಾನು ಅಧ್ಯಯನ ಮಾಡಿದ್ದು ಏನು ಅಂತ ನನಗೆ ಪ್ರಶ್ನೆ ಬರ್ತದೆ. ಅಲ್ಲೊಂದು ದೈವ ಇದೆ. ಈಗ ನೋಡಿ, ನಾನು ಮೊನ್ನೆ ಉಡುಪಿಗೆ ಹೋಗಿ ಬಂದೆ. ಉಡುಪಿ ನನಗೇನು ತೀರಾ ದೂರದ ಪ್ರದೇಶ ಅಲ್ಲ, ಪರಿಸರದಲ್ಲಿ ಓಡಾಡಿದ್ದೇನೆ. ಅಲ್ಲಿ ಒಂದು ಹಸಲ ಭೂತರಾಜ ಅಂತ ಒಂದು ದೈವದ ಗುಡಿಯನ್ನು ನೋಡಿದೆ ಹೋದಾಗ. ಕೋಡಿ ಕನ್ಯಾನ ಅಂತ ಇದೆ. ಮೊದಲು ಸಮುದ್ರ ಕೋಡಿ ಬಿದ್ದ ಪ್ರದೇಶ ಅದು ಗಿಫ್ಟ್ ಆಫ್ ಸಿ ಅಂತ ಹೇಳ್ತಾರೆ ಆ ಜಾಗನ. ಕೋಡಿ ಬಿದ್ದು ಆ ಜಾಗವನ್ನು ಸಮುದ್ರ ಬಿಟ್ಟು ಕೊಟ್ಟಿದೆ. ಅಲ್ಲಿ ಹಸಲ ಭೂತರಾಜ ಅಂತ ದೈವ ಇದೆ. ಅಲ್ಲಿ ಹೋದಾಗ ನಾನು ಕೇಳಿದೆ ಹಸಲ ಭೂತರಾಜ ಯಾರು ಅಂತ. ಅದು ಹೇಳಿದ್ರು ಅದು ಸಾಹೇಬ ಒಬ್ಬ ಅಂತ, ಮುಸ್ಲಿಂ ಅಂತ. ನೋಡಿ, ಇನ್ನೂ ಅಧ್ಯಯನ ಆಗಲಿ, ನನಗೆ ಇನ್ನೂ ಅದನ್ನು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೇ ಸಿಕ್ತು. ಇನ್ನೊಂದು ಅಜ್ಜಮ್ಮ ಅಂತ ಒಂದು ದೈವ, ಯಾರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಮೊನ್ನೆ ಹೋದಾಗ ನನಗೆ ಗೊತ್ತಾಯಿತು, ಅಲ್ಲಿ ಮಹಾಸತಿ ಅಮ್ಮನವರು ಪ್ರಧಾನ ದೈವ. ಈ ದೈವದ ಅನನ್ಯ ಭಕ್ತೆ ಒಬ್ಬ ಅಜ್ಜಮ್ಮ, ಮೊಗವೀರ ಸಮುದಾಯದ ಹಿರಿಯ ಮಹಿಳೆ. ಅವರು ಕಾಲಾಂತರದಲ್ಲಿ ದೈವತ್ವವನ್ನು ಮಹಾಸತಿ ಅಮ್ಮನವರ ಸಾನ್ನಿಧ್ಯವನ್ನು ಸೇರಿ ದೈವತ್ವ ಪಡೆದದ್ದು. ಅವರಿಗೆ ಯಾವಾಗ ದರ್ಶನ ಸೇವೆ ಇರ್ತದೆ, ಅಲ್ಲಿ ಒಂದು ಸಿಂಹಾಸನ ಅಂತ ಹೇಳಿ ಒಂದು ಬೆಳ್ಳಿಯ ಕುರ್ಚಿ ಇದೆ. ಅಲ್ಲಿ ಅವರ ಗುರುಗಳು ಕೂತ್ಕೊಳ್ತಾರಂತೆ. ಆ ಗುರುವಿನ ಮನೆಯಲ್ಲೇ ಇದ್ದ ಹಿರಿಯ ಮಹಿಳೆಯವರು, ಗುರುಗಳು, ಮೊಗವೀರ ಸಮುದಾಯದ ಗುರುಗಳು, ಅವರು ಕೂತ್ಕೊಂಡಾಗ ಈ ಅಜ್ಜಮ್ಮನ ಇದು ಬರ್ತದೆ ಎಂತ ಆವೇಶ ಬರ್ತದೆ, ಅಂದರೆ ದರ್ಶನ ಆಗ್ತದೆ ಅಂತ. ಹಾಗೆ ಅಧ್ಯಯನ ಒಂದು ಮುಗಿಲಿಲ್ಲ ಅಂತ. ಈಗ 1259 ದೈವಗಳಿರುವುದಲ್ಲ, ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಅಧ್ಯಯನ ಆಗಲಿಕ್ಕೆ ತುಂಬ ಇದೆ. ಹಾಗೆ ಒಂದೊಂದು ಸಿಗ್ತಾ ಹೋಗ್ತದೆ. ನನಗೇನಾಗ್ತದೆ, ಈಗ ನಾನು ಕಮಲಶಿಲೆಗೆಲ್ಲ ಹೋದಾಗ ಮಾಡೋದಿಲ್ಲ ಅಂತಲ್ಲ, ನಮಸ್ಕಾರ ಮಾಡಿ ಬರ್ತೇನೆ. ಆ ದೇವಸ್ಥಾನಕ್ಕೆ ಸಂಬಂಧಿಸಿ ಡೀಪಾಗಿ ಅಧ್ಯಯನ ಮಾಡೋದಿಲ್ಲ. ಅಲ್ಲಿ ಹೋದರೆ ಹೋಗ್ತೇನೆ, ಮುಂಡಕ್ತಾಯ ಅಂತ ಒಂದು ದೈವ ಇದೆ, ಬ್ರಾಹ್ಮಣ ಆತ. ಆ ದೈವಕ್ಕೆ ಸಂಬಂಧಿಸಿ ನಾನು ಅಧ್ಯಯನ ಮಾಡ್ತೇನೆ. ಯಾಕೆಂದರೆ ನನಗೆ ತುಂಬ ವಿಸ್ತಾರ ಆಗ್ತದೆ, ನನಗೆ ಹಂಚಿ ಹರಿದು ಹೋಗ್ತದೆ. ಮೊದಲು ನಾನು ಕತೆ ಕಾದಂಬರಿಗಳನ್ನು ಬರಿತಾ ಇದ್ದವಳು, ಲೇಖನಗಳನ್ನು ನಿಯಮಿತವಾಗಿ ಪತ್ರಿಕೆ ಕಾಲಮ್ ಬರಿತಾ ಇದ್ದವಳು. ಎಲ್ಲವನ್ನು ಬಿಟ್ಟೆ, ಯಾಕೆಂದರೆ ಹಲವು ಕ್ಷೇತ್ರದಲ್ಲಿ ಕಾಲಿಟ್ಟರೆ ನನಗೆ ಒಂದನ್ನು ದಡ ಸೇರ್ಲಿಕ್ಕೆ ಆಗೋದಿಲ್ಲ. ಜಾಕ್ ಆಫ್ ಮಾಸ್ಟರ್ ಆಫ್ ನನ್ ಅಂತಾಗ್ತದೆ. ಹಾಗೆ ಸುಮಾರು 2015ರಿಂದ ಬೇರೆ ಎಲ್ಲ ಬರವಣಿಗೆಯನ್ನು ಬಿಟ್ಟು ನಾನು ತುಳುವಿಗೆ ಕಾನ್ಸಂಟ್ರೇಟ್ ಮಾಡಿದ್ದು. ಹಾಗಾಗಿ ನನಗೆ ಇಷ್ಟು ದೊಡ್ಡ ಪುಸ್ತಕ ತರಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಈಗ ಕೂಡ ನಾನು ಫೀಲ್ಡ್ ವರ್ಕಿಗೆ ಹೋಗ್ತೇನೆ, ಆದರೆ ಹೋದಾಗೆಲ್ಲ ಗಮನಿಸೋದು ದೈವಕ್ಕೆ ಸಂಬಂಧಿಸಿದ್ದೆ. ಈಗ ಇನ್ನೊಂದು ನಾನು ಇತಿಹಾಸವನ್ನು ಹೇಳಬೇಕು ಅಂತ. ದೈವಗಳ ಇವರೆಲ್ಲ ಕಾಲ್ಪನಿಕ ಕಥೆಗಳಲ್ಲ, ಇವರಿದ್ದವರೆಲ್ಲ ಹೌದು. ಆದರೆ ಕಾಲ ದೇಶ ಹೇಳಿದರೆ ಇತಿಹಾಸಜ್ಞರು ಒಪ್ತಾರಾ? ನಾನು ಪ್ರಬಂಧ ಮಂಡನೆ ಮಾಡಿದರೆ ಇವರು ಒಪ್ತಾರಾ? ಇಲ್ಲಿ ನಿರ್ಮಲ ಎಲ್ಲ ಇದ್ದಾರೆ. ನಾನು ಇತಿಹಾಸದ ಸಭೆಗೆ ಹೋಗೋದನ್ನು ಬಿಟ್ಟೆ, ನಾನು ವಾರ್ಷಿಕ ಇದಕ್ಕೆ ಪ್ರಬಂಧ ಮಂಡನೆ ಮಾಡೋದನ್ನು ಬಿಟ್ಟೆ. ಯಾಕೆಂತಂದರೆ ಅದು ನನ್ನದಲ್ಲದ ಕ್ಷೇತ್ರ, ನಾನೇನೋ ಹೇಳೋದು ಬೇಡ ಅಂತ ನಂಗೆ ಅನ್ನಿಸ್ತು. ಜಂಜಾಟ ಬೇಡ, ನನಗೆ ಕೇಳಲಿಕ್ಕೆ ದೇಶ ವಿದೇಶದ ಓದುಗರಿದ್ದಾರೆ, ಸೋಷಿಯಲ್ ಮೀಡಿಯಾ ಇದೆ ಅಂತ, ಬ್ಲಾಗ್ ಇದೆ ಹಾಗಾಗಿಂತ. ಆದರೆ ನನಗೀಗ ಅದನ್ನು ಅಧಿಕೃತವಾಗಿ ಇತಿಹಾಸವನ್ನು ದಾಖಲಿಸಬೇಕು ಅಂತ ಅನ್ನಿಸ್ತು. ಸಮಸ್ಯೆ ಏನಾಗಿದೆ ಅಂದರೆ, ಜಾನಪದ ತಜ್ಞರಿಗೆ ಇತಿಹಾಸದ ಟಚ್ ಇಲ್ಲ, ಇತಿಹಾಸಜ್ಞರಿಗೆ ಜಾನಪದದ ಟಚ್ ಇಲ್ಲ. ಮೌಖಿಕ ಇತಿಹಾಸವನ್ನು ಸ್ವೀಕರಿಸಲಿಕ್ಕೆ ತಯಾರಿಲ್ಲ. ಸ್ವೀಕರಿಸಿ ಹಿಂದೆ ಹೋದರೆ ಅದಕ್ಕೆ ದಾಖಲೆಗಳು ಸಿಗ್ತವೆ. ಈಗ ಬೀರ್ನಾಳು
ಬಂಟ ದೈವ, ನಾನು ಬಲಾಂಡಿ ಅಂತ ಬಂಟ ದೈವದ್ದು, ಅವನಿಗೊಂದು ವೀರಕಂಬ ಇದೆ ಅಲ್ಲಿ. ಅಲ್ಲಿ ಪಾಡ್ದನದಲ್ಲಿ ಏನು ಹೇಳ್ತಾನೆ, ರಾಮರುಳ್ಳಾಯರ ಚಾವಡಿಯಲ್ಲಿ ಬಂಟಕಂಬದಲ್ಲಿ ನೆಲೆಯಾದ ಅಂತ ಬರ್ತದೆ. ಹಾಗೆ ಬಂಟಕಂಬ ಇದೆಯಾ ಕೇಳಿದಾಗ ಬಂಟಕಂಬ ಇದೆ, ವೀರಗಲ್ಲಿದೆ. ಆ ವೀರಗಲ್ಲನ್ನು ಇತ್ತೀಚೆಗೆ ರಿನೋವೇಟ್ ಮಾಡಿದ್ರು, ತೆಗೆದ್ರು. ಅದರ ಅಡಿಯಲ್ಲಿ ಒಂದಷ್ಟು ನಾಣ್ಯಗಳು ಸಿಕ್ತು. ಈಗ ಕಾಲವನ್ನು ನಿರ್ಣಯ ಮಾಡಲಿಕ್ಕೆ ಅದು ಬಹುಶಃ ಅದು 7ನೇ ಜಾರ್ಜಿನ ಒಂದು ಇದು ಉಂಟು. 7ನೇ ಜಾರ್ಜ್ 1910ರಿಂದ 14-18 ತನಕ ಇದ್ದದವನು. ಇನ್ನೊಂದು ಎಡ್ವರ್ಡ್, 7ನೇ ಎಡ್ವರ್ಡ್, ಇನ್ನೊಂದು 5ನೇ ಜಾರ್ಜ್ ಇದು ಇದೆ. ಅದೆಲ್ಲ ಕಾಲ ಸುಮಾರು 1910ರಿಂದ 15 ಒಳಗಡೆ. ಬಹುಶಃ ಆ ಕಾಲದಲ್ಲಿ ಒಮ್ಮೆ ಅದು ರಿನೋವೇಟ್ ಆಗಿದ್ದಿರಬೇಕು. ಯಾಕೆಂದರೆ ತೆಕ್ಕಿಯ ಮರದಲ್ಲಿ ಬಂಟಕಲ್ಲು ಇರೋದು, ಕಬ್ಬಿಣದ್ದಲ್ಲ ಅಥವಾ ಕಲ್ಲಿಂದಲ್ಲ. ಹಾಗೆ ಆಗ ರಿನೋವೇಟ್ ಆಗಿದೆ. ಈಗ ಇತ್ತೀಚೆಗೆ ಆಯಿತು. ಆಗ ಬಹುಶಃ ರಿನೋವೇಷನ್ ಮಾಡುವಾಗ ಆಗ ಹಾಕಿದ್ರು. ಇನ್ನೊಂದು ಕೃಷ್ಣರಾಜ ಒಡೆಯರ್ನ ಒಂದು ಚಿನ್ನದ ಪಗೋಡ ಇದೆ ಇದರಲ್ಲಿ. ಹಾಗಾಗಿ ಅದಕ್ಕಿಂತ ಹಿಂದಿನದ್ದು ಅದು ಆಗ ಇದ್ದದ್ದು ಹೌದು. ಈಗ ಆ ದೈವದ ಐತಿಹ್ಯ ಹಿಡಿದರೆ ರಾಮರುಳ್ಳಾಯರ ಚಾವಡಿಯಲ್ಲಿ ನೆಲೆಯಾದ್ದು ಅಂತ ಹೇಳ್ತಾನೆ. ಬಂಗಾರಸರ ಕಥಾನಕ ಇದೆ. ಚಂದ್ರಶೇಖರ ಬಂಗ ವೇಣೂರಿನ ಮಹಾದೇವ ದೇವಾಲಯಕ್ಕೆ ಹೋಗುವಾಗ ಬಹುಶಃ ಅವರ ಸೇನಾಪತಿಯ ವ್ಯಾಯಾಮ ಶಾಲೆಯ ಶಿಕ್ಷಕ ಆಗಿದ್ದವನು ಅಂತ ಹೇಳ್ತಾನೆ. ನಾಡು ಅನ್ನುವ ಬಲಿಷ್ಠ ವೀರ ಅವನ ಜೊತೆಗೆ ಹೋಗ್ತಾರೆ ಹರಿಕೆ ಹೇಳಲಿಕ್ಕೆ, ಹರಿಕೆ ಸಂದಾಯ ಮಾಡಲಿಕ್ಕೆ. ಆತ ನಾಸ್ತಿಕ, ಎಲ್ಲೂ ಕೂಡ ದೇವಸ್ಥಾನಕ್ಕೆಲ್ಲ ಕೈ ಮುಗಿಯುವುದಿಲ್ಲ. ಹಾಗೆ ಹೋಗುವಾಗಲೇ ನಾಡು ಬ್ರಹ್ಮರ ಕ್ಷೇತ್ರಕ್ಕೆ ಬಂದಾಗ ಅರಸರು ಹೇಳ್ತಾರೆ, ನೀನು ಕೈ ಮುಗಿ, ನಾಡ ಬೈಲರು ಭಾಳ ಕಾರ್ಣಿಕದ ದೇವರು, ಕೈ ಮುಗಿ. ನಾನು ಮಾಡೋದಿಲ್ಲ ಹೇಳ್ತೇನೆ, ಕೈ ಮುಗಿಯೋದಿಲ್ಲ ಅಂಥೇಳಿ. ಹಾಗಾದ ಅಲ್ಲಿ ನಾಡಬ್ರಹ್ಮರು ಹೇಳ್ತಾರಂತೆ, ಹೋಗುವಾಗ ಹೋಗ್ತೀಯಾ, ಬರುವಾಗ ನೀನು ಇದೇ ದಾರಿಯಲ್ಲಿ ಬರುವುದಲ್ವ ಅಂತ. ನಾನು ಬರುವುದು ಕೂಡ ಇದೇ ದಾರಿಯಲ್ಲಿ ಅಂತ ಹೇಳಿ ಹೋಗ್ತಾನೆ ಅವನು. ಹಿಂದೆ ಬರುವಾಗ ಹೋಗುವಾಗ ಅವನು ಮುಂದಿಂದ ಹೋಗ್ತಾನೆ, ಅರಸರು ಹಿಂದಿಂದ ಹೋಗ್ತಾನೆ. ಬರುವಾಗ ಅರಸರು ಮುಂದಿಂದ ಹೋಗ್ತಾರೆ, ಅವನು ಹಿಂದಿಂದ ಬರ್ತಾನೆ. ಆ ನಾಡಬೈಲನ್ನು ಅಲ್ಲಿಗೆ ಬರುವಾಗ ಬ್ರಹ್ಮರು ಅವನ ಕುದುರೆಯನ್ನು ಹಿಡಿದು ಮಾಯ ಮಾಡಿದ್ರು ಅಂತ ಹೇಳ್ತಾರೆ. ಬಹುಶಃ ಅಟ್ಯಾಕ್ ಮಾಡಿರ್ಬೋದು, ಅವರು ಬರ್ತಾರೆ ಅಂತ ಖಂಡಿತ ಗೊತ್ತಿದ್ದು ಅರಸನ ರಕ್ಷಣೆಯನ್ನು ಇವನು ಮಾಡಿರ್ಬೋದು. ಇಲ್ಲಿ ಅವನು ಸತ್ತಿರ್ಬೋದು ಬಲಾಂಡಿ. ಇಲ್ಲಿ ಲೌಕಿಕ ನೆಲೆಯಲ್ಲಿ ನಾವು ಹೇಳಿದ್ದಾರೆ. ಅಲೌಕಿಕ ನೆಲೆ ಬಿಡಿ, ಅಲೌಕಿಕ ನೆಲೆ ನಾನು ಪ್ರಶ್ನೆ ಮಾಡೋದಿಲ್ಲ, ಶಕ್ತಿ ಯಾಕೆ ಇರಬಾರ್ದು ಅಂತ. ಇರ್ಬೋದು, ನಮ್ಗೆ ಗೊತ್ತಿಲ್ಲದ್ದು ತುಂಬ ಇದೆ. ಹಾಗೆ ಲೌಕಿಕ ನೆಲೆಯಲ್ಲಿ ಹೇಳಿದರೆ ಇರ್ಬೋದು. ಇದು ಯಾವ ಕಾಲ ಅಂತ, ಮಂಗಾರದ ಅರಸ ಅಂತ ಹೇಳ್ತಾನೆ. ಇಲ್ಲಿ ಏನಾಗಿದೆ, ವಿಜಯನಗರ ಅರಸರೆಲ್ಲ ನೇರವಾಗಿ ಆಳ್ವಿಕೆ ಮಾಡ್ತಿರ್ಲಿಲ್ಲ. ಇವರನ್ನೆಲ್ಲ ಕಪ್ಪ ಕಾಣಿಕೆ ತಗೊಂಡು ಮಾಡ್ತಾಯಿದ್ರು. ಬಂಗಾರಸರು ಆಳ್ವಿಕೆ ಮಾಡ್ತಾಯಿದ್ರು. ಆದರೆ ರಾಮರುಳ್ಳಾಯರ ಚಾವಡಿ ಅಂತ ಬಂದದ್ದು ಎಲ್ಲಿಂದ ಅಂದರೆ ಬಹುಶಃ ಅಳಿಯ ರಾಮರಾಯ ಇರ್ಬೋದಾ ಅಂತ. ಹಾಗೆ ನಾನು ಅದರ ಅಧ್ಯಯನವನ್ನು ಈಗ ಮಾಡ್ತಿದ್ದೆ. ಅದೇ ರೀತಿ ಬೀರ್ನಾಳು ಅಂತ ಒಂದು ದೈವ, ಕುಂಬಳೆ ಅರಸದ ಪಟ್ಟರ ದೈವ ಅಥವಾ ವೀರ, ಅರಸರಿಗೆ ಬಹಳ ಸೇನಾಧಿಪತಿಯಾಗಿದ್ದವನು. ಅಲ್ಲಿ ಕೂಡ 2 ಕಥಾನಕಗಳು. ಒಂದು, ಆತ ಯುದ್ಧದಲ್ಲಿ ಸತ್ತು ಹೋದ ಅಂತ ಹೇಳಿ ಅರಸನ ರಕ್ಷಣೆಯನ್ನು ಮಾಡಿ ಆತ ಸಾಯ್ತಾನೆ. ಇನ್ನೊಂದು, ಅರಸರಿಗೆ ಹೇಳಿಕೊಟ್ಟು ಏನೋ ಮಾಡಿ ಅವನ ಸಾವಾಯಿತು ಅಂತ. ಕೊನೆಗೆ ಅವನನ್ನು ಪಟ್ಟದ ದೈವವಾಗಿ ಆರಾಧನೆ ಮಾಡಿದ್ರು ಅಂತ. ಅದು ಮಾಯಿಪಾಡಿ ಅರಸರಿಗೆ ಆತ ಬಹಳ ಸ್ನೇಹಿತನಾಗಿದ್ದ ಅಂತ ಹೇಳ್ತಾರೆ, ಆಪ್ತರಾಗಿದ್ದ. ಶಿವಪ್ಪ ನಾಯಕನ ಕಾಲದಲ್ಲಿ ಕುಂಬಳೆ ಕೋಟೆಯನ್ನು ವಶಪಡಿಸಿಕೊಂಡಂಥ ಶಿವಪ್ಪ ನಾಯಕ ಅರಮನೆಯನ್ನು ತನಗಿಟ್ಕೊಳ್ತಾನೆ. ಆಗ ಇವರು ಅರಮನೆಯನ್ನು ಮಾಯಿಪಾಡಿಗೆ ಶಿಫ್ಟ್ ಮಾಡ್ತಾರೆ. ಅಂದರೆ 1600 ನಂತರ, ಶಿವಪ್ಪ ನಾಯಕನ ನಂತರದ ಮಾಯಿಪಾಡಿ ಅರಸರಿಗೆ ಆತ ಆತ್ಮೀಯನಾಗಿದ್ದಂದರೆ ಬಹುಶಃ ಕಾಲ ನಂತರದ್ದು. ಇನ್ನು ಯಾವ ಅರಸರಿಗೆ ಹೇಳುವುದನ್ನು ಅಧ್ಯಯನ ಮಾಡಬೇಕು. ಆತನಿಗೆ ಸಮಸ್ಯೆ, ಒಂದು ವಿಶಿಷ್ಟವಾದ ಶಸ್ತ್ರವನ್ನು ಆತ ತಯಾರು ಮಾಡಿದ್ದ ಕಮ್ಮಾರ ಶಾಲೆಯಲ್ಲಿ. ಆ ಕಮ್ಮಾರ ಶಾಲೆ ಇದೆ ಈಗ ಕೂಡ ಅಂತ ಹೇಳ್ತಾರೆ ಅಡೂರಿನಲ್ಲಿ. ಅದಿದ್ದರೆ ಆಗ ಅವರ ಪರಂಪರೆ ಎಷ್ಟು ತಲೆಮಾರು ಹಿಂದೆ ಅಂತ ಹುಡುಕಿದರೆ ಒಂದು ಸುಮಾರಾಗಿ ಕಾಲ ನಿರ್ಣಯ ಮಾಡಲಿಕ್ಕೆ ಆಗ್ತದೆ. ಹೀಗೆ ಇತಿಹಾಸವನ್ನು ಕೂಡ ಅಧ್ಯಯನ ಮಾಡಬೇಕು ಅಂತ ನಾನು ಮುಂದಕ್ಕೆ ಆಲೋಚನೆ ಮಾಡ್ತಾ ಇದ್ದೇನೆ, ಜೊತೆಗೆ ಮುಂದೆ. ಯಾಕಂದರೆ ಬೇರೆಯವರಿಗೆಲ್ಲ ಹೇಳಿ ಸಾಕಾಯ್ತು ನನಗೆ ಮಾಡಿ ಅಂತ, ಇನ್ನು ನಾನೇ ಮಾಡುವ ಅಂತ, ಸಾಧ್ಯವಾದಷ್ಟು ಮಾಡುವ ಅಂಥೇಳಿ. ಹಾಗೆ ಅನೇಕ, ಇನ್ನು ತುಳುನಾಡಿನಲ್ಲಿ ದೈವಗಳಾಗಿ ಆರಾಧನೆ ಪಡೆಯುವುದು ಸ್ಥಳೀಯರು ಬ್ರಾಹ್ಮಣರು ಮಾತ್ರ ಅಲ್ಲ, ಅನೇಕ ಮುಸ್ಲಿಮರು ದೈವಗಳಾಗಿ ಆರಾಧನೆ ಪಡಿತಾರೆ. ಇಲ್ಲಿ ಆಲಿಭೂತ ಅಂತ, ಆಲಿಚಾಮುಂಡಿ ಅಂತ ಕುಂಬಳೆ ಆರಿಕಾಡಿಯಲ್ಲಿ ಬಹಳ ಪ್ರಸಿದ್ಧ ದೈವ. ಈತ ಒಳ್ಳೆಯ ಕಾರಣಕ್ಕೆ ದೈವತ್ವ ಪಡೆದದ್ದಲ್ಲ. ಈತ ಒಬ್ಬ ಮುಸ್ಲಿಂ ಮಾಂತ್ರಿಕ, ಕೆಲಸ ಹುಡುಕಿಕೊಂಡು ಬರ್ತಾನೆ. ಆಗ ತೀಯ ಸಮುದಾಯದವರೆಲ್ಲ, ಬಿಲ್ಲವರೆಲ್ಲ ಮೊದಲಿಗೆ ಸ್ಟ್ರಾಂಗ್ ಇದ್ದರು. ಅರಸರಿಗೆಲ್ಲ ಸೈನಿಕರನ್ನು ತಯಾರು ಮಾಡಿಕೊಡುವ ಇದೆಲ್ಲ ಆಗಿದ್ರು. ಅವರೆಲ್ಲ ಬಿಲ್ಲವರು ಶೂರರಾಗಿದ್ದರು. ಹಾಗೆ ಅವನಿಗೆ ಆಶ್ರಯವನ್ನು ಕೊಡ್ತಾರೆ, ಕೆಲಸಗಾರನಾಗಿ ಇಟ್ಕೊಳ್ತಾರೆ. ಆದರೆ ಅವನೇನು ಮಾಡ್ತಾರೆ ಅಂದರೆ ಆ ಮನೆಯ ಹುಡುಗಿಯ ಮೇಲೆ ಕಣ್ಣಾಗ್ತಾನೆ. ಅವನಲ್ಲಿ ಮಾಂತ್ರಿಕ ಶಕ್ತಿ ಇತ್ತು. ಹಾಗೆ ಮನೆಯವರಿಗೆ ಆಗಲಿ ಊರವರಿಗೆ ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಕೊನೆಗೆ ಊರವರೆಲ್ಲ ಅಲ್ಲಿ ಸ್ಥಳೀಯ ಬರ್ಕೆಯವರಿಗೆ, ಈ ಅಂಬಿಲಡ್ಕದ ಬರ್ಕೆಯವರಿದ್ದಾರೆ, ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ.
ಅವರೆಲ್ಲ ಹೋಗಿ ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವತಿ ದೇವಿ ಅಲ್ಲಿ ಒಂದು ಸಣ್ಣ ತೊರೆ ಇದೆ, ಅಲ್ಲಿ 2 ಹೆಣ್ಣು ಮಕ್ಕಳ ರೂಪದಲ್ಲಿ, ಸುಂದರವಾದ ಹೆಣ್ಣು ಮಕ್ಕಳ ರೂಪದಲ್ಲಿ ಅಲ್ಲಿ ಕಾಣಿಸ್ಕೊಂಡು ಸ್ನಾನ ಮಾಡ್ತಾಳೆ. ಆಗ ಆಲಿ, ಆ ಬ್ಯಾರಿ ಇದ್ದಾಗಲ್ಲ, ಮುಸ್ಲಿಂ ಬ್ಯಾರಿ ಅಂತಂದರೆ ವ್ಯಾಪಾರಿಗೆ ಬ್ಯಾರಿ ಹೇಳಿ, ನಮ್ಮಲ್ಲಿ ಬ್ಯಾರಿ ಅಂದರೆ ಮುಸ್ಲಿಮಿಗೆ ಸರ್ನೇಮ್, ಅದು ಅವಮರ್ಯಾದೆಯ ಸರ್ನೇಮ್ ಅಲ್ಲ. ಮೊಹಮ್ಮದ ಬ್ಯಾರಿ, ಮೂಸೆ ಬ್ಯಾರಿ ಅಂದರೆ ಅವರಿಗೆ ಹೆಮ್ಮೆಯ ವಿಚಾರ ಅವರಿಗೆ. ಅವನು ಆಲಿ ಬ್ಯಾರಿ ಬರ್ತಾನೆ, ಬರುವಾಗ 2 ಹೆಣ್ಮಕ್ಳು ಸ್ನಾನ ಮಾಡ್ತಾ ಇರ್ತಾರೆ. ಅವನು ಹುಚ್ಚು ಕಟ್ತಾನೆ, ಇವರು ಪ್ರಚೋದನೆ ಕೊಳಿಸ್ತಾರೆ ಅವನನ್ನು. ಆಗ ಅವನು ನೀರಿಗೆ ಇಳಿಯುವಾಗ ಹೇಳ್ತಾನೆ, ನೀನು ಬಟ್ಟೆ ಎಲ್ಲ ಬಿಚ್ಚಿ ಬರಬೇಕು ಅಂತ. ಹಾಗೆ ಬಿಡ್ತಾನೆ. ತಾಯಿತ ಕೊರಳಲ್ಲಿ ಕೂಡ ಏನಿರಬಾರ್ದು ಅಂತ. ಇವನು ಹುಚ್ಚಾಗಿ ಇಡ್ತಾನೆ, ತಾಯಿತವನ್ನು ಕೆಳಗೆ ತೆಗೆದಿರ್ತಾನೆ. ತಕ್ಷಣ ಅವನ ಮಾಂತ್ರಿಕ ಶಕ್ತಿ ಹೋಯಿತು. ತಕ್ಷಣ ಅವನನ್ನು ಕೊರಳಲ್ಲಿ ಹಿಡಿದು ಅವನ ಪ್ರೇತವನ್ನು ಹಿಡ್ಕೊಂಡು ಭಗವತಿ ದೈವ ಮೇಲೆ ಬರ್ತದೆ ಅಂತ. ನಂತರ ಅವನ ಮನೆ ಮಂದಿಯೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಇವನಿಗೆ ನೆಲೆ ಇಲ್ಲದೆ ಆಗಿ ಆಯ್ತಲ್ಲ ಅಂತ. ಆಗ ದೈವ ಭರವಸೆ ಕೊಡ್ತದೆ, ನನ್ನ ಎಡಭಾಗದಲ್ಲಿ ಇವರಿಗೆ ಸ್ಥಾನ ಕೊಡ್ತೇನೆ ಅಂತ. ಹಾಗೆ ಆಲಿ ಚಾಮುಂಡಿ ಬಹಳ ಪ್ರಸಿದ್ಧವಾದ ದೈವ. ಇಲ್ಲಿ ಈ ದೈವಕ್ಕೆ ಮುಸ್ಲಿಮರು ಕೂಡ ನಡೆದುಕೊಳ್ತಾರೆ. ಇಲ್ಲಿ ದೈವವನ್ನು ಕಟ್ಟುವುದು ನಡೆಸುವವರೆಲ್ಲ ಹಿಂದೂಗಳು ಸೇರ್ಕೊಳ್ತಾರೆ ಅಷ್ಟು. ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಬೇರೆಯವರು ಬರೋದು ಇದೆ. ಇದು ಆಲಿಭೂತ. ಇದೇ ರೀತಿ ಅನೇಕ ಎತ್ತಿನ ಗಾಡಿಯ ಸಾಹೇಬ ಅಂತ ಒಂದು ದೈವ ಕುಂದಾಪುರ ಕಡೆ, ಅಲ್ಲೊಂದು ಹಾಯಿಗುಳಿ ದೇವಸ್ಥಾನ ಇದೆ. ಅಲ್ಲಿ ಪಂಜುರ್ಲಿ ದೈವದ ಕೋಲಾಗ್ತಾ ಇರ್ತದೆ. ಆಗ ಒಬ್ಬ ಎತ್ತಿನ ಗಾಡಿಯಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ. ಸಾಹೇಬ ಮುಸ್ಲಿಂ, ಸಾಹೇಬರು ದೊಡ್ಡ ಇದು ಹೋಗ್ತಾ ಇತ್ತು. ಆಗ ಅವರಿಗೊಂದು ಈ ಶಕ್ತಿಯನ್ನು, ದೈವದ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಆಗ್ತದೆ. ಆಗ ಒಬ್ಬ ಎತ್ತಿನ ಗಾಡಿಯ ಸಾಹೇಬ ಅವನನ್ನು ಮಲಗಿಸಿಕೊಂಡು ಇನ್ನು 4 ಜನ ಎತ್ತಿಕೊಂಡು ಬರ್ತಾರೆ. ಇವನಿಗೆ ಹುಷಾರಿಲ್ಲ, ಇವನನ್ನು ಬದುಕಿಸು ಅಂಥೇಳಿ. ಆಗ ನನ್ನನ್ನು ಪರೀಕ್ಷೆ ಮಾಡ್ತೀರಾ ಅಂತ ಹೇಳಿ ದೈವ ಹೀಗೆ ಎಂಥದ್ದು ಪೂವರಿಯನ್ನು ಹಾಕ್ತದೆ. ಪೂವರಿ ಅಂತ ಇರ್ತದೆ, ಹೂ ಮತ್ತು ಅಕ್ಕಿ ಕಾಳು. ಆಗ ಅವನು ಎದ್ದು ನೋಡು, ನಿಜವಾಗಿ ಸತ್ತಿರ್ತಾನೆ. ನಂತರ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಅವನಿಗೆ ಎತ್ತಿನ ಗಾಡಿಯ ಸಾಹೇಬ ಅಂತ ಅಲ್ಲಿ ಅವನಿಗೆ ಆರಾಧನೆ ಮಾಡ್ತಾರೆ, ಅಲ್ಲಿ ಅವನಿಗೆ ನೆಲೆ ಕೊಡ್ತಾರೆ. ಹೀಗೆ ನಮ್ಮ ತುಳುವಿನ ವಿಶಿಷ್ಟ ಸಂಸ್ಕೃತಿ ಏನಂತಂದರೆ, ದೈವಗಳಾಗುವ ಮುಂಚೆ ಅವರು ಏನಾಗಿದ್ದರೂ ಹೇಳೋದು ಮುಖ್ಯ ಆಗೋದಿಲ್ಲ. ಅವರು ಬ್ರಾಹ್ಮಣರಾಗಿದ್ರ, ಮುಸ್ಲಿಮರಾಗಿದ್ರ, ಒಳ್ಳೆಯವರಾಗಿದ್ರ, ತಳವರ್ಗದವರಾಗಿದ್ರ, ಸ್ತ್ರೀಯರಾಗಿದ್ರ, ಪುರುಷರಾಗಿದ್ರ, ಯಾವುದು ಮುಖ್ಯ ಆಗೋದಿಲ್ಲ. ದೈವ ಆದ ನಂತರ ಅವರು ನಮ್ಮನ್ನು ಕಾಯುವ ಶಕ್ತಿಗಳು ಮಾತ್ರ. ಯಾವುದೇ ತಾರತಮ್ಯ ಇಲ್ಲ, ಎಲ್ಲರಿಗೂ ಒಂದೇ ಭಕ್ತಿಯ ನೆಲೆ. ಆಲಿಭೂತಕ್ಕೂ ಒಂದೇ, ಚಾಮುಂಡಿಗೂ ಒಂದೇ, ಭಗವತಿಗೂ ಒಂದೇ ರೀತಿ ಆರಾಧನೆ. ಅದರಲ್ಲಿಲ್ಲ, ಆರಾಧನೆಯಲ್ಲಿ ವ್ಯತ್ಯಾಸ ಇದೆ. ಆ ದೈವಕ್ಕೆ ಬೇರೆ ಬೇರೆ ವೇಷಭೂಷಣ, ಮುಖವಾಡ, ಪದ್ಧತಿ ಎಲ್ಲ ಬೇರೆ. ಆದರೆ ಭಕ್ತಿಯ ನೆಲೆಯಲ್ಲಿ ವ್ಯತ್ಯಾಸ ಇಲ್ಲ. ಅವರಿಗೆ ಕೀಳು ಭಾವನೆ ಇಲ್ಲ. ಅವ ಮುಸ್ಲಿಂ ಆಗಿದ್ದ, ಕೆಟ್ಟವನಾಗಿದ್ದ ಅನ್ನುವ ಕಾರಣಕ್ಕೆ ಕೀಳಿಲ್ಲ, ದೈವ ಮಾತ್ರ. ಇನ್ನು ಭಾರತೀಯರು ಮಾತ್ರ ದೈವಗಳಾಗಿದ್ದ ಕೇಳಿದ್ರೆ ಅಲ್ಲ, ಹೊರಗಿನಿಂದ ಬಂದ ಅನೇಕರು ದೈವಗಳಾಗಿ ಆರಾಧನೆ ಪಡಿತಾರೆ. ಮಂಗಳೂರಿನಲ್ಲಿ ಉರುವ ಚಿಲುಂಬಿ ಅನ್ನೋ ಪ್ರದೇಶ ಇದೆ. ಅಲ್ಲಿ ಒಂದು ಸಣ್ಣ ನೀರಿನ ಕಟ್ಟ ಇತ್ತು. ಅಲ್ಲಿ ಅಳಕೆ ಮೇಲ್ಮನೆ ಅಂತ, ಆ ಮೇಲ್ಮನೆಯ ತಂತ್ರಿಗಳ ಮನೆಯವರು ಈಗಲಿದ್ದಾರೆ, ಸುಬ್ರಹ್ಮಣ್ಯ ತಂತ್ರಿ ಅಂತ ಇದ್ದಾರೆ, ಅವರೇ ಮಾಹಿತಿ ಕೊಟ್ಟದ್ದು. ಅಲ್ಲಿದ್ದಾರೆ. ಅಲ್ಲಿಯ ಮನೆಯ ಹುಡುಗಿ ತಿಂಗಳ ಸೂತಕ ಸ್ನಾನಕ್ಕೆ, ಮೊದಲೆಲ್ಲ ನಾವೆಲ್ಲ ತಿಂಗಳ ಸೂತಕ ಸ್ನಾನ ಆದರೆ ಕೆರೆ ಬಾವಿಯಲ್ಲಿ ಕಟ್ಟದ ನೀರಲ್ಲಿ ಸ್ನಾನ ಮಾಡಿ ಬರಬೇಕಿತ್ತು. ಬೆಳ್ಳಂಬೆಳಗ್ಗೆ ಚಳಿ ಆಗೋದಿಲ್ವಾ, ನಾವು ಸಹ 10 ಗಂಟೆ ಆಗಲೇ ಕಾಯ್ತಾ ಇದ್ವಿ, ಯಾರು ಬರ್ತಾರೆ ತೋಟಕ್ಕೆ. ಆ ಹುಡುಗಿ ಕೂಡ ಹಾಗೆ ಕಾದ್ಲು, ಕಟ್ಟದ ನೀರಿಗೆ ಹೋದ್ಲು. ನೀರನ್ನು ನಿಲ್ಲಿಸ್ತಾ ಇದ್ರು ಗದ್ದೆಗೆ, ತೋಟಕ್ಕೆಲ್ಲ ನೀರು ನಿಲ್ಲಿಸಲಿಕ್ಕೆ. ಆ ಕಟ್ಟದ ನೀರಿಗೆ ಅವಳು ಸ್ನಾನಕ್ಕೆ ಹೋಗ್ತಾರೆ, ಯಾರು ಬರುವುದಿಲ್ಲ ಅಲ್ಲಿ. ದುರದೃಷ್ಟಕ್ಕೆ ಒಬ್ಬ ಅರಬ್ ದೇಶದ ಖರ್ಜೂರ ವ್ಯಾಪಾರಿ ಅವನು ಅಲ್ಲಿಯಾಗಿ ಬರ್ತಾನೆ, ಕುದುರೆ ಏರಿ ಎಲ್ಲೋ ಬರ್ತಾನೆ. ಇವಳನ್ನು ನೋಡಿ ಹುಚ್ಚಾಗ್ತಾನೆ. ಅವನು ನೀರಿಗೆ ಇಳಿತಾನೆ, ಕಟ್ಟದ ನೀರಿಗೆ. ಆಗ ಅವಳ ಕುಲದೈವ ಮಲರಾಯ ಧೂಮಾವತಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಓ ಮಲರಾಯ ಧೂಮಾವತಿ, ಎನ್ನ ಮಾನನ ಕಾಪುಲ, ನನ್ನ ಮಾನವನ್ನು ರಕ್ಷಣೆ ಮಾಡು ಅಂತ ಕೇಳ್ತಾಳೆ. ಆಗ ದೈವ ಪಕ್ಕನೆ ಅವಳ ಮಾನವನ್ನು ಕಾಪಾಡಲಿಕ್ಕೋಸ್ಕರ ಆಕೆಯನ್ನು ಮಾಯ ಮಾಡ್ತದೆ, ಇವನನ್ನು ಮಾಯ ಮಾಡ್ತದೆ ಶಿಕ್ಷಾರೂಪವಾಗಿ. ಹಾಗಾಗಿ ಆನಂತರ ಅವಳಿಗೆ ಬಹಳ ಗೌರವಪೂರ್ವಕವಾಗಿ ಬ್ರಾಹ್ಮಣತಿಭೂತ ಅಂಥೇಳಿ ದೈವವಾಗಿ ಮಲರಾಯ ದೈವ ನೆಲೆಯನ್ನು ಕೊಡ್ತದೆ ಅಲ್ಲಿ. ಇವನ ಮನೆ ಮಂದಿ ಬಂದು ಪ್ರಾರ್ಥನೆ ಮಾಡ್ತಾರೆ, ಊರಲ್ಲದ ಊರಲ್ಲಿ ನನ್ನ ಮಗನಿಗೆ ನೆಲೆ ಇಲ್ಲದೆ ಆಯ್ತಲ್ಲ ಅಂತ. ಆಗ ದೈವ ಒಲಿದು ಅವರಿಗೂ ಒಂದು ಸ್ಥಾನವನ್ನು ಕೊಡ್ತದೆ, ಅರಬ್ಬಿಭೂತ ಅಂತ ಆರಾಧನೆ. ಅವನು ಶಿಕ್ಷಾ ರೂಪದಲ್ಲಿ ಮಾಯ ಆದ್ದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಒಂದು ಬೆಳ್ಳಿಯ ಸರಪಣಿಯನ್ನು ಕಟ್ಟಿ ಒಂದು ಬೀಗ ಹಾಕ್ಲಿಕ್ಕೆ ಉಂಟು, ಸಾಂಕೇತಿಕವಾಗಿ ಬೀಗ ಹಾಕಿ ತೆಗಿಲಿಕ್ಕೆ ಉಂಟು. ಮತ್ತು ಕಬ್ಬಿಣದ ಅಣಿ, ನಮ್ಮಲ್ಲಿ ಅಣಿ ಅಂದರೆ ಕಟ್ಟುದುಂಟಲ್ಲ, ಅಲಂಕಾರ ಎಲ್ಲ ಬೆನ್ನಿನ ಹಿಂಭಾಗಕ್ಕೆ ಕಟ್ತಾರಲ್ಲ, ಅದು ಸಾಮಾನ್ಯವಾಗಿ ಮರದ್ದು ಇಲ್ಲವೇ ಬೆಳ್ಳಿಯದ್ದು ಮಾಡೋದು, ಕಬ್ಬಿಣದ್ದಿಲ್ಲ. ಅದು ಅವನಿಗೆ ಕಬ್ಬಿಣದ್ದು, ಅದು ಶಿಕ್ಷಾರೂಪ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ. ಇನ್ನು ಕೆಟ್ಟ ಕಾರಣಕ್ಕೆ ದೈವಗಳಾಗಬೇಕು ಅಂತಿಲ್ಲ, ವಿದೇಶಿಯರು ಒಳ್ಳೆ ಕಾರಣಕ್ಕೂ ದೈವಗಳಾಗಿದ್ದಾರೆ. ಆಫ್ರಿಕಾದ ಸಂತರಿಬ್ಬರು ಕಾರವಾರದಲ್ಲಿ ನೆಲೆಯಾಗ್ತಾರೆ, ಬಹಳ ಜನಾನುರಾಗಿಗಳು. ಪ್ಲೇಗ್ ಕಾಲದಲ್ಲಿ ಎಲ್ಲ ತುಂಬ ಜನರಿಗೆಲ್ಲ ಸಹಾಯ ಮಾಡಿದ್ರಂತೆ, ಅವರು ತುಂಬ ಜನರನ್ನು ಬದುಕಿಸಿದ್ರಂತೆ. ಆಮೇಲೆ ಪ್ಲೇಗ್ ಊರೇ ಬಂದಾಗ ಪ್ಲೇಗ್ ಸೋಂಕು ಆಗದ ಮಕ್ಕಳನ್ನು ಎತ್ತಿಕೊಂಡು ಓಡಿ ದೂರ ಹೋಗಿ ಬದುಕಿಸಿದ್ದಾರಂತೆ ಅವರು, ಪ್ಲೇಗ್ ಹರಡದಾಗೆ ಎಲ್ಲ.
ಆಗಿನ ಕಾಲಕ್ಕೆ. ಹಾಗೆ ಸಾಯುವ ಮುಂಚೆ ಅವರು ಹೇಳಿದ್ದಾರಂತೆ, ನಾವು ಸತ್ತ ನಂತರ ಕೂಡ ಇಲ್ಲಿ ನೆಲೆಯಾಗಿ ನಾವು ಇಲ್ಲಿಯ ಧರ್ಮ ರಕ್ಷಣೆಗೆ ಬರ್ತೇವೆ ಅಂತ. ಆದರೆ ಯಾರು ನಂಬಲಿಲ್ಲ, ಮುದುಕರಿಬ್ಬರು ಎಂತ ಅಂಥೇಳಿ ಅಂದ್ಕೊಂಡ್ರಂತೆ ಎಲ್ಲರೂ ಕೂಡ. ಆದರೆ ಸತ್ತ ನಂತರ ಒಬ್ಬರ ಕನಸಲ್ಲಿ ಕಾಣಿಸ್ಕೊಳ್ದಂತೆ, ನಮ್ಮ ದಂಡ ಇಂಥ ಕಡೆ ಇದೆ, ನೀವು ಹೋಗಿ ಇಂಥ ಕಾಸರಕನ ಮೊದಲಿನಲ್ಲಿ ಬುಡದಲ್ಲಿದೆ, ನೀವು ತೆಗೆದು ನೋಡಿ, 6 ಅಡಿ ತೋಡಬೇಕು, 6 ಅಡಿ ಅಡಿಯಲ್ಲಿ ಉಂಟು, ನೀವು ನಮಗೆ ಅಲ್ಲಿ ಗುಡಿ ಕಟ್ಟಿ ಆರಾಧನೆ ಮಾಡಿ ಅಂತ. ಹಾಗೆ ನೋಡಿದಾಗ ಅಲ್ಲಿತ್ತು. ಮತ್ತು ಅವರನ್ನು ಸಂತರಾಗಿ ಆರಾಧನೆ ಮಾಡ್ತಾರೆ. ಇವತ್ತಿಗೂ ರಕ್ಷಕ ದೈವಗಳು. ಕರ್ಜೆಯಲ್ಲಿ ಅವರಿಗೆ ಕೋಲ ಕೊಟ್ಟ ಆರಾಧನೆ ಆಗ್ತದೆ. ನನಗೂ ನೋಡಲಿಕ್ಕಾಗಲಿಲ್ಲ, ಆಗ್ತದೆ ಅಂತ ಗೊತ್ತಾಯಿತು. ಶೇಖರಣ್ಣ ಅಂತ ಮಾಹಿತಿ ಕೊಟ್ಟಿದ್ದರು. ಮುಂದೆ ಹೋಗಬೇಕು ಒಂದು ದಿವಸ. ಇನ್ನು ಬಸರೂರು ಅಂತ ಹೇಳಿ, ಇಲ್ಲಿ 5 ಚೀನಿ ಭೂತಗಳಿಗೆ ಆರಾಧನೆ ಇದೆ. ಇಲ್ಲಿ ಸ್ವಲ್ಪ ಇತಿಹಾಸದ ಟಚ್ ಕೂಡ ಇದೆ. ಇಲ್ಲಿ ಏನು ಹೇಳ್ತದೆ ಕಥಾನಕ ಅಂದರೆ, ಚೀನಾದಿಂದ ಒಂದು ಹಡಗು ದಾರಿ ತಪ್ಪಿ ಬರ್ತದೆ. ಅದು ಮೊದಲು ಬಸರೂರು ಹಡಗಾಗಿ ಇದು ಅಂತ ನದಿ ಬಂದರಾಗಿತ್ತು. ದಾರಿ ತಪ್ಪಿ ಬರ್ತದೆ, ಇಂಧನ ಎಲ್ಲ ಖಾಲಿ ಆಗ್ತದೆ. ಊರಿಗೆ ಬರ್ತಾರೆ. ಆ ಊರಿನವರೆಲ್ಲ ಅವರಿಗೆ ಇಂಧನ ಬೇಕಾದ್ದೆಲ್ಲ ಕೊಡ್ತಾರೆ. ಪುನಃ ಹಿಂದೆ ಹೋಗ್ತಾರೆ. ಹೋಗುವಾಗ ಬಸರೂರು ಗರಡಿಯಲ್ಲಿ ಪಂಜುರ್ಲಿ ಕೋಲಾಗ್ತಾ ಇರ್ತದೆ. ಇದನ್ನು ನೋಡಿ ನಗಾಡ್ತಾರೆ, ಅಪಹಾಸ್ಯ ಮಾಡಿ ನಗಾಡ್ತಾರೆ. ಆಗ ದೈವಕ್ಕೆ ಕೋಪ ಬಂತ 5 ಜನರನ್ನು ಮಾಯ ಮಾಡ್ತು ಅಂತ. ಆಗ ಹಡಗಿನಲ್ಲಿ ಅವರ ಮನೆ ಮಂದಿಯಲ್ಲಿ ಇರ್ತಾರಲ್ಲ, ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಆಗ ದೈವ ಒಲಿದು ಅವರಿಗೆ ಅಲ್ಲಿ ನೆಲೆ ಕೊಡ್ತದೆ. ಹಾಗೆ 5 ಜನ ಚೀನಿಯರಿಗೆ ಇಲ್ಲಿ ಆರಾಧನೆ ಇದೆ. ಇಲ್ಲಿ ಈ ಬಗ್ಗೆ ಸೂರ್ಯನಾರಾಯಣ ಯಾರು ಕೈಫಿಯತ್ತು ಸೂರ್ಯನಾರಾಯಣ ಕಾಮತ್ ಅವರಲ್ಲಿ ಇತಿಹಾಸಜ್ಞರು, ಅವರು ಸಂಗ್ರಹಿಸಿದ ಕೈಫತ್ತಿನಲ್ಲಿ ಒಂದು ಉಲ್ಲೇಖ ಇದೆ ಅಂತ ಪುಟ್ಟು ಕುಲಕರ್ಣಿಯವರು ನನಗೆ ಹೇಳಿದರು. ನನಗೆ ಸಿಗಲಿಲ್ಲ, ನೋಡಲಿಕ್ಕಾಗಲಿಲ್ಲ. ಯಾಕೆ ನಾನು ಇತಿಹಾಸದಲ್ಲಿ ಭಾಳ ವೀಕ್ ಇದ್ದೇನೆ, ಅದನ್ನು ಹುಡುಕ್ಲಿಕ್ಕೆಲ್ಲ ನಂಗೆ ಗೊತ್ತಾಗೋದಿಲ್ಲ. ನಿರ್ಮಲ ಹತ್ರ ಒಮ್ಮೆ ಕೇಳಿದ್ದೆ ಅಲ್ಲ, ಇಲ್ವಾ? ಹಾಗಾದ್ರೆ ಕೇಳಿದರೆ ಸಿಕ್ಕಿರೋದು. ಈಗ ಕೇಳಿದೆ ಅಲ್ಲ, ನಂಗೆ ಹುಡ್ಕೊಡ್ಬೇಕಾಯ್ತಾ? ನನಗೆ ನಿರ್ಮಲ ಭಾಳ ಸ್ನೇಹ. ನನಗೆ ಬೇಕಾದ್ದೆಲ್ಲ ಇತಿಹಾಸದ್ದು ಮಾಹಿತಿ ಕೊಡೋದವರು. ನನಗೆ ಇತಿಹಾಸದ್ದು ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನು BSc ಓದಿದ್ದು. SLC ತನಕ ಓದಿದ ಇತಿಹಾಸ ಕೂಡ ಕರ್ನಾಟಕದ್ದಲ್ಲ, ಕೇರಳದ್ದು. ವೇಳುತಂಬಿ, ದಳವಾಯಿ, ಸ್ವಾತಿ ತಿರುನಾಳು ಇವರ ಇತಿಹಾಸವನ್ನು ನಾನು ಓದಿದ್ದು. ಈ ಕರ್ನಾಟಕದ ಇತಿಹಾಸ ಓದಿದ್ದಲ್ಲ. ಆಮೇಲೆ BSc ಮಾಡಿದ್ದು. ಕನ್ನಡ MAಗೂ ಜಾನಪದ ತೊಗೊಂಡು ಮತ್ತೆ 2ನೇ ಬಾರಿ ಕನ್ನಡ MA ಮಾಡೋದು ಇತಿಹಾಸ ಕಲ್ತದೆ. ಸ್ವಲ್ಪ ಆ ಶಾಸನಶಾಸ್ತ್ರ ಕ್ಲಾಸಿಗೆ ಹೋದ ಕಾರಣ ಚೂರು ತಲೆಗೆ ಹೋಗಿದೆ ಅಷ್ಟೇ. ಹಾಗೆ ಅದು ಅಲ್ಲಿ ಸೂರ್ಯನಾರಾಯಣ ಕಾಮತ್ ಅವರು ಸಂಗ್ರಹಿಸಿದ ಕೈಪಿಯತ್ತಿನಲ್ಲಿ ಒಂದು ಕಡೆ ಉಲ್ಲೇಖ ಅಂತಂತೆ, ಇಬ್ಬರು ಚೀನಿಯರನ್ನು ಮತ್ತು ಅವರ ಮಕ್ಕಳನ್ನು 3 ಜನರನ್ನು ಗಡೀಪಾರು ಮಾಡಿದ್ದಾರೆ. ಇಲ್ಲಿ ಇಲ್ಲಿ ಕರಾವಳಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ. ಬಹುಶಃ ಅವರೇ ಇರ್ಬೋದೇನೋ ದುರಂತ ಮತ್ತು ದೈವತ್ವ, ಅವರೇ ಚೀನಿ ದೈವಗಳ ಅಧ್ಯಯನ ಇರ್ಬೋದು. ಇಂಥ ಕಥಾನಕ ಸೇರ್ತಾಯೇನೋ ಆಮೇಲೆ ಗೊತ್ತಿಲ್ಲ. ಹಾಗೆ ಒಟ್ಟಿನಲ್ಲಿ ಇಲ್ಲಿ ದೈವಗಳಾದವರಲ್ಲಿ ಹೆಚ್ಚಿನವರು ಮೊದಲು ಇದ್ದ ವ್ಯಕ್ತಿ ಹೋಗಿ ಶಕ್ತಿ ಆದವರು. ಆದರೆ ಇವರು ಯಾವುದೇ ಕಾರಣಕ್ಕೆ ದೈವ ಆದರೂ ಕೂಡ ನಂತರ ಅವರು ದೈವಗಳು ಮಾತ್ರ, ನಮ್ಮನ್ನು ರಕ್ಷಣೆ ಮಾಡುವ ಶಕ್ತಿಗಳು ಮಾತ್ರ. ಅವರಿಗೆ ಯಾವುದೇ ಭೇದ ಭಾವ ಇಲ್ಲ. ಇದು ಇಲ್ಲಿಯ ವಿಶೇಷತೆ. ಇನ್ನು ಅಧ್ಯಯನ ಅನ್ನೋದು ಮುಗಿಯದ್ದು. ಯಾವಾಗ ಮುಗಿತ ಹೇಳಬೇಕಿಲ್ಲ. ನಾನೊಂದು ಸುಮಾರು 2000 ಇಸವಿಯಲ್ಲಿ ಈ ಫೀಲ್ಡ್ಗೆ ಇಳಿದದ್ದು. ನಾನು ಜಸ್ಟ್ ಒಂದು MPhil ಮಾಡಿ ನನ್ನ ಜಾಬನ್ನು ಸೇಫ್ ಮಾಡಲಿಕ್ಕೆ ಹೊರಟವಳು. ಆದರೆ ನಂತರ ನನ್ನ PhD ಎಲ್ಲ ನಾನು ಬೇರೆ ವಿಷಯದಲ್ಲೇ ಮಾಡಿದೆ, ನೇರ ಇದಕ್ಕಲ್ಲ. ಇದು ನನ್ನ ಅಧ್ಯಯನವಾಗಿ ನಾನು ಮುಂದುವರಿಸಿದೆ. ಈಗ ನನ್ನ ಈ ಪುಸ್ತಕದಲ್ಲಿ 1259 ದೈವಗಳ ಮಾಹಿತಿ, ಸಚಿತ್ರ ಮಾಹಿತಿ ಇದೆ. ಇಲ್ಲಿ ಏನಾಯ್ತು ಅಂದರೆ, ಮೊದಲು ಹೆಸರುಗಳು ಹಾಕಿದಾಗ ಅದು ಅಂದರೆ ಹೊಸ ವಿಷಯವನ್ನು ಸ್ವೀಕರಿಸೋದು ವಿದ್ವಾಂಸರಿಗೆ ಕೂಡ ಕಷ್ಟದ್ದೇ. ಅದು ಸೃಷ್ಟಿ ಮಾಡಿದ್ದಿರ್ಬೋದು ಅಂತ ಜನ ಆಡ್ಕೊಂಡ್ರು ನನ್ನನ್ನು. ಅರೆ ಇದು ತಾಪತ್ರ ಆಯ್ತಲ್ಲ ಅಂತ ಕತೆಗಳನ್ನು ಬರಲಿಕ್ಕೆ ಶುರು ಮಾಡಿದೆ. ಇತಿಹಾಸ ಹಾಕಿ ಇಂಥ ಕಡೆ ಅಂತ ಕಥೆಯನ್ನು ಸೃಷ್ಟಿಸಿರ್ಬೋದು ಹೇಳಿದ್ರು. ಆಕೆ ಕೇಳಿ ಕತೆಗಾರ್ತಿ ಅಲ್ವಾ ಅಂತ ನಾನು ಕತೆ ಬರಿತಾ ಇದ್ದೆ ಅಲ್ಲ. ಸೊ ಇದು ತಾಪತ್ರ ಆಯ್ತಲ್ಲ ಅಂತ ವಿದ್ ಫೋಟೋ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದೆ. ನಾನು ಪ್ರಶ್ನೆ ಮಾಡಿದೆ, ಹೆಸರನ್ನು ಸೃಷ್ಟಿಸ್ಬೋದು, ಕಥೆಯನ್ನು ಸೃಷ್ಟಿಸ್ಬೋದು, ಕೋಲವನ್ನು ಸೃಷ್ಟಿಸಲಿಕ್ಕೆ ನನ್ನಿಂದ ಸಾಧ್ಯವಾ? ಆಗ ಅಷ್ಟಾದ ನಂತರ ಜನ ಒಪ್ಪಿಕೊಂಡ್ರು ನನ್ನನ್ನು. ನಾನು ನೇರ ಶಿಷ್ಯ ಅಲ್ಲದ್ದು ಕಾರಣ, ನಾನು ಸಂಸ್ಕೃತ MA ಮಾಡಿ ಹೀಗೆ ಬಂದದ್ದು. ಈ ತುಳು ವಿದ್ವಾಂಸರ ನೇರ ಶಿಷ್ಯ ಅಲ್ಲ, ಚಿನ್ನಪ್ಪ ಗೌಡರುಗಳು, ವಿವೇಕರೈಗಳಿಗಾಗಲಿ ನಾನು ಯಾರಿಗೆ ನೇರ ಶಿಷ್ಯ ಅಲ್ಲ. ಇನ್ನೊಂದು ಸ್ವಲ್ಪ ಓಲೈಸಿ ಬಾಳಲಿಕ್ಕೆ ಬರುವುದಿಲ್ಲ ನನಗೆ. ಹಾಗಾಗಿ ನನಗೆ ಸಮಸ್ಯೆ. ನನಗೇನಾಗಿದೆ ಅಂದರೆ, ಈ ಸೋಷಿಯಲ್ ಮೀಡಿಯಾಗಳಿರುವ ಕಾರಣ ನನಗೆ ನನ್ನನ್ನು ಯಾರೋ ಕರೆದೇ ಆಗಬೇಕಾಗಿಲ್ಲ ಹೇಳಲಿಕ್ಕೆ ಎಲ್ಲ. ಹಾಗಾಗಿ ನನಗೆ ಎಲ್ಲೂ ನಾನು ಕೇಳಿಕೊಂಡು ಹೋಗಲಿಲ್ಲ. ನನಗೆ ಸ್ವಲ್ಪ ಸಂಕೋಚವ, ಸ್ವಾಭಿಮಾನವ, ದುರಹಂಕಾರವ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಎಲ್ಲೂ ಕೇಳಿಕೊಂಡು ಹೋಗುವುದಿಲ್ಲ. ಹಾಗಾಗಿ ಜನರು ಸ್ವೀಕರಿಸಲಿಲ್ಲ ಸುಲಭಕ್ಕೆ ಇದನ್ನು. ಈಗ ಒಪ್ಪಿಕೊಂಡು ಅಧಿಕೃತವಾಗಿ ನಾನು ಹೇಳಿಕೊಂಡ ಮೇಲೆ, ಈ ವಿದ್ ಫೋಟೋ ವಿಡಿಯೋ ಸಮೇತ ನಾನು ದಾಖಲೆ ಇಟ್ಟ ಮೇಲೆ ವಿದ್ವಾಂಸರು ಕೂಡ ಒಪ್ಪಿಕೊಂಡಿದೆ. 1000ಕ್ಕಿಂತ ಹೆಚ್ಚಿನ ದೈವಗಳಿಗೆ ಆರಾಧನೆ ಇದೆ ಹೇಳುವುದನ್ನು ಡಾಕ್ಟರ್ ಚಿನ್ನಪ್ಪ ಗೌಡ್ರೆ ಹೇಳಿದ್ದಾರೆ. ಪಟ್ಟಿ ಮಾಡಲಾಗಿದೆ ಹೇಳಿದ್ದಾರೆ. ಅಷ್ಟೇ, ಯಾರು ಅಂತ ಹೇಳಲಿಲ್ಲ. ಹೇಳದಿದ್ದರೆ ತೊಂದರೆ ಇಲ್ಲ. ಒಪ್ಪಿಕೊಂಡದ್ದು ಗ್ರೇಟ್. ಯಾಕೆಂದರೆ ಒಪ್ಪಿಕೊಂಡಿರಲಿಲ್ಲ ಆರಂಭಿಕ ದಿವಸಗಳಲ್ಲಿ ಇದನ್ನು ನನ್ನ ಅಧ್ಯಯನ. ಬಹುಶಃ ಹೊಸತನ್ನುವುದನ್ನು ಸ್ವೀಕರಿಸುವುದು ಕಷ್ಟ ಅಂತ ಅನಿಸುತ್ತೆ ಜನರಿಗೆ, ಯಾವುದನ್ನಾದರೂ ಕೂಡ. ಬ್ರಾಹ್ಮಣ ದೈವಗಳಿದ್ದೇವೆ ಅಂದರೆ ಭಾಳಷ್ಟು ಬ್ರಾಹ್ಮಣರೇ ನನಗೆ ವಿರೋಧ ನೆತ್ತಿದ್ರು. ನಾನು ಹೇಳಿದೆ, ಇರುವುದಕ್ಕೆ ನಾನೆಂತ ಮಾಡೋದು ಅಂತ. ಇದೇ ನೀವು ಇಂಥ ಕಡೆ ಹೋಗಿ, ನಾನು ಬೇಕಾದ್ರೆ ಫೋನ್ ನಂಬರ್ ಕೊಡ್ತೇನೆ ಅಂತ.
ಮುಸ್ಲಿಂ ದೈವಗಳಿದೆ ಹೇಳಿದಾಗಲೂ ನನ್ನ ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಿ ತೊಂದರೆ ಮಾಡಿದ್ದಾರೆ. ನಾನು ಹೇಳಿದೆ ಮುಸ್ಲಿಮರ ಆರಾಧನೆ ಮಾಡೋದಲ್ಲ, ಅದನ್ನು ನೀವೇನು ಅವಮರ್ಯಾದೆ ಅಂತ ಭಾವಿಸಬೇಕಾಗಿಲ್ಲ, ಅವರಲ್ಲಿ ಏಕದೇವತ ತತ್ವ ಅಂತ. ಹೌದು, ನೀವು ಆರಾಧನೆ ಮಾಡೋದಲ್ಲ, ಆರಾಧನೆ ಮಾಡೋದು ನಾವು ಅಂತ. ನಮ್ಮಲ್ಲಿ ದೈವತ್ವ ಪಡೆದವರಿಗೆ ಆರಾಧನೆ ಇದೆ, ಅದಕ್ಕೆಂತ ಮಾಡೋದು, ಹಾಗೆ ಬಂದಿದೆ, ನಾವೇನು ಸೃಷ್ಟಿ ಮಾಡಿದ್ದಲ್ಲ ಅದನ್ನು ಅಂತ.